ಒಬ್ರೊಬ್ರಿಗೆ ಹೆಂಗೆ ಬರ್ತಾರೆ ಅಂದರೆ ಹಿಮೋಗ್ಲೋಬಿನ್ 4-5 ಇಟ್ಕೊಂಡು ಬರ್ತಾರೆ. ನನಗೆ ಸರ್ಪ್ರೈಸ್, ಹೆಂಗೆ ನಡ್ಕೊಂಡ್ಬಂದು ಕೂತ್ಕೋತಾ ಇದ್ದೀರಾ ನೀವು OPDನಲ್ಲಿ ಅಂತ. ನಾನು ಒಂದು ಪೆರಿಮೆನೋಪಾಸ್ ಸ್ಟೇಜ್ಗೆ ಎಂಟರ್ ಆಗಿದ್ದೀನಿ ಅಂತ ನಂಗೆ ಹೇಗೆ ಗೊತ್ತಾಗತ್ತೆ? ದೇ ಕಮ್ ಟು ಯು ವಿತ್ ಸಿಂಪ್ಟಮ್ಸ್ ಆಸ್ ಮೈಲ್ಡ್ ಆಸ್ ರಾತ್ರಿ ಸರಿಗೆ ನಿದ್ದೆ ಬರ್ತಾ ಇಲ್ಲ, ಬ್ರೈನ್ ಫಾಗಿಂಗ್ ಆಗ್ತಾ ಇದೆ. ಬಹಳ ಜನ ಮೆಡಿಕಲ್ ಅಟೆನ್ಷನ್ ಸೀಕ್ ಮಾಡದೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ. ಸೊ ಇರ್ರೆಗ್ಯುಲರ್ ಮೆನ್ಸಸ್ ಅನ್ನೋದಿದೆಯಲ್ಲ, ಇದನ್ನ ನಾವು ನೋಟಿಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ 45 to 50 ಡೇಸ್ ವರ್ಗು ಅಂತಾನೆ ಅನ್ಕೋಣ. ಬಟ್ ಯಾವಾಗ ನಿಮಗೆ ಬ್ಲೀಡಿಂಗ್ ಹೆಚ್ಚಾಗ್ಬಿಡುತ್ತೋ ಪ್ಲೀಸ್ ವಿಸಿಟ್ ದ ಗೈನಕಾಲಜಿಸ್ಟ್. ಸೊ ಉಷ್ಣ ಅಂತ ಇಗ್ನೋರ್ ಮಾಡುವಂಥದ್ದು ತುಂಬಾ ಇದೆ. ಅಂಡ್ ಐ ಆಲ್ಸೋ ಸೀನ್ ಪೀಪಲ್ ಆ ಥರ ಇಗ್ನೋರ್ ಮಾಡಿ ದೇ ಎಂಡೆಡ್ ಅಪ್ ವಿತ್ ಸರ್ವೈಕಲ್ ಕ್ಯಾನ್ಸರ್. ಅಂಡ್ ವೆರಿ ಟ್ರೂ, ಆಗುವಂಥ ಪಾಸಿಬಿಲಿಟೀಸ್ ಜಾಸ್ತಿ. ಅಂದರೆ ಒಬ್ರೊಬ್ರಿಗೆ ಎಷ್ಟು ಕೆರ್ತಾ ಇರುತ್ತೆ ಅಂದರೆ ಫುಲ್ ಗಾಯ ಮಾಡ್ಕೊಂಡು ಬಿಟ್ಟಿರ್ತಾರೆ. ನಿಮ್ಗೆ ಆ ಥರ ಅನ್ನಿಸ್ತಿತ್ತು ಅಂದರೆ ಎಕ್ಸಾಮಿನೇಷನ್ ಎಲ್ಲ ಮುಗೀತು ಅನ್ನೋ ಥರ. ಮೆನೋಪಾಸ್ ಆದಮೇಲೆ ಇಟ್ ಇಸ್ ನಾಟ್ ಅಬೌಟ್ ಲಿವಿಂಗ್ ಫಾರ್ ಲಾಂಗ್, ಇಟ್ ಇಸ್ ಅಬೌಟ್ ಲಿವಿಂಗ್ ಸ್ಟ್ರಾಂಗರ್. ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆಗೆ ಸ್ವಾಗತ. ನನ್ನ ಖಾಸ್ ಸೀರೀಸ್ ಆದ ಹರ್ ನ್ಯೂ ಸೀಸನ್, ಅವಳ ಹೊಸ ಋತು. ಈ ಸೀಸನ್ನ ನೀವೆಲ್ಲರೂ ಎಷ್ಟೋ ಜನ ಅಪ್ರಿಷಿಯೇಟ್ ಮಾಡಿದ್ದೀರಾ. ಇದರಲ್ಲಿ ಬರ್ತಾ ಇರೋವಂಥ ಮಾಹಿತಿ ನಮಗೆ ತುಂಬ ಹೆಲ್ಪ್ ಆಗ್ತಿದೆ ಅಂತ ನನಗೆ ಪರ್ಸನಲ್ ಮೆಸೇಜಸ್ ಹಾಕಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಯಾರು ಇದನ್ನು ನೋಡಿಲ್ವೋ, ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಇವತ್ತು ನಮ್ಮ ಜೊತೆ ಮಾತಾಡೋಕ್ಕೆ ಇದ್ದಾರೆ ಡಾಕ್ಟರ್ ಚೈತ್ರಾ ಎಸ್ ನಿರಂತರ. ಅವರು OBG ಗೈನಕಾಲಜಿಸ್ಟ್, ಅವರು ರಿಪ್ರೊಡಕ್ಟಿವ್ ಇಮ್ಯುನಾಲಜಿಸ್ಟ್ ಕೂಡ ಹೌದು. ಆ್ಯಂಡ್ ಸುಮಾರು ರಿಸರ್ಚ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಆ ಯಂಗ್ ಗೈನಕಾಲಜಿಸ್ಟ್ ಪರ್ಸ್ಪೆಕ್ಟಿವ್ ನಮಗೆ ಎಷ್ಟೋ ಸಲ ನಾವೇನು ಅಂದ್ಕೊಂಡಿರ್ತೀವಿ, ಕೇವಲ ಸಿಂಪ್ಟಮ್ಸ್ ಏನು, ಮುಟ್ಟಾಗ್ತಾ ಇದೆಯಾ, ಮುಟ್ಟಾಗ್ತಾ ಇಲ್ವಾ, ಅಥವಾ ಹೆಚ್ಚು ಬ್ಲೀಡ್ ಆಗ್ತಾ ಇದೆಯಾ, ಅಥವಾ ಕಡಿಮೆ ಬ್ಲೀಡ್ ಆಗ್ತಾ ಇದೆ, ನನಗೆ ಕಾಲು ನೋವು ಬರ್ತಾ ಇದೆ, ಕೂದಲು ಉದುರ್ತಾ ಇದೆ, ಇವಿಷ್ಟೇ ಸಿಂಪ್ಟಮ್ಸ್ ಅಂದ್ಕೊಂಡು ನಾವು ಎಷ್ಟೋ ವಿಷಯಗಳನ್ನ ಇಗ್ನೋರ್ ಮಾಡಿರ್ತೀವಿ. ಆದರೆ ಗೈನಕಾಲಜಿ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಯಾವಾಗ ಗೈನಕಾಲಜಿಸ್ಟ್ ಹತ್ರ ಹೋಗಬೇಕು, ವರ್ಷದಲ್ಲಿ ಯಾವ್ಯಾವ ಟೆಸ್ಟ್ಗಳನ್ನ ನಾವು ಮಾಡಿಸ್ಕೊಳ್ಳೇಬೇಕು ಈ ಏಜಲ್ಲಿ, ಎಸ್ಪೆಷಲಿ ಈ 40ರಿಂದ ಒಂದು 55-60 ವರ್ಷದವ್ರು ಇರ್ಬೋದು, ಇದಿಷ್ಟು ಈ ಲೈಫ್ ಸ್ಪ್ಯಾನಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾವು ಗೈನಕಾಲಜಿಸ್ಟ್ನ ಮೀಟ್ ಮಾಡುವಂತಹದ್ದು. ಇದರೆಲ್ಲದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋಕ್ಕೆ ಇವತ್ತು ಡಾಕ್ಟರ್ ಚೈತ್ರಾ ಅವರಿದ್ದಾರೆ. ಬನ್ನಿ ಅವ್ರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡೋಣ. ಅವ್ರ ಹತ್ರ ನನ್ನ ಒಳಗಡೆ ಇರುವಂತಹ ಸುಮಾರು ಕ್ವೆಶ್ಚನ್ಸ್ ನಾನು ಇವಾಗ ಕೇಳಬೇಕು ಅವ್ರ ಹತ್ರ. ಐ ಆಮ್ ಶೋರ್ ಇದು ನಿಮ್ಮ ಕ್ವೆಶ್ಚನ್ಸ್ ಕೂಡ ಆಗಿದೆ ಅಂತ. ಬನ್ನಿ ಮಾತಾಡ್ಸೋಣ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಚೈತ್ರಾ, ನಮ್ಮ ಇವತ್ತಿನ ಈ ಶೋಗೆ ಬಂದಿರೋದಕ್ಕೆ. ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ನನಗೆ ತುಂಬ ಖುಷಿಯಾಗಿದೆ ಏನು ಗೊತ್ತಾ, ಐ ವಾಂಟೆಡ್ ಟು, ನನಗೆ ಈ ಯಂಗ್ ಗೈನಕಾಲಜಿಸ್ಟ್ ಹತ್ರ ಕೇಳಬೇಕಿತ್ತು ಈ ಟಾಪಿಕ್ ಬಗ್ಗೆ ಅಂತ. ಯಾಕಂದರೆ ಪೆರಿಮೆನೋಪಾಸ್ ಮತ್ತು ಮೆನೋಪಾಸ್ ಏನಿದೆಯಲ್ಲ, ಅದು ಯಾವಾಗೂ ಹೇಗೆ ಕನ್ಸಿಡರ್ ಆಗುತ್ತೆ ಅಂದರೆ, ನಾವು ಹೋದ್ರೂ ಎಕ್ಸ್ಪೀರಿಯನ್ಸ್ ಇರುವಂತಹ ಸೀನಿಯರ್ ಮೋಸ್ಟ್ ಡಾಕ್ಟರ್ಗಳ ಹತ್ರನೇ ನಾವು ಹೋಗಬೇಕು ಈ ವಿಷಯಕ್ಕೆ, ಅಥವಾ ಫಸ್ಟ್ ಆಫ್ ಆಲ್ ಆ ವಿಷಯಕ್ಕೆ ಅಂತ ಬರೋದೇ ಇಲ್ಲ, ದಟ್ ಇಸ್ ನಾವು ಮಾತಾಡೋಣ ಅದ್ರ ಬಗ್ಗೆ. ಬಟ್ ಹೋದ್ರೂ ಆ ಥರನೇ ನಾವು ಹಂಗಿರೋರ ಹತ್ರನೇ ಹೋಗಬೇಕು ಅಂತ. ಬಟ್ ಒಂದು ಯಂಗ್ ಡಾಕ್ಟರ್ಗೆ ಪೆರಿಮೆನೋಪಾಸ್ ಮತ್ತು ಮೆನೋಪಾಸ್ ಬಗ್ಗೆ ಏನು ಪರ್ಸ್ಪೆಕ್ಟಿವ್ ಇರ್ಬೋದು ಅಂತ ಮಾತಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ. ಈ ಸೀರೆಗೆ ಏನಾದರೂ ಕಥೆ ಇದೆಯಾ? ಅಮ್ಮಂದು. ಓ ವಾವ್, ಲವ್ಲಿ, ನೋ ವಂಡರ್, ಬ್ರಿಲಿಯಂಟ್. ಸೊ ನಿಮ್ಮ ಜರ್ನಿ ಬಗ್ಗೆ ಹೇಳಿ ಚೈತ್ರ. ಹೌ ಡಿಡ್ ಯು ಗೆಟ್ ಇನ್? ನೀವು ಫಸ್ಟ್ ಟೈಮ್ ಡಾಕ್ಟರ್, ನಿಮ್ಮ ಮನೆಯಲ್ಲಿ ಡಾಕ್ಟರ್ಸ್ ಇದ್ರಾ, ಹೇಗೆ, ವಾಟ್ ಇಸ್ ಯುವರ್ ಜರ್ನಿ ಲೈಕ್? ಸೊ ಇಫ್ ಐ ಮೇ ಸೇ ಸೊ, ಅಕ್ಕ, ವಾಟ್ ಹ್ಯಾಪನ್ಸ್ ಇಸ್ ಐ ಆಮ್ ದ ಫಸ್ಟ್ ಡಾಕ್ಟರ್. ನಾನು ನನ್ನ ಕುಟುಂಬದಲ್ಲಿ ಫಸ್ಟ್ ಡಾಕ್ಟರೇ. ಅಪ್ಪ ಅಮ್ಮಂಗೆ ತುಂಬ ಆಸೆ ಇತ್ತಂತೆ ಮೆಡಿಸಿನ್ ಮಾಡಬೇಕು ಅಂತ. ಸೊ ಆ ಪ್ರೆಷರ್ ಸ್ವಲ್ಪ ಜಾಸ್ತಿ ಬೆಳೆದಾಯಿತು ಮನೇಲಿ. ಟಿಪಿಕಲ್ 2 ಹೆಣ್ಮಕ್ಳಿರೋ ಮನೆ ನಮ್ಮದು. ಒಬ್ಬರು ಡಾಕ್ಟರ್ ಅಂದರೆ ಒಬ್ರು ಇಂಜಿನಿಯರ್ ಆಗಲೇಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಚಿಕ್ಕ ವಯಸ್ಸಿಂದ ಬೆಳ್ಕೊಂಬಂದ್ವಿ. ಸೊ ನನ್ನ ತಂಗಿ ವಾಸ್ ವೆರಿ ಶ್ಯೂರ್, ಲೈಕ್ ನಾನು ಇಂಜಿನಿಯರಿಂಗ್ ಮಾಡ್ತೀನಿ, ಮೆಡಿಸಿನ್ ಇಸ್ ಚೈತ್ರಾಸ್ ಡಿಪಾರ್ಟ್ಮೆಂಟ್. ಸೊ yeah, that is how it started. But ಗೈನಕಾಲಜಿ ಯಾಕೆ? ಮೆಡಿಸಿನ್ ತಗೊಂಡ ಮೇಲೆ it was just gynecology. There was no other thought. It was, I think first year ಅಲ್ಲಿ ನಾನು ಎಂಟರ್ ಆದಾಗಲೇ I was very sure it had to be gynecology. ನಾನು ಯಾರು ನೋಡಿ ಅದನ್ನು ಅದು ಬೇಕು ಅಂತ ಹೋಗಿರಲಿಲ್ಲ. ಬಟ್ ಒಂದು ಸತಿ ಲೇಬರ್ ರೂಮ್ ಎಕ್ಸ್ಪೀರಿಯನ್ಸ್ ನನಗೆ ಏನಾಗಿತ್ತು, that is where if I was a doctor it has to be gynecology and nothing. ಸೊ ನಿಮ್ಗೆ ಇಷ್ಟ ಆಗ್ತಿದೆ ಈ ಜರ್ನಿ ಹೇಗೆ? ಲೈಕ್ ಐ ಥಿಂಕ್ ಪೇರೆಂಟ್ಸ್ ನೋ ಇಟ್ ದ ಬೆಸ್ಟ್. ಆ ಟೈಮಲ್ಲಿ ಅವ್ರು ನನಗೆ ಡಿಸಿಷನ್ ಮಾಡಿಸಿದ್ರು ಕೂಡ ಐ ಥಿಂಕ್ ನನ್ನ ಕ್ಯಾರೆಕ್ಟರ್ ಅವ್ರಿಗೆ ಎಷ್ಟು ಚೆನ್ನಾಗಿ ಗೊತ್ತಿತ್ತು ಅಂದರೆ ದೇ ನ್ಯೂ ದಟ್
ಇದು ಬಿಟ್ಟರೆ ಇವಳು ಮೇ ಬಿ ಇನ್ ಯಾರ ಫೀಲ್ಡಲ್ಲೂ ಇಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ ಅಂತ. ಸೊ ಯಾ, ಆಲ್ ಕ್ರೆಡಿಟ್ಸ್ ಆ್ಯಂಡ್ ಕುಡೋಸ್ ಗೋ ಟು ಮೈ ಪೇರೆಂಟ್ಸ್. ಫ್ಯಾಂಟಾಸ್ಟಿಕ್. ಈಗ ಎಷ್ಟು ವರ್ಷ ಆಯಿತು ನಿಮ್ಮ ಈ ಜರ್ನಿ ಶುರು? 10 ವರ್ಷ ಅಕ್ಕ, ಕರೆಕ್ಟಾಗಿ 10 ವರ್ಷ. ಓ ಫ್ಯಾಂಟಾಸ್ಟಿಕ್. ಸೊ ಈ 10 ವರ್ಷದಲ್ಲಿ ನೀವು ನೋಡಿರೋ ಹಾಗೆ ಏನು ಚೇಂಜಸ್, ಅಂದರೆ ಇವಾಗ ಈವನ್ ಇನ್ ಟರ್ಮ್ಸ್ ಆಫ್ ಪೇಷಂಟ್ಸ್ ಬರೋರಿಂದ ಇರ್ಬೋದು ಅಥವಾ ಅವ್ರ ಸುತ್ತಮುತ್ತ ಬರೋ ಜನದಿಂದ ಇರ್ಬೋದು, ಏನಾದರೂ ಒಂದು ಬಿಗ್ ಚೇಂಜ್ ಅಂತ ನೋಡಿದ್ದೀರಾ ನೀವು ನೋಟಿಸ್ ಮಾಡಿದ್ದೀರಾ? ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಲ್ಲಿ ಹೇಳ್ತೀನಿ. ಸೊ ಪಾಸಿಟಿವಲ್ಲಿ ಐ ವುಡ್ ರಿಯಲಿ ಲೈಕ್ ಟು ಮೆನ್ಷನ್ ಅವೇರ್ನೆಸ್ ತುಂಬ ಚೆನ್ನಾಗಿದೆ. ಅವೇರ್ನೆಸ್ ಎಷ್ಟು ಚೆನ್ನಾಗಿದೆ ಅಂದರೆ ಈಗ ಅವರೇ ಬರ್ತಾರೆ ನಮಗೆ ಗಾಜಿನ ಪರೀಕ್ಷೆ ಅಥವಾ ಪ್ಯಾಪ್ಸ್ಮಿಯರ್ ಮಾಡಿ ಸ್ಕ್ರೀನಿಂಗ್ ಫಾರ್ ಕ್ಯಾನ್ಸರ್ ಮಾಡಿ. ಇವಾಗ ಅವ್ರಿಗೆ ಪೀರಿಯಡ್ಸ್ ಸರಿಗೆ ಆಗ್ತಾ ಇರಲ್ಲ. ಮುಂಚಿನ ಕಾಲದಲ್ಲೆಲ್ಲ ಏನಾಗ್ತಾಯಿತ್ತು, ಒಂದು ಬಿಟ್ಬಿಡೋರು, ಒಂದು ಸ್ವಲ್ಪ ವೇಟ್ ಮಾಡೋಣ, ನೋಡೋಣ, ಬರುತ್ತೆ. ಆ್ಯಂಡ್ ಲೈಕ್ ಎವ್ರಿಬಡಿ ನೋ ಇಟ್ ವಾಸ್ ಆಲ್ವೇಸ್ ಬ್ಲೇಮ್. ನೀನು ಸ್ವಲ್ಪ ತೂಕ ಜಾಸ್ತಿ ಇದೆಯಾ, ನೀನು ಸರಿ ಊಟ ಮಾಡಲ್ಲ, ಅದಕ್ಕೆ ನಿನಗೆ ಪೀರಿಯಡ್ ಸರಿಗೆ ಬರಲ್ಲ. ಇಲ್ಲ, ಈಗ ಅವೇರ್ನೆಸ್ ಎಷ್ಟು ಚೆನ್ನಾಗಿದೆ ಅಂದರೆ ಕರೆಕ್ಟ್ ಟೈಮಲ್ಲಿ ಅವರು ಮೆಡಿಕಲ್ ಅಟೆನ್ಷನ್ನ ಸೀಕ್ ಮಾಡೇ ಮಾಡ್ತಾರೆ. ಓಕೆ. ಬಟ್ ಆಲ್ವೇಸ್ ಇಟ್ ಕಮ್ಸ್ ವಿತ್ ಅ ಲಿಟಲ್ ಬಿಟ್ ಆಫ್ ನೆಗೆಟಿವ್ಸ್. ವಿತ್ ಸೋಷಿಯಲ್ ಮೀಡಿಯಾ ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಬ್ಯಾಡ್, ಬಟ್ ಅದರ ಆಪ್ಟಿಮೈಸೇಷನ್ ಇರಬೇಕು. ಎಸ್ಪೆಷಲಿ ನಮ್ಮ ಫೀಲ್ಡಲ್ಲಿ ಕರೆಕ್ಟ್ ಇರೋದನ್ನ ಪೋಟ್ರೆ ಮಾಡೋದು ಸರಿ. ಬಟ್ ವೆನ್ ಅ ಪರ್ಸನ್ ಹೂ ಡಸಂಟ್ ಹ್ಯಾವ್ ದ ಬ್ಯಾಕ್ಗ್ರೌಂಡ್ ನಾಲೆಜ್ ಆಫ್ ಮೆಡಿಸಿನ್ ಅವ್ರು ಪೋಟ್ರೆ ಮಾಡ್ತಾರಲ್ಲ, ಆ ಕಾನ್ಸೆಪ್ಟನ್ನ ಇನ್ಕಾರ್ಪೊರೇಟ್ ಮಾಡಿಕೊಂಡು ಅವ್ರು ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡೋದು, ಅದು ನನಗೆ ತಪ್ಪು ಅನಿಸುತ್ತೆ. ಸೊ ಈಗ ಎಷ್ಟು ಬಂದಿದೆ ಅಂದರೆ ಮೆಡಿಕಲ್ ಫೀಲ್ಡಲ್ಲಂತೂ ಯಾವ ಡಾಕ್ಟರ್ಸ್ನೂ ನೀವು ಕೇಳಿ, ಯಾವ ಡಾಕ್ಟರ್ಸು ಇಂಡಮ್ನಿಟಿ ಬಾಂಡ್ ಇಲ್ಲದೆ ವರ್ಕ್ ಮಾಡೋಕ್ಕಾಗೋದೇ ಇಲ್ಲ. ಮುಂಚೆ ಎಲ್ಲನೂ ಒಂದು ಡಾಕ್ಟ್ರ್ ಅಂದರೆ ದೇವ್ರ ಸಮಾನ ಥರ ಇತ್ತು. ಈಗ ಆ ಕಾನ್ಸೆಪ್ಟ್ ಸ್ವಲ್ಪ ಕಮ್ಮಿ ಆಗಿದೆ. ಅವರಿಗೆ ನಾನು ಅವೇರ್ನೆಸ್ ಅಂತ ಹೇಳಲ್ಲ, ಇಟ್ ಈಸ್ ಮೋರ್ ಅಬೌಟ್ ದೀಸ್ ಫಾಲ್ಸ್ ಇನ್ಫಾರ್ಮೇಷನ್ ವಿಚ್ ಇಸ್ ಫ್ಲೋಟಿಂಗ್ ಅರೌಂಡ್. ರಿಪೋರ್ಟ್ಸ್ನ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಫ್ಲೋಟ್ ಮಾಡುವಂಥದ್ದು, ಅಥವಾ ಎಲ್ಲೋ ChatGPT ಒಂದು ರಿಪೋರ್ಟ್ ಹಾಕಿ ಅದನ್ನು ಇಂಟರ್ಪ್ರೇಟ್ ಮಾಡುವಂಥದ್ದು ತಪ್ಪು ಅಂತ ಹೇಳಲ್ಲ, ಬಟ್ ಲಿಮಿಟೇಷನ್ಸ್ ಇದ್ದೇ ಇರುತ್ತೆ. ಕರೆಕ್ಟ್. ಫ್ಯಾಮಿಲಿ ಹಿಸ್ಟ್ರಿ ಬೇಕು, ಜೆನೆಟಿಕಲ್ ಹಿಸ್ಟ್ರಿ ಬೇಕು, ನಿಮ್ಮ ಪಾಸ್ಟ್ ಹಿಸ್ಟ್ರಿ ಬೇಕು. ನಾವು ಏನಕ್ಕೆ ಅಷ್ಟೊತ್ತು ತೊಗೋತೀವಿ ಒಂದು ಪೇಷಂಟ್ ಜೊತೆ. ಸೊ ನೆಗೆಟಿವ್ಸ್, ಎಸ್, ಐ ವುಡ್ ಡೆಫಿನೆಟ್ಲಿ ಸೇ ಐ ಆಮ್ ಸೀಯಿಂಗ್ ಅ ಲಾಟ್ ದೆಮ್. ನಾವು ತುಂಬ ಕಾಷನೇಟ್ ಆಗೋಗಿದ್ದೀವಿ ಇವಾಗ. ಆ್ಯಂಡ್ ಮುಂಚಿನ ಈ ಟೈಮ್ ಇವಾಗೆಲ್ಲ ತುಂಬ ಡಾಕ್ಯುಮೆಂಟೇಷನ್ ಇರಲಿ, ಸಿಗ್ನೇಚರ್ಸ್ ಇಲ್ಲದೆ ನಾವು ವಿ ಡೋಂಟ್ ಟೇಕ್ ಎನಿ ರಿಸ್ಕ್, ವಿಚ್ ಇನ್ ಒನ್ ವೇ ಇಟ್ಸ್ ಗುಡ್ ಫಾರ್ ಬೋತ್ ದ ಪೇಷಂಟ್ ಆ್ಯಂಡ್ ದ ಡಾಕ್ಟರ್. ಐ ಥಿಂಕ್ ಈ ಗೈನಕಾಲಜಿಲಿ ಎಸ್ಪೆಷಲಿ ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಯುವರ್ ಹ್ಯಾಂಡ್ಲಿಂಗ್ ಮದರ್ ಆ್ಯಂಡ್ ಯುವರ್ ಹ್ಯಾಂಡ್ಲಿಂಗ್ ಪೀಪಲ್ ಅರೌಂಡ್ ದ ಮದರ್ ಪ್ಲಸ್ ದ ಬೇಬಿ. ಇದು ಒಂಥರ ಎಲ್ಲದೂ ಒಂಥರ ನೀವು ತೂಗಿಸ್ಕೊಂಡು ಹೋಗಬೇಕು ಅಂತಾರಲ್ಲ ಹಾಗೆ. ಸೊ ಫ್ಯಾಮಿಲಿ ಆಲ್ಸೋ ಆಟೋಮ್ಯಾಟಿಕ್ ಆಗಿ ಇನ್ವಾಲ್ವ್ ಆಗುತ್ತೆ. Inevitably, gynecologist becomes a part of their family and you're so linked to them. Every birthday ಚೆನ್ನಾಗೂ ಅನ್ಸುತ್ತೆ. ಒಂದೊಂದ್ಸತಿ you get up in the morning and the first message come, my daughter is 1 year, bless her. ಆ ಥರ ಮೆಸೇಜಸ್ ಬಂದಾಗ ತುಂಬಾ ಖುಷಿ ಅನ್ಸುತ್ತೆ. ಖಂಡಿತ. ಇಟ್ಸ್ ಪೀಡಿಯಾಟ್ರಿಷಿಯನ್ ಅಂಡ್ ಗೈನಕಾಲಜಿಸ್ಟ್, ಐ ಆಲ್ವೇಸ್ ಫೀಲ್ ಲೈಕ್ ದೇ ಆರ್ ದ ಲಾಂಗೆಸ್ಟ್ ಜರ್ನಿಯಲ್ಲಿ ತುಂಬ ದಿನ ಇರೋವಂತಹ ಈ 2 ಡಾಕ್ಟರ್ಸ್ ಅಂತ ಅನ್ಸುತ್ತೆ ನನಗೆ, ಹೂ ಆರ್ ಆಲ್ವೇಸ್ ದೇರ್. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಆಫ್ ಇವತ್ತಿನ ನನ್ನ ಡಿಸ್ಕಷನ್ ಏನಿದೆ ಆನ್ ಪೆರಿಮೆನೋಪಾಸ್ ಆ್ಯಂಡ್ ಮೆನೋಪಾಸ್. ಸೊ ನನಗೆ ನಮ್ಮ ಈ ಸರಣಿಯಲ್ಲಿ ಇಟ್ಸ್ ಕಾಲ್ಡ್ ಹರ್ ನ್ಯೂ ಸೀಸನ್. ಇದಕ್ಕೆ ನನಗೆ ಐ ಡಿಂಟ್ ವಾಂಟ್ ಎನಿ ನೆಗೆಟಿವ್ ಹೆಸರಿಡಬಾರ್ದು ಅಂತ ನಾನು ವೆರಿ ಸ್ಪೆಸಿಫಿಕ್ ಆಗಿ ಹರ್ ನ್ಯೂ ಸೀಸನ್ ಅಂತ ಇಟ್ರೆ, ಹೊಸ ಋತು ಶುರುವಾಗ್ತಿದೆ ಅವಳಿಗೆ ಅಂತ. ಸೊ ಈ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ನಾನು ಮಾತಾಡೋದಾದರೆ, ಫ್ರಮ್ ಅ ಗೈನಕಾಲಜಿ ಪರ್ಸ್ಪೆಕ್ಟಿವ್ ನಾವು ಬರೀ ಏನಾಗುತ್ತೆ, ಇದನ್ನು ಒಂದು ಹೊಲಿಸ್ಟಿಕಲಿ ನೋಡ್ಬೇಕು ನಾನು. ಯಾಕಂದರೆ ಐ ವಾಂಟ್ ಟು ಲುಕ್ ಅಟ್ ಇಟ್ ಫ್ರಮ್ ಎಮೋಷ್ನಲ್ ಆಸ್ಪೆಕ್ಟ್ ಏನಾಗ್ತಿದೆ, ಸಿಂಪ್ಟಮ್ ವೈಸ್ ಏನಾಗ್ತಿದೆ, ಮೆಂಟಲ್ ಹೆಲ್ತ್ ಏನಾಗ್ತಿದೆ, ಆ್ಯಂಡ್ ಈವನ್ ಸ್ಕಿನ್ ಫಾರ್ ದಟ್ ಮ್ಯಾಟರ್. ಸೊ ಎವ್ರಿಥಿಂಗ್ ಐ ವಾಂಟ್ ಟು ಲುಕ್ ಅಟ್ ದ ಎಂಟೈರಿಟಿ. ಸೊ ಇವತ್ತು ನಾವು ಗೈನಕಾಲಜಿಕಲ್ ಪರ್ಸ್ಪೆಕ್ಟಿವ್ ಮಾತಾಡ್ತೀವಿ, ಬಟ್ ನಾಟ್ ಗೆಟಿಂಗ್ ಇನ್ ಟು ತುಂಬ ಟೆಕ್ನಿಕಲ್ ಇದಾಗಿ ಬೇಡ ಅಂತ ನನಗೆ ಐ ವಾಂಟ್ ಟು ಲುಕ್ ಅಟ್ ಇಟ್. ಸೊ ಆ್ಯಸ್ ಅ ಯಂಗ್ ಗೈನಕಾಲಜಿಸ್ಟ್, ನೀವು 10 ವರ್ಷ ಆಗಿದೆ ನೀವು ಬಂದು, ಬಟ್ ನೀವು ಕಲಿತಾಗ ಮೆನೋಪಾಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು ನಿಮ್ಮ MBBS ಕೋರ್ಸಲ್ಲಿ? ಲವ್ಲಿ. ಟೈಮ್ ಆ್ಯಂಡ್ ಅಗೇನ್ ನೀವು ಯಂಗ್ ಗೈನಕಾಲಜಿಸ್ಟ್ ಅಂತ ಇದ್ದೀರಾ. ಇಟ್ಸ್ ಗೆಟಿಂಗ್ ಟು ಮೈ ಹೆಡ್, ನಾಟ್ ಅಟ್ ಆಲ್ ಯಂಗ್. ಐ ಆಮ್ ಆಲ್ಸೋ ಇನ್ ದ ಪೆರಿಮೆನೋಪಾಸ್, ಐ ಶುಡ್ ಸೇ. ಸೊ ದ ಥಿಂಗ್ ಈಸ್, ಈ 10 ವರ್ಷದ ಹಿಂದೆ ನಾನು ನೋಡಿದ್ರೆ ಕೂಡ ಮೆನೋಪಾಸ್ಗೆ ಇವತ್ತಿರೋ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ. ಇಟ್ ವಾಸ್ ಮೋರ್ ಆಫ್ ನೀವು ಸೈಲೆಂಟಾಗಿ ಸಫರ್ ಮಾಡಿ, ಆಯಿತು ಮುಟ್ಟು ನಿಲ್ತಾ ಇದೆ, ಇನ್ನೇನು ನಿಂತೋಗೋದು ಬಿಡು, ಈ ಮೂಡ್ ಸ್ವಿಂಗ್ಸ್ ಎಲ್ಲ ಅದರಿಂದ ಇರುತ್ತೆ ಅನ್ನೋ ಕಾನ್ಸೆಪ್ಟ್ ಇತ್ತು. ಬಟ್ ಈಗ ಅವೇರ್ನೆಸ್ಸಿಂದ ಐ ಮಸ್ಟ್ ಸೇ ಇಟ್ ಈಸ್ ರಿಯಲಿ ವೆಲ್ ಆಕ್ಸೆಪ್ಟೆಡ್. ನಿಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಲೈಕ್ ನೀವು ಟಾಟ್ ಯೋರ್ ಕೋರ್ಸಸ್, ಆ ಗೈನಕಾಲಜಿ ನೀವೇನು ಕಲ್ತ್ರಿ ಕೋರ್ಸ್, ಆ ಟೈಮಲ್ಲಿ ಮೆನೋಪಾಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಇತ್ತು ಅಂತ ಇಸ್ ವಾಟ್ ಐ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್. ವಿ ಹ್ಯಾಡ್ ಮೆನೋಪಾಸ್ was always given ತುಂಬ ಇಂಪಾರ್ಟೆನ್ಸ್. ಈವನ್ ನನ್ನ MBBS ಟೈಮಲ್ಲಿ ಅದೊಂದು ಫುಲ್ ಚಾಪ್ಟರ್ ಗೈನಕಾಲಜಿ. ವೆನ್ ಯು ಕಮ್ obstetrics and gynecology, obstetrics is mainly when we talk about the delivery and the childbirth, and gynecally one of the major topic, I must say one of the major questions, my 10 markers
ವಾಸ್ ಆಲ್ವೇಸ್ ಮೆನೋಪಾಸ್. ತುಂಬಾ ಇಂಪಾರ್ಟೆನ್ಸ್ ಮೆನೋಪಾಸ್ಗೆ ನಾವು ಕೊಡ್ತಿದ್ವಿ. ವಿ ಹ್ಯಾವ್ ಸೊಸೈಟೀಸ್ ಫಾರ್ ಮೆನೋಪಾಸ್, ವಿ ಹ್ಯಾವ್ ಕಾನ್ಸ್ಟೆಂಟ್ ಡಿಸ್ಕಷನ್ಸ್ ನಮ್ಮ ಬ್ಯಾಂಗ್ಳೂರ್ ಸೊಸೈಟಿ ಆಫ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಯಾವಾಗಲೂ ಮೆನೋಪಾಸ್ಗೆ ಅಂತಾನೆ ಒಂದು ಡಿಸ್ಕಷನ್ ಇದ್ದೇ ಇರುತ್ತೆ. ಸೊ ಗೈನಾಕ್ ಪಾಯಿಂಟ್ ಆಫ್ ವ್ಯೂ ಇಂದ ದ ಇಂಪಾರ್ಟೆನ್ಸ್ ಇಸ್ ಆಲ್ವೇಸ್ ಬಿನ್ ದೆ, ಬಟ್ ಪೇಷಂಟ್ ಪರ್ಸೆಪ್ಷನ್ ಇಂದ ಐ ಫೀಲ್ ಇಟ್ ಇಸ್ ಮಚ್ ಬೆಟರ್ ಟುಡೇ. ಓಕೆ ಓಕೆ, ಸೊ ಯು ಹ್ಯಾವ್ ಸೀನ್ ದ ಚೇಂಜ್ ಹ್ಯಾಪನಿಂಗ್. Definitely. ಸೊ ಅವೇರ್ನೆಸ್ ಬರ್ತಾ ಇದೆ ಜನಕ್ಕೆ ಅನ್ನೋದು ಇಸ್ ಸಮಥಿಂಗ್. ಸೊ ಸೊ ಲೆಟ್ ಅಸ್ ನಾವು ಕನ್ಸಿಡರ್ ದಟ್ ಅವೇರ್ನೆಸ್ ಬಂದಿದೆ ಅಂತ, ಬರ್ತಿದೆ, ತುಂಬ ಜನ ಹೆಣ್ಮಕ್ಳು ಎಸ್ಪೆಷಲಿ ದೇ ಆರ್ ಸ್ಟಿಲ್ ರಿಯಲೈಸಿಂಗ್. ಯಾಕಂದರೆ ನನಗೆ ಈ ಮೆನೋಪಾಸ್ಗೆ ಅಸೋಸಿಯೇಟ್ ಆಗಿರೋ ವರ್ಡ್ಸ್ ಇದೆಯಲ್ಲ ಕೆಲವೊಂದೆಲ್ಲ, ಅದೇನೇ ಎಷ್ಟು ದುಃಖ ಅನಿಸ್ತಾ ಇತ್ತು ಒಂದೊಂದ್ಸಲ. ಅಷ್ಟೇ ಮುಗೀತು ಬಿಡು ಕೆಲಸ, ಇಟ್ಸ್ ಲೈಕ್ ಎಲ್ಲ ಮುಗೀತು ಅನ್ನೋ ಥರ. ಆ್ಯಕ್ಚುಲಿ ಇಲ್ಲ ಅದು. ಸೊ ಐ ಥಿಂಕ್ ಇವತ್ತು ಲೆಟ್ ಅಸ್ ಟ್ರೈ ಆ್ಯಂಡ್ ಬ್ರೇಕ್ ದ್ಯಾಟ್ ಬ್ಯಾರಿಯರ್ ಆಫ್ ದ್ಯಾಟ್. ಸೊ ಫಸ್ಟ್ ಆಫ್ ಆಲ್ ನಾನು ಒಂದು ಪೆರಿಮೆನೋಪಾಸ್ ಸ್ಟೇಜ್ಗೆ ಎಂಟರ್ ಆಗಿದ್ದೀನಿ ಅಂತ ನಂಗೆ ಹೇಗೆ ಗೊತ್ತಾಗತ್ತೆ? ಸೊ ಮೆನೋಪಾಸ್ಗಿಂತ ಮುಂಚೆ 8ರಿಂದ 10 ವರ್ಷಕ್ಕಿಂತ ಮುಂಚೆ ಕೂಡ ಪೆರಿಮೆನೋಪಾಸ್ ಸ್ಟಾರ್ಟ್ ಆಗ್ಬೋದು. ಹೆಂಗೆ ತೊಗೊಳ ಗೊತ್ತಾ? ವೆರಿ ಸಿಂಪಲಿ ಅಕ್ಕ ವಿಲ್ ಸೇಕ್ ಇಟ್ ಆಸ್ ಓವರಿ ಈಸ್ ಒನ್ ಆರ್ಕೆಸ್ಟ್ರಾ ಕಂಡಕ್ಟರ್ ಥರ ಅಂದ್ಕೊಳ್ಳೋಣ. ಸೊ ಅದ್ರ ಕೆಲಸ ಏನು? ರಿದಮಿಕ್ ಆಗಿ ಪ್ರೊಜೆಸ್ಟ್ರಾನು ಎಸ್ಟ್ರೋಜನ್ ಅನ್ನೋ ಹಾರ್ಮೋನ್ನ ಉತ್ಪತ್ತಿ ಮಾಡೋದು. ಅದು ರಿದಮಿಕ್ ಆಗಿ ಸಿಸ್ಟಮಿಕ್ ಆಗಿ ರಿಲೀಸ್ ಮಾಡ್ತಾ ಇದ್ದಾಗ ಫುಲ್ ಬಾಡಿ ಕರೆಕ್ಟಾಗಿ ಫಂಕ್ಷನ್ ಮಾಡ್ತಾ ಇರುತ್ತೆ. ಬಟ್ ಪೆರಿಮೆನೋಪಾಸ್ ಅಂದರೆ ಯಾವಾಗ ಮೊಟ್ಟೆ ಅಂಡಾಶಯದಲ್ಲಿ ಕಮ್ಮಿ ಆಗ್ತಾ ಬರುತ್ತೋ ಆ ಎಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಕಮ್ಮಿ ಆಗ್ತಾ ಬರುತ್ತೆ. ಆ ಕಾರಣದಿಂದ ಏನಾಗುತ್ತೆ, ಅವರಿಗೆ ಈ ಸಿಂಪ್ಟಮ್ಸ್ ಸ್ಲೋಲಿ ಡೆವಲಪ್ ಆಗುತ್ತೆ. ಡೆಕೇಡ್ಸ್ ವರ್ಷಗಟ್ಟಲೆಯಿಂದ ನಿಮ್ಗೆ ಆ ಸಿಸ್ಟಮಿಕ್ ರಿದಮ್ ಡಿಸ್ಟರ್ಬ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಈ ಪೆರಿಮೆನೋಪಾಸ್ ಆವ್ರೇಜಲ್ಲಿ 4 years ಅಂತ ನಾವು ಹೇಳ್ತೀವಿ. ಸೊ ಈ ಸಿಂಪ್ಟಮ್ಸ್ ಎಲ್ಲ ಸ್ಲೋ ಆಗಿ ಸೆಟ್ಟನ್ ಆಗುತ್ತೆ ಯಾವಾಗ ಹಾರ್ಮೋನ್ಸ್ ಬಾಡಿನಲ್ಲಿ ಕಮ್ಮಿ ಆಗುತ್ತೋ. ಯಾವಾಗ 12 ತಿಂಗಳವರೆಗೂ ಅವ್ರಿಗೆ ಮುಟ್ಟಾಗಲ್ವೋ ಅದನ್ನು ನಾವು ಮೆನೋಪಾಸ್ ಅಂತೀವಿ. ಸೊ ಇಟ್ ಕ್ಯಾನ್ ಎಕ್ಸ್ಟೆಂಡ್, ಸಮ್ ಆಫ್ ದೆಮ್ 8 years, some of them 4 years, some of them even 10 years ಕೂಡ ಅವರು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಗ ಬಿಕಾಸ್ ಈ ಪ್ರೊಜೆಸ್ಟ್ರಾನ್ ಎಸ್ಟ್ರೋಜನ್ ಕಮ್ಮಿ ಇರೋದ್ರಿಂದ ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ, ಇದು ಹಾರ್ಮೋನ್ಸ್ ಕಮ್ಮಿ ಇದೆ ಅಂತ. ಸೊ ಅದೇನು ಮಾಡುತ್ತೆ, ಅದ್ರ ಹಾರ್ಮೋನ್ಸು FSHನ ಸ್ವಲ್ಪ ಜಾಸ್ತಿ ಮಾಡುತ್ತೆ. ಸೊ ಇವಾಗ ಅದೇನಾಗುತ್ತೆ, ಇಟ್ಸ್ ಲೈಕ್ ವಾಲ್ಯೂಮ್ ಜಾಸ್ತಿ ಮಾಡ್ದಂಗೆ ಆಯಿತು. ಸೊ ಒಂದು ದಿನ ಇಟ್ ಮೇ ಬಿ ಹೈ, one day it may be low. That is why they develop the mood swings, because of hormones which is dysregulated in her system. ಓಕೆ. ಸೊ ಇವಾಗ ಇದೆಲ್ಲ ಯಾವಾಗ ಶುರು ಅಂದರೆ, ಈಗ ನಾನು ನಾನು ಇವಾಗ 30 ವರ್ಷ ಆಯಿತು, ನನಗೆ 35. ನಾನು ನನ್ನದೇ ಲೈಫಲ್ಲಿ ಬಿಸಿ ಇದ್ದೀನಿ. ಯಾಕಂದ್ರೆ ದ್ಯಾಟ್ ಇಸ್ ದ ಏಜ್ ವೆನ್ ನನ್ನ ಎಜುಕೇಷನ್ ಮುಗ್ದಿದೆ, ನಾನು ಒಂದು ಹೊಸ ಜಾಬ್ಗೆ ಎಂಟರ್ ಆಗಿದ್ದೀನಿ, ಮದುವೆ ಆಗಿದೆ, ಮಕ್ಕಳಾಗ್ತಾ ಇದ್ದಾರೆ. ಸೊ ಆ ಫೇಸಲ್ಲಿ ಮಕ್ಕಳು ಬೆಳೆಸ್ತಾ ಇದ್ದೀನಿ. ಸೊ ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಹ್ಯಾಪ್ನಿಂಗ್ ನನ್ನ ಸುತ್ತಮುತ್ತ. ಸೊ ಹೀಗಿರ್ಬೇಕಾದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ದಟ್ ನಾನು ಈ ಥರ ಪೆರಿಮೆನೋಪಾಸ್ ಸ್ಟೇಜ್ಗೆ ಎಂಟರ್ ಆಗ್ತಿರಬಹುದು ಅಂತ? ಬಿಕಾಸ್ ನನ್ನ ಗಮನ ಪೆರಿಮೆನೋಪಾಸ್ ಕಡೆ ಇಲ್ಲವೇ ಇಲ್ಲ. ನೀವು ಹೇಳ್ತಿದ್ದಾರೆ ಈಗ ಅವೇರ್ನೆಸ್ ಶುರುವಾಗಿದೆ ಅಂತ, ಬಟ್ ಸುಮಾರು ಜನ ನಮ್ಮ ರೂರಲ್ ಹೆಣ್ಮಕ್ಳಿಗೆ ತೊಗೊಂಡ್ರು ಅವ್ರು ಪ್ರಾಬಬ್ಲಿ ಇದ್ರ ಬಗ್ಗೆ ಯೋಚನೆನೂ ಮಾಡಿರಲ್ಲ. ಸೊ ಹೌ ವಿಲ್ ವಿ ನೋ, ಇಸ್ ಇಟ್ ಓನ್ಲಿ ಎಮೋಷನಲ್ ಸೈನ್ಸಾ, ಫಿಸಿಕಲ್ ಸೈನ್ಸಾ, ಏನಾಗುತ್ತೆ ನಮ್ಮಲ್ಲಿ ಅವಾಗ? ಆ್ಯಂಡ್ ಯಾವ ಏಜಲ್ಲಿ ನಾನು ಅದನ್ನು ನೋಟಿಸ್ ಮಾಡೋಕ್ಕೆ ಶುರು ಮಾಡಬೇಕು? ಸೊ ಇಟ್ ಈಸ್ ಓವರ್ ಆಲ್ ಸಿಂಪ್ಟಮ್ಸ್. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲರಿಗೂ ಸಿಂಪ್ಟಮ್ಸ್ ಇರೋವಂಥ ಅವಶ್ಯಕತೆ ಇಲ್ಲ. ಓಕೆ. ಬಟ್ ಯಾವಾಗ ಶುರು ಆಗುತ್ತೆ ಅಂದರೆ ಸಿಂಪ್ಟಮ್ಸ್ ಸ್ಲೋಲಿ ಸೆಟ್ಟನ್ ಆಗುತ್ತೆ. ಅಂದರೆ ಮೈಲ್ಡ್ ಸಿಂಪ್ಟಮ್ಸ್ ಇರ್ಬೋದು ಪೆರಿಮೆನೋಪಾಸ್ನಲ್ಲಿ. ಯಾವ ಏಜಲ್ಲಿ? ಸೊ ಇವಾಗ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳಲ್ಲಿ ಒಂದು ಬಂದು ಜೆನೆಟಿಕಲ್ ಹಿಸ್ಟ್ರಿ ಆ್ಯಂಡ್ ಲೈಫ್ ಸ್ಟೈಲ್. ಸೊ ಇವಾಗ ನಮ್ಮ ತಾಯಿಗೆ ಒಂದು ಅರೌಂಡ್ 50 years ಆಯಿತು ಅಂದರೆ ನನಗೂ ನನ್ನ ತಂಗಿಗೂ ಅದೇ ಸುತ್ತಮುತ್ತ ಆಗುತ್ತೆ ಅನ್ನೋ ಕಾನ್ಸೆಪ್ಟ್. ಲೈಫ್ ಸ್ಟೈಲ್ ಇಸ್ ಇಂಪಾರ್ಟೆಂಟ್. ಸ್ಮೋಕಿಂಗ್, ಕೆಮಿಕಲ್ ಲೈಕ್ ಸೇ ಕೀಮೋಥೆರಪಿಗೆ ಎಕ್ಸ್ಪೋಸ್ ಆಗಿರ್ತಾರೆ, ಆ ಥರ ಇರೋರಲ್ಲಿ ಸ್ವಲ್ಪ ಬೇಗನೆ ಆಗ್ಬೋದು. ಸೊ ಲೈಫ್ ಸ್ಟೈಲ್ ಆ್ಯಂಡ್ ಜೆನೆಟಿಕ್ಸ್ ಪ್ಲೇ ಅ ಇಂಪಾರ್ಟೆಂಟ್ ರೋಲ್. ಎಕ್ಸಾಕ್ಟ್ಲಿ ನಂಬರ್ ಬರೋದಿಲ್ಲ, ಲೈಕ್ ಇಟ್ ಡಸಂಟ್ ಹ್ಯಾವ್ ಅ ಬರ್ತ್ ಲೈಕ್ ಅ ಪ್ರಾಪರ್ ಡೇಟ್. ಇಟ್ ಡಿಪೆಂಡ್ಸ್. ಒಂದು ಹುಡುಗಿಗೂ ಇನ್ನೊಂದು ಹುಡುಗಿಗೂ ಅದು ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಬಟ್ ಸಿಂಪ್ಟಮ್ಸ್ ಇಸ್ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟೈಮ್ ಅವ್ರು ನಮ್ಮ OPDಗೆ ದೇ ಡೋಂಟ್ ಕಮ್ ಲೈಕ್ ಸೇಯಿಂಗ್ ದಟ್ ನನಗೆ ಪೆರಿಮೆನೋಪಾಸ್ ಇದೆ ಅಥವಾ ಮೆನೋಪಾಸ್ ಇದೆ ಅಂತ. ದೇ ಕಮ್ ಟು ಯು ವಿತ್ ಸಿಂಪ್ಟಮ್ಸ್. ಸೊ ಮೈಲ್ಡಾಗಿ ಶುರು ಆಗ್ಬೋದು. ಆ್ಯಸ್ ಮೈಲ್ಡ್ ಆಸ್ ರಾತ್ರಿ ಸರಿಗೆ ನಿದ್ದೆ ಬರ್ತಾ ಇಲ್ಲ, ಬ್ರೈನ್ ಫಾಗಿಂಗ್ ಆಗ್ತಾ ಇದೆ, ನನಗೆ ಮೂಡ್ ಸ್ವಿಂಗ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಐ ಕ್ಯಾನ್ ಮೇಕ್ ಔಟ್ ದ ಡಿಫ್ರೆನ್ಸಸ್, ಐ ಆಮ್ ಅ ವೆರಿ ಬಬ್ಲಿ ಪರ್ಸನ್, ಬಟ್ ಈ ನಡುವೆ ಸ್ವಲ್ಪ ನನ್ನ ಮೂಡ್ ಸ್ವಲ್ಪ ಲೋ ಇರುತ್ತೆ. ಸೊ ದೀಸ್ ಆರ್ ದ ಸ್ಲೋ ಸಿಂಪ್ಟಮ್ಸ್ ವಿಚ್ ಸೆಟ್ಸ್ ಇನ್. ಓಕೆ ಓಕೆ. ಅನ್ಫಾರ್ಚುನೇಟ್ಲಿ ದರ್ಸ್ ನೋ ಸ್ಪೆಸಿಫಿಕ್ ಟೆಸ್ಟ್ ದಟ್ ನಾವು ಮಾಡಿ ನಾವು ಅದನ್ನು ಕಂಡುಹಿಡಿಯೋ ಥರ ಇರಲ್ಲ. ನಾವು ಸಿಂಪ್ಟಮ್ಸ್ನ ಪಿಕ್ ಮಾಡಬೇಕಿಲ್ಲಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಈ ಹೆಡ್ ಟು ಟೋ ಚೇಂಜಸ್ ಶುರು ಆಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಹೇರ್ ಲಾಸ್, ಸ್ಕಿನ್ ಸ್ಟಾರ್ಟಿಂಗ್ ಟು ರಿಂಕಲ್, ವಿಷನ್ ಬೀಯಿಂಗ್ ಡಿಸ್ಟರ್ಬ್ ಆಗುವಂಥದ್ದು, ಸ್ವಲ್ಪ ಪಿಗ್ಮೆಂಟೇಷನ್ಸ್ ಫೇಸ್ ಮೇಲೆ ಜಾಸ್ತಿ ಆಗುವಂಥದ್ದು, ಹೇರ್ ಗ್ರೋತ್ ಜಾಸ್ತಿ ಆಗುವಂಥದ್ದು, ಥೈರಾಯ್ಡ್ ಡಿಸಾರ್ಡರ್ಸ್ ಬರುವಂಥದ್ದು, ತೂಕ ಜಾಸ್ತಿ ಆಗುವಂಥದ್ದು, ಲೆಥಾರ್ಜಿ, ಫೆಟಿಗ್,
ಸುಸ್ತಾಗುವಂಥದ್ದು, ಏನೂ ಇಲ್ಲದೆ ಕರೆಕ್ಟಾಗಿ ಊಟ ಮಾಡ್ತೀವಿ, ನಮ್ಮದು ಬ್ಲಡ್ ಪ್ಯಾರಾಮೀಟರ್ಸ್ ನಾರ್ಮಲ್ ಆಗಿದ್ರೂ ಸುಸ್ತಾಗುವಂಥದ್ದು, ಸ್ವಲ್ಪ ಮತ್ತೆ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು, ಮಸಲ್ ವೀಕ್ನೆಸ್, ಜಾಯಿಂಟ್ ಪೇನ್ಸ್, ವಜೈನಲ್ ಡ್ರೈನೆಸ್, ಸೆಕ್ಷುವಲ್ ಡ್ರೈವ್ ಕಮ್ಮಿ ಆಗುವಂಥದ್ದು. ಸ್ಲೋಲಿ ಈ ಸಿಮ್ಟಮ್ಸ್ ಸೆಟ್ ಆಗುತ್ತೆ. ಯಾವಾಗ ಅವರು ಆ ಸಿಮ್ಟಮ್ಸಿಂದ ಅವ್ರ ಲೈಫ್ ಸ್ಟೈಲ್ ಅಥವಾ ಅವ್ರವರಿಗೆ ತೊಂದರೆ ಆಗ್ತಿದೆಯೋ ಆವಾಗ ಅವ್ರು ಡಾಕ್ಟರ್ಸ್ನ ಮೀಟ್ ಮಾಡೋದು ಬೆಟರ್. ಸೊ ಯು ಹ್ಯಾವ್ ಟು ನೋ ದ ಸಿಮ್ಟಮ್ಸ್. ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು. ಕೆಲವೊಬ್ಬರಿಗೆ ಏನು ಬೇಡ, ಎಷ್ಟು ಈಸಿಯಾಗಿ, ಒಬ್ಬೊಬ್ರು ಎಷ್ಟು ಈಸಿಯಾಗಿ ಸೇಲ್ ಆಗಿಬಿಡ್ತಾರೆ ಪೆರಿಮೆನೋಪಾಸ್ ಟು ಮೆನೋಪಾಸ್. ಬಟ್ ಕೆಲವೊಬ್ಬರಿಗೆ ಮೆಡಿಕಲ್ ಅಟೆನ್ಷನ್ ಬೇಕಾಗುತ್ತೆ. ಸೊ ಈ ಸಿಮ್ಟಮ್ಸ್ನ ನಾವು ಅರ್ಥ ಮಾಡಿಕೊಂಡು ಎಷ್ಟು ಮಟ್ಟದವರೆಗೂ ಅದು ಅವ್ರನ್ನ ಅಫೆಕ್ಟ್ ಮಾಡ್ತಾ ಇದೆ ಅಂತ ತಿಳ್ಕೊಂಡ್ರೆ ಇಟ್ ಶುಡ್ ಬಿ ಮಚ್ ಈಸಿಯರ್. ಈಗ ನೀವು ಈ ಸಿಮ್ಟಮ್ಸ್ ಹೇಳ್ತಿರ್ಬೇಕಾದ್ರೆ ಒನ್ ಆಫ್ ದ ಮೇಜರ್ ಸಿಮ್ಟಮ್ಸ್ ಯೂಶಲಿ ಡಾಕ್ಟರ್ ಹತ್ರ ಹೋಗಬೇಕು ಅಂತ ಬರೋದು ಐ ಥಿಂಕ್ 2-3 ಇದರಲ್ಲಿ. ಒಂದು ಅಫ್ಕೋರ್ಸ್ ಮೆಂಟಲ್ ಹೆಲ್ತ್. ಈಗೀಗ ಪೀಪಲ್ ಆರ್ ಥಿಂಕಿಂಗ್ ನಾನು ಹೋಗಬೇಕು ಡಾಕ್ಟರ್ ಹತ್ರ ಅಂತ. ಅದನ್ನೇ ಸೈಡಿಗೆ ಇಟ್ಟರೆ ನಾವು ಬರೋದು 3 ವಿಷಯ. ಒಂದು ಈವನ್ ಸ್ಕಿನ್. ತುಂಬ ಜನ ಬಿಡು ಏನಾಗಲ್ಲ, ಏನೋ ವೆರಿ ಲೇಟ್ ದಟ್ ಅವ್ರು ಆ್ಯಕ್ಚುಲಿ ಸ್ಕಿನ್ ಬಗ್ಗೆ ಈಗೀಗ ಅಫ್ಕೋರ್ಸ್ ಅದನ್ನು ನೋಡ್ತಿದ್ದಾರೆ. ಬಟ್ ಕಾಸ್ಮೆಟಾಲಜಿ ಅನ್ನೋದನ್ನು ಸ್ವಲ್ಪ ಅದನ್ನು ಆ ಕಡೆ ಇಟ್ಟರೆ ನಾವು. ಸೊ ನಂಗೆ 3 ವಿಚ್ ಸ್ಟುಡ್ ಔಟ್ ಇಸ್, ಒಂದು ವೆಯ್ಟ್ ಗೇನ್ ಆಗುತ್ತೆ ಆಯಿತಾ. ವೆಯ್ಟ್ ಗೇನ್ ಆದಾಗ, ತೂಕ ಜಾಸ್ತಿ ಆಗಿದೆ ಅಂದಾಗ ಅದರಿಂದ ಏನಾದರೂ ಡಯಾಬಿಟೀಸ್ ಇನ್ನೇನಾದರೂ ಬರುತ್ತೆ ಅನ್ನೋ ಕಾರಣಕ್ಕೆ ಅದು ಒಂದು ಡಾಕ್ಟರ್ ಹತ್ರ ಹೋಗ್ತಾರೆ. ಇನ್ನೊಂದು ನೀವು ಹೇಳ್ದಂಗೆ ಈಗ ಏನೋ ನನಗೆ ನಿದ್ದೆ ಬರ್ತಾ ಇಲ್ಲ, ಅದೂ ಕೂಡ ಸಮ್ ಆಫ್ ದೆಮ್ ಹೋಗ್ತಾರೆ, ಬಟ್ ನಾಟ್ ಎವ್ರಿಬಡಿ. 3ನೇದು ಏನಂದರೆ ಈ ಮುಟ್ಟು ಸರಿಯಾಗಿ ಆಗ್ತಿಲ್ಲ ಅನ್ನೋ ಒಂದು ರೀಸನ್. ಈಗ ಪೆರಿಮೆನೋಪಾಸಲ್ಲಿ ದ್ಯಾಟ್ ಈಸ್ ಒನ್ ಆಫ್ ದ ಸಿಮ್ಟಮ್ಸ್. ಹಾಂ, ಬಟ್ ಅದು ಒಂದೇ ಸಿಮ್ಟಮ್ಸ್. 2 ಕ್ವೆಶ್ಚನ್ ಇದೆ ಇಲ್ಲಿ. ಒಂದು ಕ್ವೆಶ್ಚನು ಯಾವುದಕ್ಕೆ ಹೆಚ್ಚಾಗಿ ನಿಮ್ಮ ಹತ್ರ ಬರ್ತಾರೆ, ಈ ಇಷ್ಟರಲ್ಲಿ ಯಾವ ಸಿಮ್ಟಮ್ಸ್ನ ತಗೊಂಡು ನಿಮ್ಮ ಹತ್ರ ಜಾಸ್ತಿ ಬರ್ತಾರೆ? ಇರ್ರೆಗ್ಯುಲಾರಿಟಿ ಆಫ್ ಮೆನ್ಸಸ್ ಬರೋದು. ಇಲ್ಲ ಅವರಿಗೆ ಮುಟ್ಟು ಕರೆಕ್ಟಾಗಿ ಆಗ್ತಾ ಇಲ್ಲ, ಮುಟ್ಟು ಜಾಸ್ತಿ ಆಗ್ತಾ ಇದೆ, ಅಥವಾ ಬ್ಲೀಡಿಂಗ್ ಕಮ್ಮಿ ಆಗ್ತಾ ಇದೆ. ಬಹಳ ಜನ ಮೆಡಿಕಲ್ ಅಟೆನ್ಷನ್ ಸೀಕ್ ಮಾಡದೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ. ನಾವು ಅದನ್ನು ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಕರಿತೀವಿ. ಬಹಳನೇ ಕಾರಣ ಇರುತ್ತೆ ಅದರಲ್ಲಿ. ಬಟ್ ಈ ಪೆರಿಮೆನೋಪಾಸ್ ಟೈಮಲ್ಲಿ ಅವ್ರಿಗೆ ಬಿಕಾಸ್ ಆಫ್ ದ ಹಾರ್ಮೋನ್ಸ್ ವಿಚ್ ಇಸ್ ಜಂಪಿಂಗ್ ಅಪ್ ಆ್ಯಂಡ್ ಡೌನ್, ಅವ್ರಿಗೆ ಸಿಮ್ಟಮ್ಸ್ ಸ್ವಲ್ಪ ಪ್ರಾಮಿನೆಂಟ್ ಆಗಿಬಿಡುತ್ತೆ. ಸೊ ಕಾಮನ್ ಆಗಿ ಗೈನಕಾಲಜಿಸ್ಟ್ನ ವಿಸಿಟ್ ಮಾಡೋದು ಬಿಕಾಸ್ ಆಫ್ ಇರ್ರೆಗ್ಯುಲರ್ ಮೆನ್ಸಸ್. ಓಕೆ. ಸೊ ಈ ಇರ್ರೆಗ್ಯುಲರ್ ಮೆನ್ಸಸ್ ಅನ್ನೋದಿದೆಯಲ್ಲ, ಇದನ್ನು ನಾವು ನೋಟಿಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಇರ್ರೆಗ್ಯುಲರ್ ಒಂದು ಮತ್ತು ಹೆವಿ ಬ್ಲೀಡಿಂಗ್, ಇದು ಎರಡೂ ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಮೇನ್ಲಿ ಬಿಕಾಸ್ ಒಬ್ರೊಬ್ರು ಹೆಂಗೆ ಬರ್ತಾರೆ ಅಂದರೆ ಹಿಮೋಗ್ಲೋಬಿನ್ 4-5 ಇಟ್ಕೊಂಡು ಬರ್ತಾರೆ. ನನಗೆ ಸರ್ಪ್ರೈಸ್, ಹೆಂಗೆ ನಡ್ಕೊಂಬಂದು ಕೂತ್ಕೋತಾ ಇದ್ದೀರಾ ನೀವು ಒ ಪಿ ಡಿನಲ್ಲಿ ಅಂತ. ಪರವಾಗಿಲ್ಲ, ನನಗೆ ಮುಟ್ಟು ನಿಲ್ಲೋ ಥರ ಇದೆ, ಇನ್ನೂ ಒಂದು 2 ತಿಂಗಳು ನಿಂತೋಗುತ್ತೆ. ಆ 2 ತಿಂಗಳಿಗೆ ಎಕ್ಸ್ಪೈರಿನೇ ಇಲ್ಲ, ಹಾಗೆ ನೆಕ್ಸ್ಟ್ 2 ತಿಂಗಳು ಅಂದ್ಕೊಂಡು ಎಷ್ಟು ಬ್ಲೀಡಿಂಗ್ ಆಗಿರುತ್ತೆ. ಅದು ಬ್ಲೀಡಿಂಗ್ ಹೆಂಗೆ ಹೋಗುತ್ತೆ ಅಂದರೆ ಅವರಿಗೆ ಪ್ಯಾಡ್ ಕಟ್ಲೆ ಚೇಂಜ್ ಮಾಡೋದು, ಗೆಡ್ಡೆ ಹೋಗುವಂಥದ್ದು. ಈ ಅವೇರ್ನೆಸ್ ಅನ್ನೋದೇ ದಟ್ ಇಸ್ ವೇರ್ ಇಟ್ ಕಮ್ಸ್ ಇನ್. ಇವಾಗ ನಾನು ಕರೆಕ್ಟಾಗಿ ಕ್ಲಾಕ್ ಥರ ನಿಮಗೆ 30 ಡೇಸಲ್ಲಿ ಪೀರಿಯಡ್ಸ್ ಆಗಬೇಕು ಅಂತ ಹೇಳ್ತಾ ಇಲ್ಲ. ಎಸ್, ಸ್ವಲ್ಪ ಇರ್ರೆಗ್ಯುಲರೈಸೇಷನ್ ಆಗ್ತಾ ಇರುತ್ತೆ. 45 ಡೇಸಿಗೆ ಪುಷ್ ಆಗ್ಬೋದು, ತಾನಾಗೆ ಬರ್ತಾ ಇದೆ. ಬಟ್ ಬ್ಲೀಡಿಂಗ್ ಯಾವಾಗ 7 ದಿನಕ್ಕಿಂತ ಜಾಸ್ತಿ ಆಗ್ತಾ ಇದೆ, ಯಾವಾಗ ನೀವು ಮತ್ತೆ ಪ್ಯಾಡ್ ಚೇಂಜ್ ಮಾಡಬೇಕು, ಗೆಡ್ಡೆ ಥರ ರಕ್ತ ಹೋಗ್ತಾ ಇದೆ, ಅದರಿಂದ ನಿಮಗೆ ಸುಸ್ತಾಗ್ತಾ ಇದೆ, ಲೆಥಾರ್ಜಿ ಆಗ್ತಾ ಇದೆ ಅಂದರೆ ಅದರಿಂದ ನೀವು ಮೆಡಿಕಲ್ ಅಟೆನ್ಷನ್ ತೊಗೊಳ್ಳೇಬೇಕು. ಈ ಟೈಮಲ್ಲಿ ಬರೀ ಪೆರಿಮೆನೋಪಾಸ್ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಆಗೋಕ್ಕಾಗಲ್ಲ. ಅದಕ್ಕೆ ಬೇರೆ ಕಾರಣ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ. ಅದು ಫೈಬ್ರಾಯ್ಡ್ ಇರ್ಬೋದು, ಅಥವಾ ಬೇರೆ ಥರ ಬದಲಾವಣೆಗಳಿರ್ಬೋದು ಗರ್ಭಕೋಶದಲ್ಲಿ ಅಥವಾ ಗರ್ಭಕೋಶದ ಬಾಯಿನಲ್ಲಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ನೋ ಯಾವ ಸೈಕಲ್ಸ್ ಇರ್ರೆಗ್ಯುಲಾರಿಟಿ ಆದರೂ ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಆ್ಯನ್ಯುವಲ್ ಚೆಕಪ್ ಬೇಕೇ ಬೇಕು. ಇವಾಗ ಮೋಸ್ಟ್ ಆಫ್ ಇಂಡಿಯನ್ ವುಮೆನಲ್ಲಿ ಪ್ರಾಬ್ಲಮ್ ಇಸ್, ಅವ್ರು ಏನು ಮಾಡ್ತಾರೆ, ಆಯಿತು ಮಗು ಆಯಿತು, ಮಕ್ಕಳು ಬೇಡದಿರೋ ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ಏನೂ ಇಲ್ಲ ಅಂದರೆ ಗೈನಕಾಲಜಿಸ್ಟ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಅನ್ನೋ ಕಾನ್ಸೆಪ್ಟ್, ವಿಚ್ ಇಸ್ ರಾಂಗ್. ಹೆಲ್ತ್ ಪ್ಯಾಕೇಜಲ್ಲಿ ಏನಕ್ಕೆ ನಾವು ಇನ್ಸಿಸ್ಟ್ ಮಾಡಿ ಒಂದು ಅಬ್ಡಮನ್ ಸ್ಕ್ಯಾನು, ಪೆಲ್ವಿಕ್ ಸ್ಕ್ಯಾನು, ಪ್ಯಾಪ್ಸ್ಮಿಯರ್ ಹೇಳ್ತೀವಿ ಅಂದರೆ ದೀಸ್ ಆರ್ ಕಂಡೀಷನ್ಸ್ ನಾವು ನೋಡ್ದಂಗೆ ಪಾಪ್ಯುಲೇಷನ್ ಇನ್ ಆರ್ ಕಂಟ್ರಿ ಇಸ್ ಹೈ. ಸೊ ಇಟ್ ಈಸ್ ಎಸೆನ್ಷಿಯಲ್. ಸೊ ಆ್ಯನ್ಯುವಲ್ ಹೆಲ್ತ್ ಚೆಕಪಿಂದ ವಾಟ್ ಯು ಮೇ ಮಿಸ್ ಐ ಮೇ ಪಿಕ್ ಅಪ್ ಬೇಕೇ ಬೇಕು. ಎನಿ ಸೈಕಲ್ ಇರ್ರೆಗ್ಯುಲಾರಿಟಿ ಇಟ್ ಇಸ್ ಬೆಟರ್ ಯು ಕನ್ಸಲ್ಟ್. ಸೊ ಈಗ ನೀವು ಸೈಕಲ್ ಇರ್ರೆಗ್ಯುಲಾರಿಟಿ ಬಗ್ಗೆ ಹೇಳಿದ್ರಿ, ಮತ್ತು ಹೆಚ್ಚು ಬ್ಲೀಡಿಂಗ್ ಆಗ್ತಾ ಇದ್ರೆ ಅಂತಂದ್ರೆ, ಸೊ ಈ ಸೈಕಲ್ ಇರ್ರೆಗ್ಯುಲಾರಿಟಿ ಅನ್ನೋದು ನಾವು ನೀವು ಹೇಳ್ದಂಗೆ 30 ದಿನದಲ್ಲಿ ಆಗ್ತಿದೆಯಾ ಅಥವಾ 45 ದಿನಕ್ಕೆ ಆಗ್ತಿದೆಯಾ ಅಂತ. ನಮಗೆ ಇರ್ರೆಗ್ಯುಲರ್ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಅಂದರೆ ನಾನು ಕರೆಕ್ಟಾಗಿ ಸರಿಯಾಗಿ ಆಗ್ತಾ ಇಲ್ಲ ಮುಟ್ಟು ಅಂತ, ನಾವು ಎಷ್ಟು ದಿನವರೆಗೂ ವೆಯ್ಟ್ ಮಾಡಬಹುದು ಈ ಏಜಲ್ಲಿ? ಎಸ್ಪೆಷಲಿ 40 ವರ್ಷದ ಮೇಲೆ ಅಂತ ಇಟ್ಕೊಳ್ಳೋಣ ನಾವು, ಅಪ್ರಾಕ್ಸಿಮೇಟ್ ಏಜ್. ಅದು ನೀವು ಹೇಳ್ದಂಗೆ ಇಟ್ ಕ್ಯಾನ್ ಡಿಫರ್, ಒಬ್ರೊಬ್ರಿಗೆ ಒಂದೊಂದು ಥರ ಇರ್ಬೋದು. ಬಟ್ 40 ವರ್ಷದ ಮೇಲೆ ನಾವು ಎಷ್ಟು ತಿಂಗಳವರೆಗೂ ನಾವು ವೆಯ್ಟ್ ಮಾಡಬಹುದು, ಇದು ನೋಡೋಣ ಇನ್ನೊಂದು ಸ್ವಲ್ಪ ದಿನ ಅಂತ? ಅಥವಾ ಸೊ ಒಂದ್ಸತಿ ನಮಗೆ ಈ ನಾನು ಹೇಳಿರೋಂಥ ಅಸೋಸಿಯೇಟೆಡ್ ಸಿಮ್ಟಮ್ಸ್ ಜೊತೆ ಇರ್ರೆಗ್ಯುಲಾರಿಟಿ ಶುರು ಆದರೆ, ಅದರಿಂದ ಇವಾಗ 45 to 50 ಡೇಸ್ವರೆಗೂ ಅಂತಲೇ ಅನ್ಕೋಣ, ಮುಟ್ಟು ಬರ್ತಾ ಇದೆ, ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇಲ್ಲ ಅಂದರೆ ನಾವು ವೇಟ್ ಮಾಡ್ಬೋದು.
ದರ್ ಇಸ್ ನೋ ಡೆಡ್ ಇಷ್ಟೇ 3 ತಿಂಗಳ ನೀನು ನನ್ನ ಬಂದು ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಟ್ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಬೇಕೇ ಬೇಕು. ಬಟ್ ಯಾವಾಗ ನಿಮಗೆ ಬ್ಲೀಡಿಂಗ್ ಹೆಚ್ಚಾಗ್ಬಿಡುತ್ತೋ, ಐ ವುಡ್ ನಾಟ್ ಸಜೆಸ್ಟ್ ವೇಟ್. ಈವನ್ ಇಫ್ ಇಟ್ ಈಸ್ 2 months, ಪ್ಲೀಸ್ ವಿಸಿಟ್ ದ ಗೈನಕಾಲಜಿಸ್ಟ್. ಲೈಕ್ ಐ ಸೆಡ್, ಈ ಪೆರೋಮೆನೋಪಾಸ್ ಮಾತ್ರ ಇಲ್ಲ, ಸಮಥಿಂಗ್ ಎಲ್ಸ್ ಮೇ ಬಿ ವರ್ಕಿಂಗ್ ಇನ್ ದ ಬ್ಯಾಕ್ಗ್ರೌಂಡ್. ಸೊ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಇವಾಗ ಏನೋ ಒಂದ್ಸರಿ ನಾನು ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲೇ ನಾವು ನೋಡ್ತಿರ್ಬೇಕಾದ್ರೆ ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳ್ತಾರೆ. ಈಗ ನನಗೆ ನಾರ್ಮಲಿನೇ ನಾನು ಓಕೆ ನನಗೆ ಅಭ್ಯಾಸ ಇದೆ, ನಾನು ಎವ್ರಿ 2 hours ಪ್ಯಾಡ್ ಚೇಂಜ್ ಮಾಡ್ತೀನಿ. ಸೊ ನಾನು ಇಲ್ಲ ನೀನು 4ರಿಂದ 5 ಪ್ಯಾಡ್ ಚೇಂಜ್ ಮಾಡ್ತಾ ಇದ್ರೆ ಮೇ ಬಿ ಜಾಸ್ತಿ ಇರ್ಬೋದು. ಸೊ ಹಾಗೆ ನಾವು ಹೇಗೆ ಹೇಳ್ಬೋದಾ, ಅಂದರೆ ಹೇಗೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ? ಈಗ ದಿನದಲ್ಲಿ ನೀವು 5-6 ಪ್ಯಾಡ್ ಜಾಸ್ತಿ ಚೇಂಜ್ ಮಾಡ್ತಿದ್ದೀರಾ, ಗೆಡ್ಡೆ ಥರ ಬ್ಲೀಡಿಂಗ್ ಹೋಗ್ತಾ ಇದೆ, ಅಥವಾ ಈಗ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡ್ತಾರೆ, ತುಂಬ ಜನ ಮೆನ್ಸ್ಟ್ರಲ್ ಕಪ್ಪಿಗೆ ಚೇಂಜ್ ಮಾಡಿದ್ದಾರೆ, ರಿಪೀಟೆಡ್ 4 times ಜಾಸ್ತಿ ಮೆನ್ಸ್ಟ್ರಲ್ ಕಪ್ನ ಚೇಂಜ್ ಮಾಡಬೇಕಾಗಿರೋದು, ಅಥವಾ 5 ದಿನಕ್ಕಿಂತ ಜಾಸ್ತಿ. ಇವಾಗ ಹೆಂಗೆ ಯೂಶಲಿ ಏನಾಗುತ್ತೆ, 3 ದಿನದವರೆಗೂ ಹೆಚ್ಚಾಗಿ ಬ್ಲೀಡಿಂಗ್ ಆಗಿ 4-5ನೇ ದಿನದಲ್ಲಿ ಸ್ವಲ್ಪ ಕಮ್ಮಿ ಆಗಿ 7 ದಿನದಷ್ಟೊತ್ತು ಒಬ್ಬೊಬ್ರಿಗೆ 7 ದಿನದವರೆಗೂ ಹೋಗುತ್ತೆ. ಬಟ್ ಅಷ್ಟೂ ದಿನಕ್ಕೆ ಹೆವಿ ಬ್ಲೀಡಿಂಗ್ ಅಂದರೆ ಒಂದು 5ರಿಂದ 6 ಪ್ಯಾಡ್ವರೆಗೂ ಅವ್ರು ಚೇಂಜ್ ಮಾಡ್ತಿದ್ದಾರೆ ಅಂದರೆ ಅವರು ದೇ ಹ್ಯಾವ್ ಟು ಸಿ ಅ ಗೈನ್. ಓಕೆ. ಸೊ ಸಪೋಸ್ ಯಾರಾದರೂ ಒಬ್ರಿಗೆ 2 ತಿಂಗಳು ಆಗಲೇ ಇಲ್ಲ, ಮುಟ್ಟಾಗಲೇ ಇಲ್ಲ, ಆಮೇಲೆ ಒಂದಿನ ಒಂಚೂರೇನೋ ಒಂದು ಕಾಣಿಸ್ಕೊಂತು ಅಂತಂದಾಗ ಆ ಟೈಮಲ್ಲೂ ಅವ್ರು ಗೈನಕಾಲಜಿಸ್ಟ್ ಮೀಟ್ ಮಾಡೋದು ಇಂಪಾರ್ಟೆಂಟ್. ಲೆಟ್ ಮೀ ಸಿ ಯು. ನಾವು ನೋಡಿದಾಗ ನಾವು ಬರೀ ಗರ್ಭಕೋಶ ಮಾತ್ರ ನೋಡಲ್ಲ, ಗರ್ಭಕೋಶದ ಲೈನಿಂಗ್ ನೋಡ್ತೀವಿ, ಮೊಟ್ಟೆ ನೋಡ್ತೀವಿ, ಗರ್ಭಕೋಶದ ಬಾಯಿ ಕೂಡ ನೋಡ್ತೀವಿ. ಸೊ ಇದೆಲ್ಲ ಕಾನ್ಸೆಪ್ಟ್ ನೋಡಿದಾಗ ಹಾಲಿಸ್ಟಿಕಲಿ ಐ ಸಿ ದ ಎಂಟೈರ್ ರಿಪ್ರೊಡಕ್ಟಿವ್ ಆರ್ಗನ್ಸ್ನ ನಾನು ನೋಡಿರ್ತೀನಿ. ಸೊ ಅವಾಗ ನನಗೆ ಅನ್ಸಿದ್ರೆ ಇಲ್ಲ ಲೈನಿಂಗ್ ಸಣ್ಣ ಆಗ್ತಾ ಇದೆ ಅಥವಾ ಮೊಟ್ಟೆ ಸೈಜ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂದರೆ ನಾನು ಐ ವಿಲ್ ಟೆಲ್ ಇಲ್ಲ ಇವಾಗ ಒಂದಿನ ಒಂದು ಸ್ವಲ್ಪ ದಿನ ವೇಟ್ ಮಾಡಿ ನೋಡೋಣ, ಮೇ ಬಿ ನೀವು ಮೆನೋಪಾಸ್ ಹತ್ರ ಬಂದಿರ್ಬೋದು ಅಂತ ಕೂಡ ಹೇಳ್ಬೋದು. ಬಟ್ ಆಗಿಲ್ಲ ಅಂದರೆ ಬೆಟರ್ ಟು ಸಿ ಅ ಡಾಕ್ಟರ್. ಓಕೆ. ಸೊ ಯಾಕಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಏನು ಬರುತ್ತೆ ಅಂದರೆ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಪಾಸಿಬಿಲಿಟೀಸು ಜಾಸ್ತಿ ಇರುತ್ತೆ. ಸೊ ಪೆರಿಮೆನೋಪಾಸ್ ಈಸ್ ನಾಟ್ ಅನ್ ಎಕ್ಸೆಪ್ಷನ್ ಫಾರ್ ಪ್ರೆಗ್ನೆನ್ಸಿ. ಸೊ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಪಾಸಿಟಿವ್ ಇತ್ತು ಅಂದರೆ ಸೊ ಇಟ್ ಈಸ್ ಬೆಟರ್ ಇಫ್ ಯು ಮಿಸ್ಡ್ ಯೋರ್ ಪೀರಿಯಡ್ಸ್. ಯಾರಿಗೆ ಕರೆಕ್ಟಾಗಿ ನನಗೆ 30-35 ಡೇಸ್ಗೆ ಆಗ್ತಾಯಿತ್ತು, ಸಡನ್ನಾಗಿ 60 ಡೇಸ್ವರೆಗೂ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅನ್ಸುತ್ತೆ. ತುಂಬ ಜನಕ್ಕೆ ಅದು ವಿ ಮೇ ಸ್ಕಿಪ್ ದ್ಯಾಟ್ ಇನ್ ದ ಮೈಂಡ್ ಅಲ್ವಾ, ಪಾಸಿಬಿಲಿಟಿ ಕಮ್ಮಿ ಅಂತ ಅಂದ್ಕೊಂಡು. ದ್ಯಾಟ್ ಇಸ್ ವೆರಿ ಟ್ರೂ. ಸೊ ಈಗ ಏನೋ ನಾವೀಗ ಪೆರಿಮೆನೋಪಾಸ್ ಆಯಿತು, ಒಳಗಡೆ ಬಯೋಲಾಜಿಕಲಿ ವಾಟ್ ರಿಯಲಿ ಗೋಸ್ ಥ್ರೂ ಅಂತಲೂ ಇದೆ. ಸೊ ಈ ಪೆರಿಮೆನೋಪಾಸಿಂದ ಮೆನೋಪಾಸಿಗೆ ಎಷ್ಟು ಫಾಸ್ಟಾಗಿ ಪ್ರೋಗ್ರೆಸ್ ಆಗ್ಬೋದು ಆ್ಯಂಡ್ ಇಂಡಿವಿಜುವಲಿ ಅದು ಡಿಫರ್ ಆಗುತ್ತೆ, ನೀವು ಆಗಲೇ ಹೇಳಿದ್ರಿ. ಬಟ್ ಹೌ ಫಾಸ್ಟ್ ಇಸ್ ದ ಪ್ರೋಗ್ರೆಸ್? It is, perimenopause to menopause, ನನ್ನ ಪ್ರಕಾರ ಇಟ್ಸ್ ಅ ಮ್ಯಾರಥಾನ್, ಇಟ್ಸ್ ನಾಟ್ ಅ ಸ್ಪ್ಲಿಂಟ್. ಸೊ ಇಟ್ ಇಸ್ ತುಂಬ ಸ್ಲೋ ಆಗಿ ಹೋಗುತ್ತೆ. ಸೊ ಆ್ಯಾವ್ರೇಜ್ ನಮ್ಮ ಸ್ಟಡೀಸ್ ಪ್ರಕಾರ 8ರಿಂದ 10 ವರ್ಷ ಅಂದರೆ ಒಂದು ಆ್ಯಾವ್ರೇಜಲ್ಲಿ ನಾನು 4 years ಅಂತ ಹೇಳ್ಬೋದು. ಒಬ್ರೊಬ್ರಿಗೆ 4 yearsಲ್ಲಿ ಆಗುತ್ತೆ, ಒಬ್ರೊಬ್ಬರಿಗೆ ಇನ್ನು ಜಾಸ್ತಿ ಟೈಮ್ ತೊಗೋಬೋದು. ಸೊ ಸಿಮ್ಟಮ್ಸ್ ಪ್ರೋಗ್ರೆಷನ್ ಇಂಪಾರ್ಟೆಂಟ್. ಅದು ಹೇಗೆ ಶುರು ಆಯಿತು ಅಥವಾ ಹೇಗೆ ಮುಂದೋಗ್ತಾ ಇದೆ. ಇವಾಗ ಸಿಂಪಲ್ಲಾಗಿ ವೆರಿ ಸಿಂಪಲ್ ಎಕ್ಸಾಂಪಲ್ ತೊಗೋಬೇಕು ಅಂದರೆ ಅವ್ರಿಗೆ ಮನ್ಕೊಳಕ್ಕಾಗ್ತಾ ಇರಲಿಲ್ಲ. ಇವಾಗ ಏನಾಗ್ತದೆ, ಸಡನ್ನಾಗಿ 3 ಗಂಟೆಗೆ ಎದ್ದೇಳೋದು, ತುಂಬ ಸೆಕೆ ಆಗೋದು, ನೈಟ್ ಸ್ವೆಟ್ಸ್ ಆಗೋದು, ಹಾಟ್ ಫ್ಲಶಸ್ ಆಗೋದು, ಈ ಥರ ಅಸೋಸಿಯೇಟೆಡ್ ಆಗೋಕ್ಕೆ ಶುರು ಆಗುತ್ತೆ. ಬೆಳಿಗ್ಗೆ ಎದ್ದೇಳಬೇಕು ಅಂತಲೇ ಅನಿಸಲ್ಲ. ಸೊ ಸಿಮ್ಟಮ್ ಪ್ರೋಗ್ರೆಷನ್ ಇಸ್ ಇಂಪಾರ್ಟೆಂಟ್. ಸೊ ಯಾವಾಗ ತುಂಬ ಜಾಸ್ತಿ ಆಗುತ್ತೋ ಆವಾಗ ಇಂಟರ್ವೆನ್ಷನ್ ಬೇಕೇ ಬೇಕಾಗುತ್ತೆ. ಸೊ ಆ್ಯಾವ್ರೇಜ್ ಹೇಳಬೇಕು ಅಂದರೆ ಇಟ್ ಇಸ್ ಅರೌಂಡ್ 4 years. ಓಕೆ. ಸೊ ದಟ್ ಪ್ರೋಗ್ರೆಷನ್ ವಿಲ್ ಟೇಕ್ ಅಷ್ಟು ಟೈಮ್ ಆಗುತ್ತೆ. ಸೊ ಈಗ ಮೆನೋಪಾಸ್ ಆದಮೇಲೆ, ಈಗ ನಾವು ಪೆರಿಮೆನೋಪಾಸಲ್ಲಿ ಇಷ್ಟು ಸಿಮ್ಟಮ್ಸ್ ಇವೆಲ್ಲ ನೋಡ್ತಾ ಇರ್ತೀವಲ್ಲ, ಸೊ ಮೆನೋಪಾಸ್ ರೀಚ್ ಆದಮೇಲೂ ಇನ್ನೇನಾದರೂ ಸಿಮ್ಟಮ್ಸ್ ಇರುತ್ತಾ ಅದು, ಅಥವಾ ಇಸ್ ಇಟ್ ಲೈಕ್ ಓಕೆ ನಾವು ಐ ಹಿಟ್ ಮೈ ಮೆನೋಪಾಸ್, 12 ತಿಂಗಳು ನನಗೆ ಮುಟ್ಟೆ ಆಗಿಲ್ಲ, ಸೊ ಇಟ್ಸ್ ಓವರ್, ಇದೆಲ್ಲ ಮುಗೀತು ಅಂತ? ನಾಟ್ ಅಟ್ ಆಲ್ ಓವರ್. ನಿಮ್ಮ ಸೀರೀಸ್ ಏನೇನೆ ಇಟ್ ಇಸ್ ಸೇಯಿಂಗ್ ಇಟ್ಸ್ ಅ ನ್ಯೂ ಚಾಪ್ಟರ್, ಇಟ್ ಇಸ್ ಸ್ಟಾರ್ಟಿಂಗ್ ನೌ. ಇಟ್ ಈಸ್ ಮೆನೋಪಾಸ್ ಆದಮೇಲೆ ಇಟ್ ಇಸ್ ನಾಟ್ ಅಬೌಟ್ ಲಿವಿಂಗ್ ಫಾರ್ ಲಾಂಗ್, ಇಟ್ ಇಸ್ ಅಬೌಟ್ ಲಿವಿಂಗ್ ಸ್ಟ್ರಾಂಗರ್. ಮೆನೋಪಾಸ್ ಇಂದ ದ ರಿಯಲ್ ಚಾಲೆಂಜ್ ಸ್ಟಾರ್ಟ್ಸ್. ಇಲ್ಲಿವರೆಗೂ ಇಷ್ಟು ವರ್ಷದವರೆಗೂ ಯಾವ ಹಾರ್ಮೋನ್ಸ್ ಜೊತೆ ನಾವು ಬದುಕಿದ್ದೀವಿ, ಅದು ಹಾರ್ಮೋನ್ಸ್ ಇಲ್ಲ ನನ್ನ ಬಾಡಿನಲ್ಲಿ. ಈಗ ಈ ಫೇಸಲ್ಲಿ ಆ ಡಿಕ್ಲಿನೇಷನ್ ಆ ಕಮ್ಮಿ ಆಗ್ತಾ ಇರೋದ್ರಲ್ಲಿ ನಾನು ಫೇಸ್ ಮಾಡಿದ್ದೀನಿ. ಸೊ ಈಗ ಬರೋದು ದ ಮೇಜರ್ ಚಾಲೆಂಜ್. ಸೊ ಈಗ ಒಂದು ವುಮೆನ್ ತುಂಬಾ ಆ್ಯಕ್ಟಿವ್ ಆಗಬೇಕು. ಅವಳ ಸಿಮ್ಟಮ್ಸ್ ಇರಲಿ, ಅವಳ ಸ್ಕ್ರೀನಿಂಗ್ ಇರಲಿ, ಅವಳ ಹೆಲ್ತ್ ಪ್ರಯಾರಿಟೈಸೇಷನ್, ಡಯಟ್ ಹ್ಯಾಸ್ ಟು ಬಿ ಪ್ರಯಾರಿಟೈಸ್ಡ್. ಓಕೆ. ಓಕೆ. ಸೊ ಏನು ಅಂದರೆ ಯಾವ ಥರ ಚೇಂಜಸ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇಫ್ ಯು ಆರ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಬಯೋಲಾಜಿಕಲ್ ಚೇಂಜಸ್ ಆ್ಯಂಡ್ ಫಿಸಿಕಲ್ ಚೇಂಜಸ್? ವಾಟ್ ಆರ್ ಏನೇನು ನಾವು ಎಕ್ಸ್ಪೆಕ್ಟ್ ಮಾಡಬೇಕು? ಸೊ ವಾಟ್ ಹ್ಯಾಪನ್ಸ್ ಇಸ್ ಎಸ್ಟ್ರೋಜನ್ ಅನ್ನೋದು, ಎಸ್ಟ್ರೋಜನ್ ರಿಸೆಪ್ಟರ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಬರೀ ಗರ್ಭಕೋಶ ಅಥವಾ ಅಂಡಾಶಯಕ್ಕೆ ಸೀಮಿತ ಅಲ್ಲ, ಅದು ಓವರ್ ಆಲ್ ಬಾಡಿನಲ್ಲಿ ಪ್ರೆಸೆನ್ಸ್ ಆಗಿರುತ್ತೆ. ಜಾಯಿಂಟ್ಸಲ್ಲಿ ಇರ್ಬೋದು, ಇಟ್ ಇಸ್ ಇನ್ ದ ಮಸಲ್ಸ್, ಇಟ್ ಇಸ್ ಇನ್ ದ ಸ್ಕಿನ್ ರಿಸೆಪ್ಟರ್ಸ್. ಸೊ ಎಲ್ಲ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ಮೆನೋಪಾಸ್ ಹಿಟ್ ಆದಮೇಲೆ ದ ಪಾಸಿಬಿಲಿಟಿ ಆ ಹಿಂಗ್ಸಲ್ಲಿ
ಜಾಸ್ತಿ ಚಾನ್ಸ್ ಆಫ್ ಡಯಾಬಿಟೀಸ್, ಥೈರಾಯ್ಡ್, ಹೈಪರ್ ಟೆನ್ಷನ್, ಹಾರ್ಟ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಈವನ್ ಸರ್ಟನ್ ಸೆಟ್ ಆಫ್ ಕ್ಯಾನ್ಸರ್ಸ್ ಕೂಡ ಮೆನೋಪಾಸ್ ಏಜ್ ಗ್ರೂಪಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಲೈನ್. ಅವಾಗಿಂತ ಸ್ವಲ್ಪ ಹೆಚ್ಚಾಗಿ ಅವರಿಗೆ ಅವರ ಡಯಟ್ ಮೇಲಿರಲಿ. ಅವ್ರ ಡಯಟ್ ಹ್ಯಾಸ್ ಟು ಬಿ ಕಾನ್ಸಂಟ್ರೇಟೆಡ್ ಆನ್ ಅ ಮೆನೋಪಾಸ್ ಡಯಟ್. ಫ್ಯಾಟ್ ಇಂಟೇಕ್ ಕಮ್ಮಿ ಇರ್ಬೋದು, ಅಥವಾ ಪ್ರೋಟೀನ್ಸ್ ನಾವು ಎಷ್ಟು ತೊಗೋಬೇಕು, ಇದೆಲ್ಲನೂ ಕ್ಯಾಲ್ಕುಲೇಟೆಡ್ ಆಗಿರಬೇಕಲ್ಲಿ. ಅದ್ರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟಿ ಅಂತೂ ಆ ಏಜ್ ಆದಮೇಲೆ ಬಹಳನೇ ಇಂಪಾರ್ಟೆಂಟ್ ಐ ಥಿಂಕ್ ಆಗ್ತದೆ. ಅದು ನಮ್ಮ ಇಂಡಿಯನ್ ಕಮ್ಯುನಿಟಿಯಲ್ಲಿ ತುಂಬ ಕಡಿಮೆ ಅಲ್ಲ ನಾವು ಮಾಡೋದು. ಯಾಕಂದರೆ ಏನಾಗುತ್ತೆ, ಕಸ ಗುಡಿಸೋದು, ನೆಲ ಒರೆಸೋದು, ದಟ್ ಬಿಕಮ್ಸ್ ಲೈಕ್ ಅಷ್ಟು ಕ್ಲೀನ್ ಮಾಡೋದು, ಅವ್ರು ಅದನ್ನೇ ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಅಂದ್ಕೊಂಡಿರ್ತಾರೆ ಹೊರತು ಎಕ್ಸಸೈಸ್ ಅಂತ ಸೆಪ್ರೇಟಾಗಿ ಅಥವಾ ವಾಕಿಂಗ್ ಅಂತ ಆಗಲಿ ಏನೋ ಬೇರೆ ಥರದ ಎಕ್ಸಸೈಸ್ ಆಗಲಿ ಅದನ್ನು ಅವರು ದೇ ಡೋಂಟ್ ಕನ್ಸಿಡರ್ ದ್ಯಾಟ್ ಆ್ಯಸ್ ಪಾರ್ಟ್ ಆಫ್. ನಮ್ಮ ಮನೆಯಲ್ಲೇ ನಾನು ನೋಡ್ತಿರ್ತೀನಿ, ಅಥವಾ ನಾನು ಏನೋ ರಿಲೇಟಿವ್ಸ್ ಮನೆಗಳಲ್ಲಿ ನೋಡ್ತಿರ್ತೀನಿ, ನಾನು ದಿನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡ್ತಿರ್ತೀನಿ, ಇನ್ನೇನು ವಾಕಿಂಗ್ ಹೋಗಲಿ ನಾನು ಅಂತ. ಸೊ is that what you see? That is what is generally followed, but that is what is wrong. I'm sure 45 minutes to 1 hour ತನಗೆ ಅಂತ ಕೊಡ್ಬೋದು ನಾವು, and ಬೇಕೇ ಬೇಕು ಆ ಟೈಮಲ್ಲಿ. ಕಾರ್ಡಿಯೋ ಇಟ್ಸ್ ವೆರಿ ಎಸೆನ್ಷಿಯಲ್. ಸೊ ವಾಕಿಂಗ್ ಬೇಕು ನಿಮಗೆ. ಕೀಪ್ ಯುವರ್ ಹಾರ್ಟ್ ಮಸಲ್ಸ್ ಆ್ಯಕ್ಟಿವ್. ಐ ಆಲ್ಸೋ ಇನ್ಸಿಸ್ಟ್ ವಿಮೆನ್, ಪ್ಲೀಸ್ ಡೂ ವೇಟ್ಸ್. ಬೇಕು ನಮಗೆ ಸ್ಟ್ರೆಂತ್ ಟ್ರೈನಿಂಗ್ ಬೇಕೇ ಬೇಕು. ಬಿಕಾಸ್ ವಿ ಆರ್ ಲೂಸಿಂಗ್. ಬೋನ್ ಈಸ್ ಆಲ್ಸೋ ಡಿಕ್ಲೈನಿಂಗ್. ದ ಬೋನ್ ಮಿನರಲ್ ಡೆನ್ಸಿಟಿ ಅಂತ ನಾವೇನು ಹೇಳ್ತೀವಿ ಅದು ಡಿಕ್ಲೈನ್ ಆಗ್ತಾ ಇರುತ್ತೆ. ಯಾಕೆ? ಮೆನೋಪಾಸ್ ಆದಮೇಲೆ ಅವ್ರಿಗೆ ಫ್ರ್ಯಾಕ್ಚರ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಕ್ಯಾಲ್ಶಿಯಂ ಏನು ಬೋನ್ ಒಳಗೆ ಎಂಟರ್ ಆಗಬೇಕು ಅದು ಕಮ್ಮಿ ಆಗಿಬಿಡುತ್ತೆ. ಸೊ ದೇ ಆರ್ ವೆರಿ ಪ್ರೋನ್ ಫಾರ್ ಫ್ರ್ಯಾಕ್ಚರ್ಸ್. ಸೊ ಬೇಕೇ ಬೇಕು. ವೇಟ್ ಟ್ರೈನಿಂಗ್ ಮಾಡಿದಾಗ ಬೋನ್ಸ್ ಆ್ಯಂಡ್ ಮಸಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ಇನ್ನೊಂದು ಸ್ವಲ್ಪ ನಾವು ವಿ ಹ್ಯಾವ್ ಟು ಪುಷ್ ಇಟ್ ಟುವರ್ಡ್ಸ್ ವಿಮೆನ್. ಓಕೆ, ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಜನ ಹೆಣ್ಮಕ್ಳು ದೇ ಡೋಂಟ್ ಡೂ ದಿಸ್ ಥಿಂಗ್ಸ್. ಸೊ ಯು ಆರ್ ಸೇಯಿಂಗ್ ದಟ್ ಎಕ್ಸಸೈಸ್ ಆ್ಯಂಡ್ ಡಯಟ್ ಆ್ಯಂಡ್ ಸ್ಲೀಪ್ ಆ್ಯಂಡ್ ಆಲ್ ಆಫ್ ದೋಸ್ ಥಿಂಗ್ಸ್ ತುಂಬಾ ಜಾಸ್ತಿ ಎಫರ್ಟ್ ಹಾಕಿ ವಿ ಶುಡ್ ಮೇಕ್ ಶೋರ್ ದಟ್ ಇಟ್ ಇಸ್ ಹ್ಯಾಪ್ನಿಂಗ್. ಸೊ ಇದೊಂಥರ ಈ ಕನ್ಫ್ಯೂಸಿಂಗ್ ಫೇಸ್ ಅಲ್ವಾ ಬಿಟ್ವೀನ್ ದಿಸ್ ಮೆನೋಪಾಸ್ ಆ್ಯಂಡ್ ಪೆರಿಮೆನೋಪಾಸ್. ಇವೆಲ್ಲ ಸಿಮ್ಟಮ್ಸ್ ಆಗ್ತಿರ್ಬೇಕಾದ್ರೆ ನನಗೆ ಏನಾಗ್ತಿದೆ ಅಪ್ಪ, ಸಡನ್ನಾಗಿ ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನೋ ಥರ. ಸೊ ಆ ಥರದ ಕನ್ಫ್ಯೂಷನ್ ಸ್ಟೇಜಲ್ಲಿ ನೀವು ನೋಡ್ತೀರಾ ಹೆಣ್ಮಕ್ಳು ಬರೋದನ್ನು? ತುಂಬ ಈ ನಡುವೆ ಅಂತೂ ತುಂಬ ಜನಕ್ಕೆ ಆ ಟ್ರಾನ್ಸಿಷನ್ ಆಕ್ಸೆಪ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ದಿಸ್ ಜರ್ನಿ ದಟ್ ದೇ ಆರ್ ಹ್ಯಾವಿಂಗ್ ವಿಲ್ ನೀಡ್ ಅ ಲಾಟ್ ಆಫ್ ಇಮೋಷ್ನಲ್, ಫ್ಯಾಮಿಲಿ, ಫಿಸಿಕಲ್ ಸಪೋರ್ಟ್ ಬೇಕೇ ಬೇಕು. ಒಂದು ಹುಡುಗಿ ಮೈನರ್ದಾಗ ಅಥವಾ ವೆನ್ ಫಸ್ಟ್ ಮೆನಾರ್ಕಿ ಸ್ಟಾರ್ಟ್ ಆದಾಗ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅವಳಿಗೆ. ಬಿಕಾಸ್ ಆ ಟೈಮಲ್ಲಿ ಹಾರ್ಮೋನ್ಸ್ ಪೀಕ್ ಆಗೋಕ್ಕೆ ಶುರು ಆಗುತ್ತೆ. ಅದೇ ಈ ಹೆಂಗಸು ಇಷ್ಟು ವರ್ಷದವರೆಗೂ ಇದ್ರ ಜೊತೆ ಇದ್ದು ಇಟ್ಸ್ ಲೈಕ್ ಅ ವಿಡ್ರಾವಲ್. ಇದು ಸಡನ್ನಾಗಿ ಬಾಡಿಯಿಂದ ಕಮ್ಮಿ ಆಗ್ತಾ ಇದೆ, ತೊಗೊಂಡ್ಬಿಡ್ತಾ ಇದೆ. ಓವರಾಲ್ ಸಿಸ್ಟಮ್, ಇಟ್ಸ್ ನಾಟ್ ಬರೀ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಬರಲ್ಲ. ಓವರಾಲ್ ಬಾಡಿ ಹ್ಯಾಸ್ ಟು ಬಿ ರೀಟ್ಯೂನ್ಡ್ ಇವಾಗ. ಸೊ ಡೆಫಿನೆಟ್ಲಿ ದ ವುಮೆನ್ ಹ್ಯಾಸ್ ಟು ಬಿ ಗಿವನ್ ಅಟೆನ್ಷನ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಈ ಕನ್ಫ್ಯೂಷನ್ ಸ್ಟೇಟ್ ಇಸ್ ಮೇನ್ಲಿ ಬಿಕಾಸ್ ಅಗೇನ್ ತುಂಬ ಜನ ಹೇಳ್ತಾರೆ ಬ್ರೈನ್ ಫಾಗಿಂಗ್. ಮರ್ತೋಗ್ಬಿಡ್ತೀನಿ ಮೇಡಮ್, ಕರ್ನಾಟಕ ತೆಗ್ದಿದ್ದೆ ಅಲ್ಲೇ ಇಟ್ಟಿದ್ದೆ ಮರ್ತೋಗ್ಬಿಡ್ತೀನಿ ಮೇಡಮ್. ವೆರಿ ಟ್ರೂ. This requires a lot of emotional, physical as well as family support. ಸೊ ಆ ಸಪೋರ್ಟ್ ಆ ಹುಡುಗಿಗೆ ಏನು ಸಿಕ್ಕಿತ್ತು ಆ ಟೈಮಲ್ಲಿ, ಅದೇ ಸಪೋರ್ಟ್ ಇವಾಗ ಸಿಕ್ಕಿದ್ರೆ ದ ಟ್ರಾನ್ಸಿಷನ್ ಸ್ವಲ್ಪ ಸ್ಮೂದಾಗೇ ಇರುತ್ತೆ. ಐ ಥಿಂಕ್ ದಟ್ ಹೋಲ್ ಸೇಯಿಂಗ್ ಬ್ರೈನ್ ಫಾಗಿಂಗ್, ಐಮ್ ಥಿಂಕಿಂಗ್ ಎಷ್ಟು ಸರಿ ನಾವು ಕೇರ್ಲೆಸ್ ಅನ್ನೋ ವರ್ಡ್ ಯೂಸ್ ಮಾಡಿರ್ಬೋದೇನೋ ಅಲ್ಲ. ಅಯ್ಯೋ ಸಡನ್ನಾಗಿ ಏನು ಇಷ್ಟು ಕೇರ್ಲೆಸ್ ಆಗಿಬಿಡಿದ್ಯಾ ಅಂತ. ಬಟ್ ಇಟ್ಸ್ ನಾಟ್ ಕೇರ್ಲೆಸ್ನೆಸ್, ಇಟ್ಸ್ ಆ್ಯಕ್ಚುಲಿ ಯುವರ್ ಬ್ರೈನ್ ವಿಚ್ ಇಸ್ ಲೈಕ್ ಫಾಗಿಂಗ್ ಆ್ಯಂಡ್ ಟೆಲಿಂಗ್ ಯು, ಐ ಥಿಂಕ್. ಸೊ ನಾರ್ಮಲಿ ಏನಾಗುತ್ತೆ ಅಂತಂದರೆ ತೂಕ, ಅಗೇನ್ ಲೈಕ್ ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಸಿಮ್ಟಮ್ಸ್, ತೂಕ ಹೆಚ್ಚಾಗೋದು ಇಸ್ ಕನ್ಸಿಡರ್ಡ್ ಆಸ್ ಒನ್ ಇಂಡಿಕೇಟರ್ ಆಫ್ ಹೆಲ್ತ್ ಥರ ಅಲ್ವಾ. ಸೊ ಈ ಥರ ಈಗ ನಂಗೆ ತೂಕ ಹೆಚ್ಚಾಗ್ತಿದ್ರೆ ಮಾತ್ರನೇ ನಾನು ಇದೆಲ್ಲ ಅನುಭವಿಸ್ತಾ ಇದ್ದೀನಿ, ಇದೆಲ್ಲ ನಾನು ಪೆರಿಮೆನೋಪಾಸ್ ಸ್ಟೇಜಲ್ಲಿ ಹೋಗ್ತಿದ್ದೀನಿ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಇದೆ. ಸೊ ಅದ್ರ ಬಗ್ಗೆ ವಾಟ್ ಈಸ್ ಯುವರ್ ಒಪಿನಿಯನ್ಸ್? ಸೊ ಈಗ ಆಸ್ ವೆನ್ ಯು ಟಾಕ್ ಅಬೌಟ್ ವೇಟ್, ಐ ವುಡ್ ಆಲ್ವೇಸ್ ಸೇ ಪ್ಲೀಸ್ ಲುಕ್ ಇನ್ ಟು ದ ಫ್ಯಾಮಿಲಿ ಹಿಸ್ಟ್ರಿ ಆಲ್ಸೋ. ಸೊ ಅ ಪರ್ಸನ್ ಮೇ ಹ್ಯಾವ್ ಅ ಗುಡ್ ವೇಟ್, ದ ಬಾಡಿ ಫ್ಯಾಟ್ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ನಮಗೆ. ಓಕೆ. ಸೊ ಇಲ್ಲೇನು ಬರುತ್ತೆ, ತೂಕ ಮೆನೋಪಾಸ್ ಆದಮೇಲೆ ಜಾಸ್ತಿ ಆಗೋವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಅದಕ್ಕೆ ನಾನು ಐ ಆಮ್ ಇನ್ಸಿಸ್ಟಿಂಗ್ ಪ್ರೋಟೀನ್ ರಿಚ್ ಡಯೆಟ್ ಆ್ಯಂಡ್ ಬ್ಯಾಲೆನ್ಸ್ ಡಯೆಟ್ ಅಲಾಂಗ್ ವಿತ್ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕೇ ಬೇಕು ಅಂತ. ಬಟ್ ತೂಕ ಜಾಸ್ತಿ ಆಗೋ ಇಟ್ಸ್ ಅ ಟೆಂಡೆನ್ಸಿ. ಮೇನ್ಲಿ ಹೊಟ್ಟೆ ಹತ್ರ ಡೆಪಾಸಿಷನ್, ವಿಸಿರಲ್ ಫ್ಯಾಟ್ ಡೆಪಾಸಿಷನ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಸ್ವಲ್ಪ ಫ್ಲ್ಯಾಪ್ ಜಾಸ್ತಿ ಆಗೋದು, ತೊಡೆ ಹತ್ರ ಸ್ವಲ್ಪ ಫ್ಯಾಟ್ ಜಾಸ್ತಿ ಆಗೋದು, ಕೈ ಹತ್ರ ಸ್ವಲ್ಪ ಫ್ಯಾಟ್ ಡೆಪಾಸಿಷನ್ ಆಗೋದು ಚಾನ್ಸಸ್ ಜಾಸ್ತಿ. ಸೊ ಈ ಟೈಮಲ್ಲಿ ಯೋರ್ ಡಯಟ್ ಇಸ್ ವಾಟ್ ವಿಲ್ ಹೆಲ್ಪ್ ಯು ವಿತ್ ಫಿಸಿಕಲ್ ಆ್ಯಕ್ಟಿವಿಟಿ. ಓಕೆ. ಮೆಟಬಾಲಿಸಮ್ ಬಾಡಿನಲ್ಲಿ ಸ್ಲೋ ಆಗಿಬಿಡುತ್ತೆ. ಆ ಮೆಟಬಾಲಿಸಮ್ ಸ್ಲೋ ಆಗ್ತಾ ಇರೋ ಕಾರಣದಿಂದ ಮೆಟಬಾಲಿಸಮ್ ಸ್ಲೋ, ಮೂಡ್ ಸ್ವಿಂಗ್ಸ್, ನೈಟ್ ಕ್ರೇವಿಂಗ್ಸ್ ಇದೆಲ್ಲ ಜಾಸ್ತಿ ಆಗ್ತದೆ. ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಸ್ವಲ್ಪ ಕಷ್ಟನೇ ಇದು ಮಾಡಲಿಕ್ಕೆ. ಸೊ ಇದಿರೋದ್ರಿಂದ ಕೌಂಟರ್ ಆ್ಯಕ್ಷನ್ ವಿ ಹ್ಯಾವ್ ಟು ಕೀಪ್ ಸಮ್ ಬ್ಯಾಕಪ್ ಪ್ಲ್ಯಾನ್. ಸೊ ದಟ್ ಈಸ್
ವೇರ್ ಯೋರ್ ಡಯಟ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಬರುತ್ತೆ. ಓಕೆ. ಸೊ ಈಗ ಒನ್ ಇಸ್ ವೇಟ್, ಓಕೆ, ಅನದರ್ ಇಸ್ ನನಗೆ ರೆಗ್ಯುಲರಾಗಿ ಪೀರಿಯಡ್ಸ್ ಆಗ್ತದೆ, ನನಗೇನು ಪ್ರಾಬ್ಲಮ್ ಇಲ್ಲ, ಪೆರಿಮೆನೋಪಾಸ್ ಸ್ಟೇಜಲ್ಲಿ ಮಾತಾಡ್ತಿದ್ದೀನಿ. ಸೊ ಐ ಆಮ್ ಹ್ಯಾವಿಂಗ್ ನನಗೆ ಪೀರಿಯಡ್ಸ್ ಅಂತೂ ಎಕ್ಸಾಕ್ಟ್ 28 days ವಾಟ್ ಎವರ್ ಡೇಸ್ ಇದೆ ಅದು ಬರ್ತಾ ಇದೆ ನನಗೆ. ಬಟ್ ಕೆನ್ ಐ ಸ್ಟಿಲ್ ಹ್ಯಾವ್ ಬೇರೆ ಥರದ? ಎಸ್, ನಾಟ್ ನೆಸೆಸರಿ. ಚೆಕ್ ಲಿಸ್ಟ್ ಥರ ಅಲ್ಲ, ಎಲ್ಲ ಇರಬೇಕು ಸಿಮ್ಟಮ್ಸ್ ಅಂತ ಇಲ್ಲ. ಸೊ ಮೇ ಬಿ ಯೋರ್ ಸೈಕಲ್ಸ್ ಆರ್ ಡೂಯಿಂಗ್ ಗುಡ್ ಇನಫ್, ಬಟ್ ಅದ್ರ ಜೊತೆಗೆ ಯು ಮೆ ಸ್ಟಾರ್ಟ್ ಸೀಯಿಂಗ್ ಅದರ್ ಸಿಮ್ಟಮ್ಸ್. ಮತ್ತೆ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು, ವಜೈನಲ್ ಡ್ರೈನೆಸ್, ಸೆಕ್ಷುವಲ್ ಡ್ರೈವ್ ಕಮ್ಮಿ ಆಗೋದು, ಬ್ರೆಸ್ಟ್ ಸ್ವಲ್ಪ ಸಾಗಾಗುವಂಥದ್ದು, ಫ್ಯಾಟ್ ಅಥವಾ ವೇಟ್ ಜಾಸ್ತಿ ಆಗ್ತಾ ಇರೋಂಥದ್ದು. ಎಸ್, ಇಟ್ ಇಸ್ ನಾಟ್ ನೆಸೆಸರಿ ಎಲ್ಲ ಸಿಮ್ಟಮ್ಸ್ ಇರಬೇಕು ಅಂತ ಅಲ್ಲ, ಬಟ್ ಎಸ್, ಸ್ಲೋಲಿ ಒನ್ ಬೈ ಒನ್ ಸಿಮ್ಟಮ್ಸ್ ಕ್ಯಾನ್ ಸೆಟ್. ಓಕೆ. ಸೊ ಬೇರೆ ಕಂಡೀಷನ್ಸ್ ಯಾವುದನ್ನು ನಾವು ಗಮನಕ್ಕೆ ತೊಗೋಬೇಕು? ಇವಾಗ ಬ್ರೆಸ್ಟ್, ಯು ಸ್ಪೋಕ್ ಅಬೌಟ್ ಬ್ರೆಸ್ಟ್ ಸ್ಯಾಗಿಂಗ್ ಅಂತ. ಸೊ ಈ ಏಜಲ್ಲಿ ಹೌ ಇಂಪಾರ್ಟೆಂಟ್ ಡಸ್ ಇಟ್ ಬಿಕಮ್ ಟು ಚೆಕ್ ಯೋರ್ ಬ್ರೆಸ್ಟ್ ರೆಗ್ಯುಲರ್ಲಿ? ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕು ಈ ಟೈಮಲ್ಲಿ ಎಷ್ಟು ಇದೆಯಲ್ಲ, ಯಾವ್ಯಾವ ಥರದ ಅಸೋಸಿಯೇಟೆಡ್ ಡಿಸೀಸಸ್ ನಾವು ನೋಡಬೇಕು? ಓಕೆ. ಸೊ ಪೆರಿಮೆನೋಪಾಸಲ್ ಬಂದಾಗ ಸಿಮ್ಟಮ್ಸ್ಗೆ ಮೋರ್ ಇಂಪಾರ್ಟೆನ್ಸ್ ನಾವು ಕೊಡ್ತೀವಿ. ಲೈಕ್ ಯು ಆಲ್ರೆಡಿ ಮೆನ್ಷನ್, ಇಟ್ ಇಸ್ ಮೇನ್ಲಿ ದ ಮೆನ್ಸ್ಟ್ರಲ್ ಅಬ್ನಾರ್ಮ್ಯಾಲಿಟಿ. ಆದರೆ ಈ ಟೈಮಲ್ಲಿ ಐ ವುಡ್ ಸೆಸ್ ಪ್ಲೀಸ್ ಗೆಟ್ ಯೋರ್ ಆ್ಯನ್ಯುವಲ್ ಚೆಕಪ್. ವಿ ಕ್ಯಾನ್ ಸೇ ಯೋರ್ ಶುಗರ್ಸ್, ಯೋರ್ ಬ್ಲಡ್ ಪ್ರೆಷರ್, ಥೈರಾಯ್ಡ್ ಲೆವೆಲ್ಸ್, ಲಿವರ್ ಫಂಕ್ಷನ್, ರೀನಲ್ ಫಂಕ್ಷನ್ ಮಾಡಿಸ್ಲೇಬೇಕು. ಕಿಡ್ನಿ ಲಿವರ್ ಹೆಂಗೆ ಕೆಲಸ ಮಾಡ್ತಾ ಇದೆ ನೋಡಬೇಕು. ಅದ್ರ ಜೊತೆಗೆ ಪ್ಯಾಪ್ಸ್ಮಿಯರ್, ಗಾಜಿನ ಪರೀಕ್ಷೆ ಫಾರ್ ಗರ್ಭಕೋಶದ ಬಾಯಿಗೆ. ಮ್ಯಾಮೋಗ್ರಾಮ್ ಆನ್ ದಿ ಅದರ್ ಏಜ್, ಐ ಆಮ್ ನಾಟ್ ಸೇಯಿಂಗ್ ಇಟ್ ಈಸ್ ಗೋನ್ ಇನ್ಕ್ರೀಸ್, ಬಟ್ ಏಜ್ ಅಡ್ವಾನ್ಸ್ ಆಗ್ತಾ ಎಸ್, ದೆರ್ ಇಸ್ ಅ ಪಾಸಿಬಿಲಿಟಿ. ಸೊ ಅಲ್ಟ್ರಾಸೌಂಡ್ ಆಫ್ ದ ಬ್ರೆಸ್ಟ್, ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಯಾರಿಗಿದೆ ಅವ್ರಿಗಂತೂ ನಾವು ಡೆಫಿನೆಟ್ಲಿ ಸಜೆಸ್ಟ್ ಮಾಡಿರ್ತೀವಿ. ಅವರಲ್ಲಿ ಅಂದರೆ ತಾಯಿನಲ್ಲಿ ಅಥವಾ ದೊಡ್ಡಮ್ಮ ಚಿಕ್ಕಮ್ಮಂದ್ರಲ್ಲಿ ಯಾರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ, ಅಥವಾ ಯಾರಲ್ಲಿ ಜೆನೆಟಿಕಲ್ ಮ್ಯೂಟೇಷನ್ ಆಫ್ BRC ಅನ್ನೋ ಜೀನಲ್ಲಿ ಇರುತ್ತೆ, ಅವ್ರಿಗೆ ನಾವು ಎಕ್ಸ್ಟ್ರಾ ಕಾಷನೇಟ್ ಆಗಿ ಹೇಳಿರ್ತೀವಿ. ಬಟ್ ಆ್ಯನ್ಯುವಲ್ ಹೆಲ್ತ್ ಚೆಕಪ್ಪಲ್ಲಿ ಕೂಡ ನಾವು ಬ್ರೆಸ್ಟ್ ಎಕ್ಸಾಮಿನೇಷನ್ನ ಇನ್ಕ್ಲೂಡ್ ಮಾಡಿರ್ತೀವಿ. ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ನಾವು ಎಜುಕೇಟ್ ಮಾಡ್ತೀವಿ ಎಲ್ಲರಿಗೂ. ಅದಂತೂ ಪೆರಿಮೆನೋಪಾಸ್ ಅಥವಾ ಮೆನೋಪಾಸ್ ಅಂತ ಅಲ್ಲ, ಐ ವುಡ್ ಸಜೆಸ್ಟ್ ಆಲ್ ಗರ್ಲ್ಸ್ ಪ್ಲೀಸ್ ಡೂ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್. ಇದು ಫಸ್ಟ್ ಆಫ್ ಎವ್ರಿ ಮಂತ್ ಅಥವಾ ನಿಮ್ಮ ಮುಟ್ಟಾಗಿರೋ ಫಸ್ಟ್ ಡೇ ಕಂಪ್ಲೀಟ್ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬೇಕು. ಯಾವುದು ನಿಮ್ಮ ಕೈಗೆ ಗೊತ್ತಾಗಲ್ಲ ಅದು ಡಾಕ್ಟರ್ಸ್ ಕೈಗೆ ಗೊತ್ತಾಗುತ್ತೆ. ಇವಾಗ ತುಂಬ ಚಿಕ್ಕದಿರ್ಬೋದು ಅಥವಾ ನೀವು ಮಿಸ್ ಮಾಡಿರ್ಬೋದು, ಅದು ಡಾಕ್ಟರ್ ಪಿಕಪ್ ಮಾಡ್ಬೋದು. ಸೊ ಆ್ಯನ್ಯುಲಿ ಇದು ಕೂಡ ತುಂಬ ಇಂಪಾರ್ಟೆಂಟ್. ವಿ ಗೆಟ್ ದ ಬ್ರೆಸ್ಟ್ ಎಕ್ಸಾಮಿನೇಷನ್ ಡನ್. 40 years ಆದಮೇಲೆ ಮ್ಯಾಮೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ದಟ್ ಈಸ್ ಅಗೇನ್ ಆ್ಯನ್ಯುಯಲ್, ವರ್ಷಕ್ಕೊಂದ್ಸತಿ ಮಾಡಿಸೋದು ಒಳ್ಳೆಯದು. ಇದರಿಂದ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಲ್ಲ, ಬಟ್ ಡೆಫಿನೆಟ್ಲಿ ವಿತ್ ಆರ್ ಲೈಫ್ ಸ್ಟೈಲ್, ವಿತ್ ದಿ ಅಮೌಂಟ್ ಆಫ್ ಇನ್ಕ್ರೀಸ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಸ್ಲೀಪ್ ಡಿಪ್ರೈವ್ಮೆಂಟ್, ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲಿಂದ ಮೋಸ್ಟ್ ಆಫ್ ದ cancers have taken a little higher numbers on the chart. Yeah. So ಇನ್ನೊಂದು, one is breast examination, another is a lot of symptoms that we ignore in terms of vaginal health. Like ತುಂಬ ಜನ ಆ್ಯಕ್ಚುಲಿ ಎಷ್ಟೋ ಸಲ ಹೇಳ್ತಾ ಇರ್ತಾರೆ, ಯೂರಿನ್ ರಿಲೇಟೆಡ್ ಇರ್ಬೋದು, UTI ರಿಪೀಟೆಡಾಗಿ UTI ಆಗ್ತಾ ಇರುತ್ತೆ. ಇಲ್ಲ ನಾನು ಎಳ್ನೀರು ಕುಡಿದೆ ಸರಿ ಹೋಯಿತು, ಹೀಟ್ ಆಗಿದೆ, ಉಷ್ಣ ಆಗಿದೆ. ದಟ್ಸ್ ದ one word I ask all doctors, do they come and tell you this? Because ನಾನು ಎಷ್ಟು ಕೇಳಿದ್ದೀನಿ ಅದನ್ನು, ಅಂದರೆ ನಾನು ಏನೋ ಒಂದು ಕಂಪ್ಲೇಂಟ್ ಹೇಳಿದ ತಕ್ಷಣ ಮನೇಲಿ ಫಸ್ಟ್ ಥಿಂಗ್ ದಿಲ್ ಜಂಪ್ ಇನ್ ಅಂಡ್ ಸೇ ಹೀಟ್ ಆಗಿದೆ. ಲೈಕ್ ಕೇಳಿ ಸಾಕಾಗ್ಬಿಡಿದೆ, ಅದಕ್ಕೇನಾದರೂ ಮೆಡಿಸಿನ್ ಇದ್ರೆ ಕೊಟ್ಬಿಡಿ ಅಂತ ಹೇಳ್ತಾ ಇರ್ತೀನಿ ನಾನು. ಸೊ ಉಷ್ಣ ಅಂತ ಇಗ್ನೋರ್ ಮಾಡೋವಂಥದ್ದು ತುಂಬ ಇದೆ. ಆ್ಯಂಡ್ ಐ ಹ್ಯಾವ್ ಆಲ್ಸೋ ಸೀನ್ ಪೀಪಲ್ ಆ ಥರ ಇಗ್ನೋರ್ ಮಾಡಿ ದೇ ಹ್ಯಾವ್ ಎಂಡೆಡ್ ಅಪ್ ವಿತ್ ಸರ್ವೈಕಲ್ ಕ್ಯಾನ್ಸರ್ ಆ್ಯಂಡ್ ವೆಜೈನಲ್ ಕ್ಯಾನ್ಸರ್ಸ್ ಆ್ಯಂಡ್ ಅರೌಂಡ್ ದ್ಯಾಟ್. ಸೊ ಆ ವೆಜೈನಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಆ್ಯಂಡ್ ಅಲ್ಲಿ ಏನೇನು ನೋಟಿಸ್ ಮಾಡಬೇಕು ಹೆಣ್ಮಕ್ಳು ಅಂತ? ತುಂಬಾ ಇಂಪಾರ್ಟೆಂಟ್, ವೆರಿ ಟ್ರೂ. ನಾನು ನೆನ್ನೆ ತಾನೇ ನೀವು ಹೇಳಿದಾಗಲೇ ಇಟ್ ಇಸ್ ಕಮಿಂಗ್ ಟು ಮೈ ಮೈಂಡ್. 52-year-old, ಥರ್ಡ್ ಟೈಮ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇನ್ ದ ಪಾಸ್ಟ್ 6 months ಅವ್ರು ಬಂದಿದ್ದು. ಸೊ ಏನಕ್ಕೆ ಅಂದರೆ ಅವ್ರ ಮಗ ಕುತ್ಕೊಂಡು ಹೇಳ್ತಾ ಇದ್ದಾರೆ, ಮಾವಿನ ಹಣ್ಣು ಸೀನದಲ್ಲ ಮೇಡಮ್, ಬರೀ ಮಾವಿನ ಹಣ್ಣು ತಿಂದು ತುಂಬ ಹೀಟ್ ಆಗೋಗಿದೆ ಬಾಡಿ, ಅದಕ್ಕೆ ಯೂರಿನ್ ಇನ್ಫೆಕ್ಷನ್. ಆಮೇಲೆ ಸ್ವಲ್ಪ ಇನ್ನೂ ಡಿಸ್ಕಸ್ ಮಾಡ್ತಾ ನೀರು ಎಷ್ಟು ಕುಡಿತೀರಾ? ಅರ್ಧ ಲೀಟರ್ ನೀರು ಕುಡಿತೀನಿ. ಸೊ ಕಾರಣ ಮ್ಯಾಂಗೋ ಅಲ್ಲ ಪಾಪ, ಸೀಸ್ನಲ್ ಫ್ರೂಟ್ಗೆಲ್ಲ ನೀವು ಬ್ಲೇಮ್ ಮಾಡಿಬಿಟ್ರೆ ಇಟ್ ವಾಸ್ ದ ಡಿಕ್ರೀಸ್ ಇನ್ ಟೇಕ್ ಆಫ್ ವಾಟರ್ ದಟ್ ಶಿ ವಾಸ್ ಟೇಕಿಂಗ್. ಬಟ್ ಇದಕ್ಕಿಂತ ವಜೈನಲ್ ಹೆಲ್ತ್ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ಡ್ರೈನೆಸ್, ವಜೈನಲ್ ಡ್ರೈನೆಸ್ ತುಂಬಾ ಕಾಮನ್ ಈ ಪರ್ಟಿಕ್ಯುಲರ್ ಪೆರಿಮೆನೋಪಾಸ್ ಟು ಮೆನೋಪಾಸ್ ಗ್ರೂಪಲ್ಲಿ. ಇವ್ರಿಗೇನಾಗುತ್ತೆ, ಈ ಮಾಯ್ಶ್ಚರ್ ಅವೈಲಬಿಲಿಟಿ ಇನ್ ದ ವಜೈನಾ ಕಮ್ಮಿ ಆಗ್ತಾ ಬರುತ್ತೆ. ದಿಸ್ ಇಸ್ ಆಲ್ಸೋ ಬಿಕಾಸ್ ಆಫ್ ಹಾರ್ಮೋನ್ಸ್ ಅದು ಕಮ್ಮಿ ಆಗ್ತಾ ಇರೋದ್ರಿಂದ. ಸೊ ಇವರಲ್ಲಿ ಏನಾಗುತ್ತೆ, ಇವಾಗ ನಾರ್ಮಲ್ ಥರ ನನ್ನ ಸ್ಕಿನ್ ಡ್ರೈ ಆದಾಗ್ಲೂ ವಾಟ್ ಡು ಐ ಪುಟ್ ಸಮ್ ಮಾಯ್ಶ್ಚರೈಸರ್ ಆ್ಯಂಡ್ ಐ ಕೀಪ್ ಇಟ್ ಮೋರ್ ಹೈಡ್ರೇಟೆಡ್. If it is dry, the possibility of small scratches or wound ಸ್ವಲ್ಪ ಜಾಸ್ತಿನೇ ಇರುತ್ತೆ.
ಸೇಮ್ ಥಿಂಗ್ ಇನ್ ದ ವಜೈನಲ್ಲಿ ತಂತಾನಾಗಿರುವಂಥ ಫ್ಲಾರಾ ಅಥವಾ ವಜೈನಲ್ ಫ್ಲಾರಾ ಅಂತ ಹೇಳ್ತೀವಿ. ಇಟ್ ಇಸ್ ಲೈಕ್ ಆರ್ಮಿ ವಿಚ್ ಪ್ರೊಟೆಕ್ಟ್ಸ್ ದ ವಜೈನಾ ಫ್ರಮ್ ಆಚೆಗಡೆಯಿಂದ ಬರುವಂಥ ಇನ್ಫೆಕ್ಷನ್. ಯಾವಾಗ ಈ ಹಾರ್ಮೋನ್ಸ್ ಕಮ್ಮಿ ಆಗುತ್ತೆ, ಈ ಸೆಕ್ರೀಷನ್ಸ್ ಕಮ್ಮಿ ಆಗುತ್ತೆ, ಈ ಬ್ಯಾಕ್ಟೀರಿಯಲ್ ಕಾಂಪೋಸಿಷನ್ ಕೂಡ ಕಮ್ಮಿ ಆಗುತ್ತೆ. ಸೊ ಆವಾಗ ಬೇಡದೇ ಇರೋವಂಥ ಕ್ರಿಮಿಯಲ್ಲಿ ಬೆಳೆಯುವಂಥ ಪಾಸಿಬಿಲಿಟೀಸ್ ಜಾಸ್ತಿ. ಸೊ ವಜೈನಲ್ ಡ್ರೈನೆಸ್ಸಿಂದ ರಿಪೀಟೆಡ್ ವಜೈನಲ್ ಇನ್ಫೆಕ್ಷನ್, ಅದರಿಂದ ಸಿಮ್ಟಮ್ಸ್ ಏನು ಬರುತ್ತೆ, ಬಿಳಿ ಮುಟ್ಟು ಹೋಗುವಂಥದ್ದು, ವಾಸನೆ ಬರುವಂಥದ್ದು, ಕೆರೆತ ಬರುವಂಥದ್ದು. ಅಂದರೆ ಒಬ್ರೊಬ್ರಿಗೆ ಎಷ್ಟು ಕೆರೆತ ಇರುತ್ತೆ ಅಂದರೆ ಫುಲ್ ಗಾಯ ಮಾಡ್ಕೊಂಡು ಬಿಟ್ಟಿರ್ತಾರೆ ಕೆರೆದಿ. ಸೊ ಈ ಥರ ಸಿಮ್ಟಮ್ಸ್ ಆರ್ ಇಂಪಾರ್ಟೆಂಟ್. ನಿಮ್ಗೆ ಆ ಥರ ಅನ್ನಿಸ್ತಿತ್ತು ಅಂದರೆ ಎಕ್ಸಾಮಿನೇಷನ್ ಬೇಕು. ಕ್ರಾನಿಕ್ ಆಗಿ ಇಚ್ಚಿಂಗ್ ಇತ್ತು ಅಂದರೆ ವಲ್ವಾ ಅಥವಾ ವಜೈನಾನಲ್ಲಿ ಅವರಿಗೆ ನಾವು ಬಯೋಪ್ಸಿ ಅಂತೂ ಸಜೆಸ್ಟ್ ಮಾಡ್ತೀವಿ. ಸೊ ಅಲಾಂಗ್ ವಿತ್ ಪ್ಯಾಪ್ಸ್ಮಿಯರ್ ಕೆಲವೊಬ್ಬರಿಗೆ ಇದು ಕೂಡ ಬೇಕಾಗಬಹುದು. ಬಟ್ ವಜೈನಲ್ ಡ್ರೈನೆಸ್, ಮತ್ತೆ ಯೂರಿನ್ ಇನ್ಫೆಕ್ಷನ್ ಆಗೋವಂಥದ್ದು, ಬಿಳಿ ಮುಟ್ಟು ಕಂಟಿನ್ಯೂಸ್ ಆಗಿ ಹೋಗೋವಂಥದ್ದು, ಆ ಬಿಳಿ ಮುಟ್ಟಲ್ಲಿ ವಾಸನೆ ಬರುವಂಥದ್ದು ಅಥವಾ ಅದರಲ್ಲಿ ಬ್ಲಡ್ ಸ್ಟೇನ್ ಆಗಿರೋವಂಥದ್ದು, ಇದೆಲ್ಲ ನಮ್ಗೆ ವಾರ್ನಿಂಗ್ ಸೈನ್ಸ್. ಈ ಥರ ಎಲ್ಲ ಇದ್ದಾಗ ಇಟ್ ಈಸ್ ಬೆಟರ್. ನೀವೇ ಹೇಳಿದ್ರಿ ಇಟ್ ಕ್ಯಾನ್ ಪ್ರೋಗ್ರೆಸ್ ಟು ಅ ಕ್ಯಾನ್ಸರ್ ಸರ್ವಿಕ್ಸ್ ಆ್ಯಂಡ್ ವಜೈನಲ್ ಕ್ಯಾನ್ಸರ್. ವೆರಿ ಟ್ರೂ, ಆಗುವಂಥ ಪಾಸಿಬಿಲಿಟೀಸ್ ಜಾಸ್ತಿ. ಈ ಥರ ಸಿಮ್ಟಮ್ಸ್ ನಮಗೆ ಗೊತ್ತಿತ್ತು ಅಂದರೆ ಒನ್ ಸ್ಪೆಕ್ಯುಲಮ್ ಎಕ್ಸಾಮಿನೇಷನ್. ಇಂಡಿಯಾನಲ್ಲಂತೂ ಎಸ್ಪೆಷಲಿ ನಮ್ಮದು ಆರ್ಗನೈಸೇಷನ್, ನಾಟ್ ಬೂಸ್ಟಿಂಗ್ ಬಟ್ ದ ಇಂಡಿಯನ್ ಸೊಸೈಟಿ ಆಫ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಎಷ್ಟು ಬ್ಯೂಟಿಫುಲ್ ಸ್ಕ್ರೀನಿಂಗ್ ಮೆಥಡ್ ಮಾಡಿದ್ದಾರೆ, ಟ್ರೈನಿಂಗ್ ಆಫ್ ಪೀಪಲ್ ಇನ್ ದ ರೂರಲ್ ಏರಿಯಾಸ್ ಎಲ್ಲ ಮಾಡಿದ್ದಾರೆ. ಸೊ ವಿ ಕ್ಯಾನ್ ಪಿಕ್ ಇಟ್ ಅಪ್. ನೋವಾಗತ್ತಾ ಅದು? ನೋವಾಗಲ್ಲ, ಡಿಸ್ಕಂಫರ್ಟ್ ಕೇಳ್ತಾರೆ, ನೋವಾಗುತ್ತೆ ನಾವು ಹೋಗಲ್ಲ, ಭಯ ಪಟ್ಕೊಂಡೆ ದೇ ಡೋಂಟ್ ಗೋ. ನೋ ಪ್ಲೀಸ್, ಐಮ್ ಟೆಲಿಂಗ್ ಯು ಆಲ್, ನೋವು ಆಗಲ್ಲ. ಇಟ್ ಈಸ್ ಅ ಲಿಟಲ್ ಬಿಟ್ ಡಿಸ್ಕಂಫರ್ಟ್ ಅನ್ಸ್ಬೋದು ನಿಮಗೆ, ಬಟ್ ಡೆಫಿನೆಟ್ಲಿ ನೋವಾಗಲ್ಲ. ಓಕೆ. ಸೊ ಅಂಡ್ ಇದು ಹೇಗೆ ಪ್ರಾಸೆಸ್ ಎಷ್ಟೊತ್ತಿರುತ್ತೆ, ಏನಾಗುತ್ತೆ ಇಲ್ಲಿ ಆ್ಯಕ್ಚುಲಿ ಏನು? ಫ್ರಾಂಕ್ಲಿ ನನ್ನ ಜೊತೆ ಕೋಆಪರೇಟ್ ಮಾಡಿದ್ರೆ ನೀವು, ಇಟ್ ಇಸ್ ಅ 30 seconds ಪ್ರೊಸೀಜರ್. ಇಫ್ ಐ ಜಸ್ಟ್ ಹ್ಯಾವ್ ಟು ಪುಟ್ ಅ ಸ್ಪೆಕ್ಯುಲಮ್ ಸರ್ವಿಕ್ಸ್ನ ನಾನು ವಿಜುವಲೈಸ್ ಮಾಡಬೇಕು ಅಂದರೆ ಇಟ್ ಇಸ್ 30. ನಾನೇನಾದರೂ ಪ್ಯಾಪ್ಸ್ಮಿಯರ್ ಮಾಡ್ತೀನಿ ಅಂದರೆ ಪೇಷಂಟ್ ಟು ಪೇಷಂಟ್ ಮೇ ಬಿ 1 minute ಆಗ್ಬೋದು. ಕಾಲ್ಪೋಸ್ಕೋಪ್ ಅಂತ ನಾವೇನು ಮಾಡ್ತೀವಿ, ದ ಅಡ್ವಾನ್ಸ್ಡ್ ಟೆಸ್ಟಿಂಗ್, ಆ ಥರ ಏನಾದರೂ ಸ್ವಲ್ಪ ತೊಂದರೆ ಕಾಣಿಸ್ತು ಗರ್ಭಕೋಶದ ಬಾಯಿನಲ್ಲಿ ಅಥವಾ ವಜೈನಲ್ ವಾಲಲ್ಲಿ ಅಂದರೆ ದಟ್ ಮೇ ಟೇಕ್ ಅರೌಂಡ್ 5 minutes. ಇದು OPD ಪ್ರೊಸೀಜರು, ಅನೆಸ್ಥೀಸಿಯಾ ಬೇಡ, ನಿಮಗೆ ಸ್ವಲ್ಪ ನಿಮಗೆ ಡಿಸ್ಕಂಫರ್ಟ್ ಅನಿಸುತ್ತೆ ಹೊರತು ನೋವು ಆಗಲ್ಲ. ಓ ರಿಯಲಿ? ಆ್ಯಂಡ್ ವ್ಯಾಕ್ಸಿನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದು, ಈ ಸರ್ವೈಕಲ್ ವ್ಯಾಕ್ಸಿನ್? ಬಿಕಾಸ್ ತುಂಬ ಜನಕ್ಕೆ ಅದ್ರ ಬಗ್ಗೆನೂ ಭಯ ಇದೆ, ತೊಗೋಬೇಕಾ ತೊಗೋಬಾರ್ದಾ, ಯಾವ ಏಜಲ್ಲಿ ತೊಗೊಂಡ್ರೆ ಓಕೆ, ಇವಾಗ ನಂಗೆ 40 ದಾಟ್ಬಿಟ್ಟಿದ್ದೀನಿ, ನಾನು ತೊಗೊಂಡು ಯೂಸ್ ಇಲ್ಲ, ತೊಗೊಂಡ್ರೆ ವೆಯ್ಟ್ ಗೇನ್ ಆಗುತ್ತೆ. ಸೊ ಈ ಥರದ್ದು ಒಂದಿಷ್ಟು ಡೌಟ್ಸು ಇದೆ ಇದ್ರ ಬಗ್ಗೆ. ಐ ನೋ ಇದು ಮೆನೋಪಾಸ್ಗೆ ಕನೆಕ್ಟೆಡ್ ಆಗೇ ಇಲ್ದಿರ ಇರ್ಬೋದು, ಬಟ್ ಐ ಥಿಂಕ್ ವಿ ಶುಡ್ ರಿಯಲಿ ಟಾಕ್ ಅಬೌಟ್ ಇಟ್. ಎಷ್ಟು ಮಾತಾಡಿದ್ರು ಕಡಿಮೆ ಅನಿಸುತ್ತೆ ನನಗೆ. ಸಾರಿ, HPV ವ್ಯಾಕ್ಸಿನ್ ವೆರಿ ಎಸೆನ್ಷಿಯಲ್. ಐ ಹ್ಯಾವ್ 2 daughters ಆ್ಯಂಡ್ ಅದರ ಇಂಪಾರ್ಟೆನ್ಸ್ ತುಂಬಾ ಇದೆ. ಇವಾಗ ನನ್ನ ಮಗಳಿಗೆ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಆಗ್ಬಿಡ್ತು. ಲೈಕ್ ಐ ಹ್ಯಾಡ್ ಟೋಲ್ಡ್ 10 years ಇಸ್ ಯೋರ್ ಲಾಸ್ಟ್ ವ್ಯಾಕ್ಸಿನ್. ಬಟ್ ಆಮೇಲೆ 9 ಕಂಪ್ಲೀಟ್ ಆದಮೇಲೆ ನಾನು ಅವಳಿಗೊಂದು HPV ವ್ಯಾಕ್ಸಿನ್ ಕೊಡಬೇಕಾಗಿತ್ತು. 2 doses ಆಫ್ HPV ಕೊಟ್ಟಿದ್ದೀವಿ ಅವಳಿಗೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ನಾರ್ಮಲ್ ಆಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಬಾಡಿನಲ್ಲಿ ಇರ್ತದೆ. ಬಟ್ ಇದರಿಂದ ಕ್ಯಾನ್ಸರ್ ಆಗುವಂಥ ಪಾಸಿಬಿಲಿಟೀಸ್ ಕೆಲವೊಂದು ಹೈ ರಿಸ್ಕ್, ಅದರಲ್ಲೂ ಸಮ್ ಸ್ಪೆಸಿಫಿಕ್ ಸಬ್ ಟೈಪ್ಸ್ ಆಫ್ HPV ಕ್ಯಾನ್ಸರ್ ಮಾಡ್ಬೋದು. ಅದು ಗರ್ಭಕೋಶದ ಬಾಯಿ ಮಾತ್ರ ಅಲ್ಲ, ಕೆನ್ ಬಿ ಅ ವಜೈನಲ್, ಏನಲ್, ಪೀನೈಲ್ ಕ್ಯಾನ್ಸರ್. ಸೊ ಈಗ ಈವನ್ ಬಾಯ್ಸ್ ಹುಡುಗರಿಗೂ ನಾವು ಅದನ್ನ ಸಜೆಸ್ಟ್ ಮಾಡ್ತೀವಿ. ಸೊ ಇದು ಇನಿಷಿಯಲಿ ನಾವು ಮುಂಚೆ ಏನು ಮಾಡ್ತಿದ್ವಿ ಅಂದರೆ, ಯಾರಿಗೆ ಸೆಕ್ಷುವಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗ್ತಿಲ್ಲೋ ಆ ಹುಡುಗಿರಿಗೆ ವಿ ಯೂಸ್ ಟು ಗಿವ್, ಆ್ಯಂಡ್ ಯಾರಿಗೆ ಸೆಕ್ಷುವಲ್ ಆ್ಯಕ್ಟಿವಿಟಿ ಆಗಿ ಮಕ್ಕಳಿರೋವಂಥವ್ರಿಗೆ ನಾವು ಪ್ಯಾಪ್ಸ್ಮಿಯರ್ LBC, ಲಿಕ್ವಿಡ್ ಬೇಸ್ ಸೈಟಾಲಜಿ ಅಂತ ಒಂದು ಟೆಸ್ಟ್ ಮಾಡಿ ಅದರಲ್ಲಿ ಆ ವೈರಸ್ ಏನಾದರೂ ಇದೆಯಾ ಅಂತ ನೋಡಿ ಇಲ್ಲದೆ ಇರೋರಿಗೆ ವ್ಯಾಕ್ಸಿನ್ ಕೊಡ್ತಿದ್ವಿ. ಬಟ್ ಈಗ ಅಕಾರ್ಡಿಂಗ್ ಟು ಅವರ್ ಗೈಡ್ಲೈನ್ಸ್ ವಿ ಕ್ಯಾನ್, ವಿತೌಟ್ ಡೂಯಿಂಗ್ ಅ ಟೆಸ್ಟ್, ವಿ ಕ್ಯಾನ್ ಗಿವ್ ದೆಮ್ the vaccine just to prep their body to produce or fight against it. So ಯಾವ ಏಜ್ ಗ್ರೂಪಲ್ಲಿ ಇದನ್ನು? Usually 9 completed yearsಗೆ we will give we'll start giving the HPV vaccine, and a girl who is not sexually active, we can definitely give it. And major doubts ಬರೋದು ಇವರಿಗೆ. Menopausal we don't usually suggest, but perimenopause age group ಅಲ್ಲಿ ಕೂಡ ನಾವು, like I said, if a 30-year-old woman wants to take, yes, why not? ಸೊ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಅದರಿಂದ ವೇಟ್ ಗೇನ್ ಆಗಲ್ಲ, ಅದರಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ. ನಥಿಂಗ್ ಲೈಕ್ ದ್ಯಾಟ್. ಓಕೆ, ದಟ್ಸ್ ನಾಟ್ ಟ್ರೂ ಹಾಗಾದರೆ. ಸೊ ಈಗ ನಾವು ತುಂಬ ಗರ್ಭಕೋಶದ ಬಗ್ಗೆ ಮಾತಾಡಿದ್ವಿ. ಕೆಲವರು ಗರ್ಭಕೋಶ ಈಗ ಮುಟ್ಟು ನಿಲ್ಲೋದು ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ. ಒಂದು ಮೆನೋಪಾಸ್ ಇಸ್ ಒನ್ ಆಫ್ ದ ಅಂದರೆ ನ್ಯಾಚುರಲ್ ಆಗುವಂಥ ಮೆನೋಪಾಸ್ ಒಂದು ರೀಸನು. ಇನ್ನೊಂದು ಮೆಡಿಕಲಿ ಅವ್ರಿಗೆ ಏನಾದರೂ ನೀವು ಹೇಳ್ದಂಗೆ ಕೀಮೊಥೆರಪಿ ಅದೆಲ್ಲ ಎಕ್ಸ್ಪೋಸ್ ಆದಾಗ ಮೆನೋಪಾಸ್ ಬೇಗ ಬರ್ಬೋದು. ಇನ್ನು ಕೆಲವ್ರಿಗೆ ಗರ್ಭಕೋಶ ತೆಗೆದುಬಿಟ್ಟಿರ್ತಾರೆ. ಸೊ ಅವಾಗ್ಲೂ
ಮೆನೋಪಾಸ್ ಮುಟ್ಟಾಗಲ್ಲ. ಸೊ ಹಾಗಾದಾಗ ಈಗ ಗರ್ಭಕೋಶ ತೆಗೆದಾಗ ಕೆಲವರು ವೆನ್ 35, 38, 40 ವರ್ಷದವರಾದಾಗ ಆ ಟೈಮಲ್ಲಿ ಗರ್ಭಕೋಶ ತೆಗೆದಾಗ ಸುಮಾರು ಸಲ ಏನಾಗುತ್ತೆ, ಓವರೀಸ್ ಹಾಗೆ ಇಟ್ಟಿರ್ತಾರೆ. ಸೊ ಅದು ಅವಾಗ ಮೆನೋಪಾಸ್ ಅಂತ ಕನ್ಸಿಡರ್ ಮಾಡ್ಬೋದಾ ನಾವು? ಹೇಗೆ ಅದೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಸೊ ಗರ್ಭಕೋಶ ತೆಗೆದಾಗ ಮೆನ್ಸಸ್ ಸ್ಟಾಪ್ ಆಗುತ್ತೆ. ಎಲ್ಲಿಂದ ಬ್ಲೀಡಿಂಗ್, ದಟ್ಸ್ ಯೂಟ್ರಸ್ ಇಸ್ ದಿ ಎಂಡ್ ಪಾಯಿಂಟ್. ಆ ಪ್ರಾಡಕ್ಟ್ಸ್ ಎಲ್ಲ ಆಚೆ ಬರುವಂಥದ್ದು. ಬಟ್ ನಾವು ಗರ್ಭಕೋಶ ಮಾತ್ರ ತೆಗ್ದು ಬೀಟ್ ವೇರಿಯಸ್ ರೀಸನ್ಸ್ ಅಂಡಾಶಯ ಬಿಟ್ಟಾಗ ಮೊಟ್ಟೆ ಫಂಕ್ಷನ್ಸ್ ಮಾಡ್ತಾ ಇರುತ್ತೆ. ಸೊ ಎಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ? ಇನ್ ದ ಓವರೀಸ್. ಸೊ ಬಟ್ ಆಬ್ವಿಯಸ್ಲಿ ಬ್ಲಡ್ ಸಪ್ಲೈ ಸ್ವಲ್ಪ ವೇರಿಯೇಷನ್ಸ್ ಆಗೋದ್ರಿಂದ 1-2-3 ವರ್ಷ ಬೇಗ ಆಗ್ತಾರೆ ಹೊರತು, ಬಟ್ ಗರ್ಭಕೋಶ ತೆಗೆದ ತಕ್ಷಣ ಮೆನೋಪಾಸ್ ಆಗಲ್ಲ. ಬಟ್ ಯಾರಿಗೆ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಕೊಡ್ತಾರೋ ಅವರಲ್ಲಿ ದ ಪಾಸಿಬಿಲಿಟೀಸ್ ಆಫ್ ಡ್ಯಾಮೇಜ್ ಆಫ್ ದ oocytes ಅಥವಾ ಏನು ಮೊಟ್ಟೆ ಇದೆ ಅಂಡಾಶಯದಲ್ಲಿ ಅದರ ಡ್ಯಾಮೇಜಿಂದ ಮೆನೋಪಾಸ್ ಆಗುವಂಥ ಪಾಸಿಬಿಲಿಟೀಸ್ ಜಾಸ್ತಿ. ಸೊ ಈ ಅರ್ಲಿ ಮೆನೋಪಾಸ್ ಈಗ ಹೆಂಗೆ ಪ್ಯೂಬರ್ಟಿಗೆ ನಮ್ಮ ಮನೆಗಳಲ್ಲೆಲ್ಲ ಹೇಳ್ತಾರೆ, ತುಂಬ ಚಿಕನ್ ಕೊಡಬೇಡ, ಹಾಲು ಜಾಸ್ತಿ ಕೊಟ್ಬಿಡ್ತಾ ಇದೆಯಾ ನೀನು, ಡೈರಿ ಫುಡ್ ಕೊಟ್ಬಿಡ್ತಿದ್ಯಾ, ಅದಕ್ಕೆ ಬೇಗ ಮುಟ್ಟಾಗೋದ್ಲು ಅಂತ ಹೇಗೆ ಮಾತಾಡ್ತೀವಿ. ಹಾಗೆ ಏನಾದರೂ ಆ್ಯಂಡ್ ಅದು ಯಾವುದು ನಿಜ ಅಲ್ಲ, ಅದೆಲ್ಲ ಮೇ ಬಿ ಐ ಡೋಂಟ್ ನೋ ಫುಡ್ ಇಫ್ ಇಟ್ ಇಸ್ ಪ್ಲೇಯಿಂಗ್ ಅ ರೋಲ್ ಇನ್ ಅವರ್ ಬಾಡಿ ಫಾರ್ ಅರ್ಲಿ ಪ್ಯೂಬರ್ಟಿ, ನಂಗೆ ಗೊತ್ತಿಲ್ಲ ಅದು. ಬಟ್ ಐ ಆಮ್ ಸೇಯಿಂಗ್ ದಟ್ ಈ ಪೆರಿಮೆನೋಪಾಸ್ನ ನಾವು ಮೆನೋಪಾಸ್ನ ನಾವು ತಳ್ಬೋದು, ಇನ್ನೊಂದು ವರ್ಷ ಇನ್ನೊಂದಿಷ್ಟು ವರ್ಷ ನಮಗೆ ಹಿಂಗೆ ಮಾಡ್ಬೋದು, ಆ ಥರದ್ದು ಪಾಸಿಬಿಲಿಟೀಸ್ ನಮ್ಮ ಕೈಯಲ್ಲಿದೆಯಾ? ಅದು ಬೋತ್ ದ ವೇಸ್. ಒಂದು ಮಕ್ಕಳಿಗೆ ಕೂಡ ಡೆಫಿನೆಟ್ಲಿ ಹ್ಯಾಸ್ ಅ ರೋಲ್. ದ ಡಯಟ್ ದೇ ಕನ್ಸ್ಯೂಮ್, ಹೈ ಫ್ಯಾಟಿ ಫುಡ್, ಜಂಕ್ ಫುಡ್, ಡೆಫಿನೆಟ್ಲಿ ಅದರ ಇಂಪ್ಯಾಕ್ಟ್ ಇದ್ದೇ ಇದೆ ಬೇಗ ಸ್ವಲ್ಪ ಮುಟ್ಟಾಗಲಿಕ್ಕೆ. ಸೇಮ್ ಥಿಂಗ್ ಇನ್ ದ ಪೆರಿಮೆನೋಪಾಸ್ ಆಲ್ಸೋ. ಇವಾಗ ಅವರ್ ಮೇನ್ ಇಂಟೆನ್ಷನ್ ಇಸ್ ಎಷ್ಟು ಆಗುತ್ತೋ ಅಷ್ಟು ಪುಷ್ ಮಾಡೋಣ ಅಂತ. ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ವೆರಿ ಬೇಸಿಕ್. ಒಂದು ಜೆನೆಟಿಕಲ್, ಒಂದು ಲೈಫ್ ಸ್ಟೈಲ್. ಇವಾಗ ಅಮ್ಮನಿಗೆ ಸ್ವಲ್ಪ ಬೇಗ ಆಯಿತು ಅಂದರೆ, ಸೊ ಐ ಆಮ್ ಅವೇರ್ ಆಫ್ ಇಟ್, ಅಮ್ಮಂಗೆ ಸ್ವಲ್ಪ ಬೇಗ ಆಗಿತ್ತು, ದೆನ್ ಐ ವಿಲ್ ಸ್ಟಾರ್ಟ್ ಕ್ಲೆನ್ಸಿಂಗ್ ಮೈ ಡಯಟ್, ಮೈ ಲೈಫ್ ಸ್ಟೈಲ್ ಟು ಪುಷ್ ಇಟ್. ಬಟ್ ಮೇಜರಾಗಿ ವಿ ಕಾಂಟ್, ಜೆನೆಟಿಕ್ಸ್ ಇಟ್ಸ್ ಆಲ್ರೆಡಿ ಡನ್, ಸೊ ಅದನ್ನು ಜಾಸ್ತಿ ಪುಷ್ ಮಾಡಲಿಕ್ಕಾಗಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಲೈಫ್ ಸ್ಟೈಲ್, yes, we can. Adopting a good, healthier lifestyle, you can push menopause for a few more years. Possible. ಸೊ ಯಾರೋ ಒಬ್ಬರಿಗೆ ಸೇ ಫಾರ್ ಇನ್ಸ್ಟೆನ್ಸ್, ಇದು ಒಂದು ನನಗೆ ಫೇಸ್ಬುಕ್ಕಲ್ಲಿ ನನಗೆ ಆ್ಯಕ್ಚುಲಿ ವೆನ್ ಐ ಅನೌನ್ಸ್ ನಾನು ಈ ಥರ ಸೀರೀಸ್ ಮಾಡ್ತೀನಿ ಅಂತ ಸುಮಾರು ಜನ ಒಂದಿಷ್ಟು ಕ್ವೆಶ್ಚನ್ಸ್ನ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ರು, ಒಂದು ಕೆಲವರು ಫೇಸ್ಬುಕ್ಕಲ್ಲಿ ಹಾಕಿದ್ರು. ಅದರಲ್ಲಿ ಒಂದು ಕ್ವೆಶ್ಚನ್ ಇತ್ತು, 36 ವರ್ಷಕ್ಕೇ ನನಗೆ ಮೆನೋಪಾಸ್ ಆಗೋಗಿದೆ, ವೇರ್ 12 ತಿಂಗಳು ನನಗೆ ಪೀರಿಯಡ್ಸ್ ಆಗಿಲ್ಲ ಅಂತಂದಾಗ ಅದರಿಂದ ನನಗೆ ರಿಸ್ಕ್ಸ್ ಅಂತ ಏನಾದರೂ ಇರುತ್ತಾ, ಬೇರೆ ಥರದ ರಿಸ್ಕ್ಸ್ ಅಂತ ಇರುತ್ತಾ ಅಂತ? ಡೆಫಿನೆಟ್ಲಿ. ಸೊ ಫಸ್ಟ್ ಆಫ್ ಆಲ್ ನನಗೆ ಯಾವ ಕಾರಣದಿಂದ ಅವ್ರಿಗೆ 38 ವರ್ಷದಲ್ಲಿ ಮೆನೋಪಾಸ್ ಆಯಿತು ಅನ್ನೋದು ಗೊತ್ತಾಗಬೇಕು. ಅದು ಏನು ಬೇರೆ ಥರ ಕಾಂಪ್ಲಿಕೇಶನ್ಸ್ ಇಲ್ಲ ಅವ್ರ ಬಾಡಿನಲ್ಲಿ ಅಂತ ಬಂತು ಅಂದರೆ ದೆನ್ ಡೆಫಿನೆಟ್ಲಿ ಐ ವಾಂಟ್ ಟು ಸ್ಟಾರ್ಟ್ ಸಿ. ನಾನೇನು ಹೇಳಿದೆ, ಈಗ ನಿಮ್ಮ ಹಾರ್ಮೋನ್ಸ್ ಕಮ್ಮಿ ಆಗ್ತಾ ಇದೆ. ಈ ಹಾರ್ಮೋನ್ಸ್ ಬರೀ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಸೀಮಿತ ಅಲ್ಲ, ಓವರ್ ಆಲ್ ಹೆಲ್ತ್ ನಿಮ್ಮಿಂದ ಇವಾಗಿಂದ ನೋಡ್ಕೊಳ್ಳೋಕೆ ಶುರು ಮಾಡಬೇಕು. ಕೆಲವೊಮ್ಮೆ ವಿ ವಿಲ್ ಗಿವ್ ಯು ಸಪ್ಲಿಮೆಂಟೇಷನ್ಸ್. ಸೊ ಇವಾಗ ನಿಮಗೆ ವೀಕ್ನೆಸ್ ಇತ್ತು, ಹೇರ್ ಫಾಲ್ಸ್ ಆಗ್ತಿತ್ತು, ಅಥವಾ ಸ್ಕಿನ್ ಚೇಂಜಸ್ ಇತ್ತು, ಓರಲ್ ಡ್ರೈನೆಸ್, ನಿನ್ನ ಸಿಮ್ಟಮ್ಸ್ನ ನಾನು ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಆ್ಯಂಡ್ ಮಾನಿಟ್ರಿಂಗ್ ನಿಮ್ಮನ್ನ ನಾನು ಸ್ವಲ್ಪ ಕ್ಲೋಸಾಗಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಬೋನ್ ಹೆಲ್ತ್, ನಿಮ್ಮ ಹಾರ್ಟ್ ಹೆಲ್ತ್, ಶುಗರ್, BP, ಥೈರಾಯ್ಡ್, ಇದನ್ನೆಲ್ಲ ನಾನು ತುಂಬ ಕ್ಲೋಸಾಗಿ ಮಾನಿಟರ್ ಮಾಡಬೇಕು. ಯು ಆರ್ ಎಟ್ ಅ ರಿಸ್ಕ್, ಬಟ್ ಇಟ್ಸ್ ನಾಟ್ ಅ ಡೆಡ್ ಲೈನ್. It's like I'm repeatedly saying, it's like she's saying it is a new chapter. So you should know where to draw a line. I think it's very important because tumba studies that I have seen as a editor for health, I am the editor for health also. So I see that, tumba research has been done on cardiovascular and this menopause connection tumba madidare. So have you also seen in your clinical practice ee tharadda idu agadonna? Proven age advance ಆಗ್ತಾ ಗಂಡಸರಿಗೆ ಕಂಪೇರ್ ಮಾಡಿದ್ರೆ ದ ರಿಸ್ಕ್ ದಟ್ ದ ವುಮೆನ್ ಇಸ್ ಗೋಯಿಂಗ್ ಟು ಫೇಸ್ ಮೆನೋಪಾಸ್ ಆದ ನಂತರ ಸ್ವಲ್ಪ ಜಾಸ್ತಿನೇ. ಸೊ ಹರ್ ಪಾಸಿಬಿಲಿಟಿ ಆಫ್ ಹ್ಯಾವಿಂಗ್ ಅ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. So that is why you should... It is linked and it is studied, scientifically proven. Okay, so that is why you should take more care around that time and make sure that, you do your lifestyle, really keep it very healthy, I think. So ನೀವು ಮಾತಾಡ್ತಾ ಇರುವಾಗ ಹಾರ್ಮೋನ್ ಬಗ್ಗೆ ಇಷ್ಟೆಲ್ಲ ಹೇಳಿದ್ದೀವಿ ನಾವು, ಹಾರ್ಮೋನ್. ಸೊ ಈಸ್ಟ್ರೋಜನ್ ನನ್ನ ಬಾಡಿಯಿಂದ ಹೊರಗಡೆ ಹೋಗೋದನ್ನು ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಲೈಕ್ ಕಡಿಮೆ ಆಗೋದನ್ನು ಐ ಡೋಂಟ್ ನೋ ಹೌ ಮಚ್ ಆಫ್ ಇಟ್ ಐ ಕ್ಯಾನ್ ಕಂಟ್ರೋಲ್, ಮೇ ಬಿ with lifestyle and exercise and all that, to some extent I can make sure that it remains. ಆದರೆ ಇದು ನನ್ಗೆ ಹೋಗಿದೆ ಅಂತ ಆದಮೇಲೆ ಈ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಬಗ್ಗೆ ನಾನು ತುಂಬ ಓದಿದ್ದೀನಿ ಅಂತ ಕೇಳಿದ್ದೀನಿ. ಸುಮಾರು ಜನಕ್ಕೆ ಅದು ಗೊತ್ತಿಲ್ಲದಿರೇ ಇರ್ಬೋದು. ಸೊ ಇದರಿಂದ ಸೈಡ್ ಎಫೆಕ್ಟ್ ಇದೆಯಾ? ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಯಾರಿಗೆ ಬೇಕಾಗಬಹುದು ಆ್ಯಂಡ್ ನಿಜವಾಗ್ಲೂ ಬೇಕಾ ಇದು ಯಾವ ಥರ ಅಂತ ಅದ್ರ ಬಗ್ಗೆ? ನಮ್ಮ ಕಂಟ್ರಿನಲ್ಲಿ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಇಸ್ ನಾಟ್ ವೆರಿ ಈಸಿಲಿ ವೆಲ್ಕಮ್ಡ್, ಬಟ್
ಈಗ ಓವರ್ ದ ಪಾಸ್ಟ್ ಫ್ಯೂ ಇಯರ್ಸ್ ನಾನು ಅದನ್ನು ನೋಡ್ತಾ ಇದ್ದೀನಿ. ಸ್ವಲ್ಪ ಜನ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ ತಗೋಣ, ದೇ ವಾಂಟ್ ಟು ಫೀಲ್ ದಿ ಎಕ್ಸ್ಪೋಜರ್ ಟುವರ್ಡ್ಸ್ ದಿ ಎಸ್ಟ್ರೋಜನ್ ಬೆಟರ್, ಅವ್ರಿಗೆ ಕೇಳ್ತಾರೆ. ಬಟ್ ಎಸ್, ಇಟ್ ಕಮ್ಸ್ ವಿತ್ ಇಟ್ಸ್ ಓನ್ ಸೈಡ್ ಎಫೆಕ್ಟ್. ಎಸ್ಟ್ರೋಜನ್ ಅನ್ನೋ ಹಾರ್ಮೋನ್ಸಿಂದ ಸೈಡ್ ಎಫೆಕ್ಟ್ಸ್ ಕೂಡ ಕ್ಯಾನ್ ಬಿ ಅಸೋಸಿಯೇಟೆಡ್. ಇವಾಗ ಯಾರಲ್ಲಿ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರಲ್ಲಿ ಐ ವಾಂಟ್ ಟು ಕಂಟಿನ್ಯೂ, ಇವಾಗ ಸ್ವಲ್ಪ ಬೇಗ ಮೆನೋಪಾಸ್ ಆಯಿತು, ಬಟ್ ಸೇ ಅರೌಂಡ್ 36, 37, but she's not had her pregnancy. So ಆ ಟೈಮಲ್ಲಿ ಐ ವಿಲ್ ವಾಂಟ್ ಟು ಸ್ಟೆಪ್ ಇನ್ ಆ್ಯಂಡ್ ಗಿವ್ ಹರ್ ದ ಹಾರ್ಮೋನ್ಸ್. ಆ ಹಾರ್ಮೋನ್ಸ್ ಕೊಡೋಕ್ಕೆ ನನಗೆ ಇಷ್ಟಪಡ್ತೀನಿ. ಸೊ ಐ ಕ್ಯಾನ್ ಗಿವ್ ಹರ್ ಮದರ್ಹುಡ್. ಕೆಲವೊಬ್ಬರಿಗೆ ದ ಸಿಮ್ಟಮ್ಸ್ ಜಾಸ್ತಿ ಆಗಿಬಿಡುತ್ತೆ ಬಿಕಾಸ್ ಆಫ್ ದ ಹಾರ್ಮೋನ್ ಡಿಪ್ಲೀಷನ್. ಸೊ ಅವ್ರಿಗೆ ಕೂಡ ಐ ವಿಲ್ ವಾಂಟ್ ಟು ಪಂಪ್ ಇನ್ ಅ ಲಿಟಲ್ ಬಿಟ್ ಆಫ್ ರಿಪ್ಲೇಸ್ಮೆಂಟ್ ಆಫ್ ದಿ ಹಾರ್ಮೋನ್ಸ್, ಬೋತ್ ಎಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಕೊಡಬೇಕಾಗ್ಬೋದು. ಬಟ್ ಮಾಡೋದಕ್ಕಿಂತ ಮುಂಚೆ ಅವರ ಬಾಡಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್. ನೀಡ್ ಫಾರ್ ಬಿಟ್ ಅವ್ರದ್ದು ಫುಲ್ ಬ್ಲಡ್ ಪ್ಯಾರಾಮೀಟರ್ಸ್, ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಏನಾದರೂ ಸ್ವಲ್ಪ ಬೇಗ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಆಗುತ್ತಾ, ಅವರಲ್ಲಿ ಬ್ಲಡ್ ಕ್ಲಾಟ್ ಆಗೋವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇದೆಯಾ, ಇದೆಲ್ಲ ಸ್ಟಡಿ ಮಾಡಿಕೊಂಡೇನೇ ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನಮ್ಮ ದೇಶದಲ್ಲಿ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಷ್ಟು ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಲ್ಲ. ಮೆಡಿಕಲ್ ಕಂಡೀಷನ್ಸ್ ಇದ್ದರೆ ಮಾತ್ರ ನಾವು ಅದನ್ನು ಯೂಸ್ ಮಾಡ್ತೀವಿ. ಕೆಲವೊಬ್ರಿಗೆ ಆಫರ್ ಮಾಡ್ತೀವಿ, ಬಟ್ ಸ್ಟಿಲ್ ಕಂಪೇರ್ಡ್ ಟು ದ ವೆಸ್ಟರ್ನ್ ಪಾಪ್ಯುಲೇಷನ್ ನಾವು ಅಷ್ಟು ಜಾಸ್ತಿ ಯೂಸ್ ಮಾಡಲ್ಲ. ಓಕೆ. ಸೊ ಈಗ ನಾವು ಏನೋ ಒಂದು ಹಾರ್ಮೋನ್ ಆಯಿತು, ಇನ್ನೊಂದು ಸಪ್ಲಿಮೆಂಟ್ಸ್. ಅಂದರೆ ಇವಾಗ ನಾವು ಏನಾಗುತ್ತೆ, ಅಪ್ ಟು ಮೇ ಬಿ ಮಕ್ಕಳಿರ್ಬೇಕಾದ್ರೆ ಏನು ಮಾಡ್ತೀವಿ, ವಿಟಮಿನ್ ಡಿ ಆ್ಯಂಡ್ B12 ಇವಾಗ ಸುಮಾರು ಅವೇರ್ನೆಸ್ ಆಗಿಬಿಟ್ಟು ಅದನ್ನು ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಾನೆ ಇರ್ತೀವಿ. ಸೊ ಇನ್ನೊಂದು ತುಂಬ ಜನ ಹೆಣ್ಮಕ್ಳು ಇಗ್ನೋರ್ ಮಾಡೋದನ್ನ ನೋಡಿದಿರೋಂಗೆ ಕ್ಯಾಲ್ಶಿಯಂ. ಸೊ ಕ್ಯಾಲ್ಶಿಯಂ ಬೇಡ ಅದನ್ನು ಯಾರು ತಗೋತಾರೆ, ಹಾಲು ಕುಡಿದೀನಿ ಸರಿ ಹೋಗುತ್ತೆ. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್. ಸೊ ಆ ಥರ ಈ ಏಜ್ ಗ್ರೂಪಲ್ಲಿ ಸಪ್ಲಿಮೆಂಟ್ಸ್ ಅಂತ ಕೊಡೋದಾದರೆ ನೀವು ಏನನ್ನ ಸಜೆಸ್ಟ್ ಮಾಡ್ತೀರಾ? ಆ್ಯಂಡ್ ಸಪ್ಲಿಮೆಂಟ್ಸ್ ಬೇಕಾ ಫಸ್ಟ್ ಆಫ್ ಆಲ್ ನಮಗೆ? ಇಂಡಿವಿಜುವಲೈಸ್ ಮಾಡ್ತೀನಿ ನಾನು. ಐ ವಾಂಟ್ ಟು ಸ್ಟಡಿ ದ ಪೇಷಂಟ್. ನನಗೆ ಅವರಲ್ಲಿರುವಂಥ ಸಿಮ್ಟಮ್ಸ್ ಗೊತ್ತಾಗಬೇಕು. ನಾನು ಹೇಳ್ದಂಗೆ ಒಬ್ಬೊಬ್ರು ತುಂಬ ಈಸಿ ಟ್ರಾನ್ಸಿಷನ್ ಆಗಿಬಿಡುತ್ತೆ, ಬಟ್ ಯಾರಿಗೆ ಸಿಮ್ಟಮ್ಸ್ ಇದೆ ಅಂಥವ್ರಿಗೆ ನಾನು ಸಪ್ಲಿಮೆಂಟ್ಸ್ ಡೆಫಿನೆಟ್ಲಿ ನೀಡ್ತೀನಿ. ನಾನು ಇವಾಗ ಅವ್ರಿಗೆ ಬೋನ್ ಮಿನರಲ್ ಡೆನ್ಸಿಟಿ ಟೆಸ್ಟ್ ಮಾಡ್ಕೋತೀನಿ, ಆ ಬೋನಲ್ಲಿ ಕ್ಯಾಲ್ಶಿಯಂ ಕಂಟೆಂಟ್ ಎಷ್ಟಿದೆ ಅಂತ ನೋಡ್ತೀನಿ. ವೈಟಮಿನ್ ಡಿ, B12 ನೀವು ಹೇಳ್ದಂಗೆ ಅವೇರ್ನೆಸ್ ಇಸ್ ಗುಡ್. ಬಟ್ ಈ ವೈಟಮಿನ್ ಡಿ ಅವಶ್ಯಕತೆ ಕ್ಯಾಲ್ಶಿಯಂನ ಬೂಳೆ ಒಳಗಡೆ ತೊಗೊಂಡೋಗಕ್ಕೆ ಬೇಕು ನನಗೆ. ಬಟ್ ಕ್ಯಾಲ್ಶಿಯಂ ಬೇಕು ನನಗೆ. ಯಾರಲ್ಲಿ ಕಮ್ಮಿ ಇದೆಯೋ ಅವರಲ್ಲಿ ನಾನು ಡೆಫಿನೆಟ್ಲಿ ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ಕೊಡ್ತೀನಿ. ಯಾರಲ್ಲಿ ಅನಿಮಿಯಾ ಅಥವಾ ಹಿಮೋಗ್ಲೋಬಿನ್ ಕಮ್ಮಿ ಇದೆಯೋ ಅವರಲ್ಲಿ ಐರನ್ ಸಪ್ಲಿಮೆಂಟೇಷನ್ಸ್ ಕೊಡ್ತೀನಿ. ವೈಟಮಿನ್ ಡಿ ಆ್ಯಂಡ್ B12 ನೀವು ಹೇಳ್ದಂಗೆ. ಪ್ರೋಟೀನ್ ಸಪ್ಲಿಮೆಂಟೇಷನ್ಸ್ ಕೂಡ ನಾನು ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀನಿ. ಆದರೆ ಅದ್ರ ಜೊತೆಗೆ ಐ ವಿಲ್ ಆಸ್ ದೆಮ್, ನಿಮ್ಮ ಡಯೆಟಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನೋದನ್ನ ಸ್ವಲ್ಪ ಆ್ಯಕ್ಟಿವ್ ಆಗಿ ಇನ್ಕ್ಲೂಡ್ ಮಾಡಿ. ನಿಮ್ಮ ಡಯೆಟಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್, ಬಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಷ್ಟೇ ಇಂಪಾರ್ಟೆಂಟ್ ನಿಮಗೆ. ಸೊ ಇದು ಸೀಡ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು. ಬ್ಯಾಲೆನ್ಸ್ದಾಗಿ ನಿಮ್ಮ ಬಾಡಿಗೆ ಹೋದಾಗ ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ. ಬಟ್ ನಿಮ್ಮ ಡಯೆಟಲ್ಲಿ ನೀವು ಕಮ್ಮಿ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನಾನು ಅದಕ್ಕೆ ಸಪ್ಲಿಮೆಂಟ್ಸ್ ಕೊಡಬೇಕಾಗುತ್ತೆ. ಬಟ್ ಪರ್ಸ್ನಲಿ ನನ್ನ ಕೇಳಿದ್ರೆ ನಿಮ್ಮ ಸಿಂಪ್ಟಮ್ಸ್ ಪ್ರಕಾರ ನಾನು ನಿಮಗೆ ಸಪ್ಲಿಮೆಂಟ್ಸ್ ಕೊಡ್ತೀನಿ. ಅದರ್ವೈಸ್ ಓಕೆ. ಸೊ ಡಿಪೆಂಡಿಂಗ್ ಆನ್ ಸಿಂಪ್ಟಮ್ಸ್ ಯಾರಿಗೆ ಬೇಕು ಅಲ್ಲಿ ಸಪ್ಲಿಮೆಂಟ್ ಕೊಡ್ತೀನಿ. ಸೊ ಈಗ ನಾನು ಏನೋ ಈಗ ಮೆನೋಪಾಸ್ ಜರ್ನಿ ನಂದು ಶುರುವಾಗಿದೆ ಆ್ಯಂಡ್ ಐ ಬೀನ್ ಗೋಯಿಂಗ್ ಥ್ರೂ ಆಲ್ ಆಫ್ ದೀಸ್ ಥಿಂಗ್ಸ್. ಬಟ್ ನಾನೇನು ಯೋಚನೆ ಮಾಡ್ತೀನಿ ಅಂತಂದರೆ, ಈಗ ಇಷ್ಟು ವರ್ಷ ನಾನು ಮಗು ಆಗೋವರೆಗೂ ಡಾಕ್ಟರ್ ಹತ್ರ ಹೋದೆ. ಮಗು ಆದಮೇಲೆ ಏನೋ ಒಂದು ಈ ಥರದ್ದು ನನ್ನ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಯಿತು. ಈಗ ಪೀರಿಯಡ್ಸ್ ಅಂತೂ ನಿಂತೋಯ್ತು. ಸೊ ಇದಾದ್ಮೇಲೆ ನಾನು ಏನಕ್ಕೆ ಮತ್ತೆ ಗೈನಕಾಲಜಿಸ್ಟ್ ಹತ್ರ ಹೋಗಬೇಕು? ಸೊ ಈ ಥಾಟ್ ತುಂಬ ಜನಕ್ಕೆ ಇದೇ ಬರೋದಲ್ವ, ನಾನು ಡಾಕ್ಟರ್ ಹತ್ರ ಯಾಕೆ ಹೋಗಬೇಕು, ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಅಪ್ಪ ನಿಂತೋಯ್ತು, ಈಗ ನನಗೆ ಆರಾಮಾಗಿದ್ದೀನಿ ನಾನೀಗ, ಸೊ ಐ ಡೋಂಟ್ ವಾಂಟ್ ಟು ಗೋ. ಇಸ್ ದ್ಯಾಟ್ ಓಕೆ ಅವ್ರು ಬರಬೇಕಾ ನಿಮ್ಮ ಹತ್ರ? ಸೊ ಮೆನೋಪಾಸ್ ಇಸ್ ಅ ಬಯಾಲಜಿಕಲ್ ಶಟ್ ಡೌನ್ ಆಫ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಅ ರೀಕ್ಯಾಲಿಬ್ರೇಷನ್ ಆಫ್ ಯುವರ್ ಹೋಲ್ ಸಿಸ್ಟಮ್. ಆ್ಯಸ್ ಅನ್ ಆಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್ ವಿ ಆರ್ ಪ್ರೋನ್ ಟು ಸಿ ಯು ಆ್ಯಸ್ ಅ ಹೋಲ್. ಡೆಫಿನೆಟ್ಲಿ ಬರಬೇಕು. ನಾನು ಮತ್ತೆ ಐ ಕೀಪ್ ಟೆಲ್ಲಿಂಗ್, ಆ್ಯನ್ಯುವಲ್ ಹೆಲ್ತ್ ಚೆಕಪ್ಗೆ ನಾನು ಇನ್ಸಿಸ್ಟ್ ಮಾಡ್ತೀನಿ ಹೆಂಗಸರಿಗೆ, ಮಾಡಲೇಬೇಕು ನೀವು. ಆಫ್ಟರ್ ಮೆನೋಪಾಸ್ ನಿಮ್ಮ ರಿಸ್ಕ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾವುದು ಒಂದು ಸ್ವಲ್ಪ ವರ್ಷದಲ್ಲಿ ಬೇಗ ಕಂಡಿಡಿದ್ರೆ ಅದಕ್ಕೆ ನಾನು ಟ್ರೀಟ್ಮೆಂಟ್ ಕೊಡ್ಬೋದು, ಕನ್ಸರ್ವೇಟಿವ್ ಟ್ರೀಟ್ಮೆಂಟ್. ಎಕ್ಸ್ಟೆನ್ಸಿವ್ ಆಗಿ ಸರ್ಜಿಕಲ್ ಟ್ರೀಟ್ಮೆಂಟ್ ಬೇಡ, ಅಥವಾ ಕನ್ಸರ್ವೇಟಿವ್ ಎಲ್ಲ ಕೊಡ್ಬೋದು. ನಾನು ಅದನ್ನ ಬೇಗ ಪಿಕ್ ಮಾಡ್ಬೋದು. ಸ್ಕ್ರೀನಿಂಗ್ ತುಂಬಾ ಇಂಪಾರ್ಟೆಂಟ್. ಸೊ ಮೆನೋಪಾಸ್ ಆದಮೇಲೆ ಕೂಡ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ತುಂಬಾ ಅವಶ್ಯಕತೆ, ಮಾಡಿಸ್ಲೇಬೇಕು ನಾವು. ಸೊ ಈಗ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಸಿರ್ತೀನಿ ನಾನು. ಎಷ್ಟೋ ಸಲ ಏನಾಗುತ್ತೆ ಅಂದರೆ, ಟೆಸ್ಟ್ ಎಲ್ಲರೂ ಮಾಡಿಸಿರ್ತಾರೆ, ಒಂದು ರೌಂಡ್ ಟೆಸ್ಟ್ ಮಾಡಿಸ್ಬಿಡಿ ಅಂತ. ಅದಾದಮೇಲೆ ಡಾಕ್ಟರ್ ಹತ್ರನೇ ಹೋಗಲ್ಲ. ಅಂದರೆ ಆ ರಿಪೋರ್ಟ್ ತೊಗೊಂಡು ಹೋಗಲ್ಲ ಡಾಕ್ಟರ್ ಹತ್ರ, ಎಲ್ಲ ನಾರ್ಮಲ್ ಇದೆ, ಓಕೆ ನಾನು ಹೋಗಲ್ಲ ಅಂತ. ಸೊ ಅದು ಓಕೆನಾ? ದಟ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ದೆರ್ ಆರ್ ಸಮ್ ಥಿಂಗ್ಸ್ ಅದು ನೀವು ಮಿಸ್ ಮಾಡಿರೋದು. ಮೇ ಬಿ ಐ ವಿಲ್ ಪಿಕ್ ಅಪ್. ಮೇ ಬಿ ಆ ಮೈನ್ಯೂಟ್ ಚೇಂಜಸ್, ಅಂದರೆ ನಿಮಗೆ ಮೆನೋಪಾಸ್ ಆಗಿದೆ, ನಿಮಗೆ ಬ್ಲೀಡಿಂಗ್ ಏನೂ ಆಗ್ತಾಯಿಲ್ಲ, ಬಟ್ ನಾನು ಸ್ಕ್ಯಾನ್ ನೋಡಿದಾಗ ನಾನು ಗರ್ಭಕೋಶದ ಲೈನಿಂಗಿನ ಥಿಕ್ನೆಸ್ ಅಥವಾ ಎಷ್ಟು ದಪ್ಪ ಇದೆ ನೋಡ್ತೀನಿ. ಸೊ ಅದು ನನಗೊಂದು ವಾರ್ನಿಂಗ್ ಸೈನ್. ಅದ್ರ ಜೊತೆಗೆ ನೀವು ಯು ಮೇ ಹ್ಯಾವ್ ಡನ್ ಸರ್ಟನ್ ಟೆಸ್ಟ್. ಒಂದು
ಸ್ವಲ್ಪ ವೇರಿಯೇಷನ್ಸ್ ಇದ್ರೂ ಆ ಕೋರಿಲೇಷನ್ಸ್ ನನಗೆ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ನಾನು ಸಪ್ಲಿಮೆಂಟ್ಸ್ ನಿಮಗೆ ಹಾಕಬೇಕು ಅಂದರೂ ಕೂಡ ಕಟ್ ಆಫ್ಸ್ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಸೊ ಎನಿ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ನಾವು ತೊಗೊಂಡಾಗ ಲಾಸ್ಟಲ್ಲಿ ಕೊಟ್ಟಿರ್ತಾರೆ ಆಬ್ಸ್ಟಿಷಿಯನ್ ಕನ್ಸಲ್ಟೇಷನ್, ಫಿಸಿಷಿಯನ್ ಕನ್ಸಲ್ಟೇಷನ್. ಸೊ ಅದು ತುಂಬಾ ಇಂಪಾರ್ಟೆಂಟ್, ಮಾಡಿಸ್ಬೇಕು. ತುಂಬ ಜನ ಮಾಡಿಸಲ್ಲ, ಅದು ನಾನು ಸೇರಿ. ಸೊ ಓಕೆ, ಸೊ ಇವಾಗ ಮೈ ಮೆನೋಪಾಸ್ ಇಸ್ ಕಿಕ್ಡ್ ಇನ್ ಆ್ಯಂಡ್ ನನಗೆ 1 ವರ್ಷ ಪೀರಿಯಡ್ಸ್ ಆಗಿಲ್ಲ. ಬಟ್ ಈ ಪ್ಯಾಪ್ಸ್ಮಿಯರ್ ಸ್ಪೆಸಿಫಿಕ್ಕಾಗಿ ಕೇಳ್ತಾ ಇದ್ದೀನಿ ನಾನು. ಅಲಾಂಗ್ ವಿತ್ ಯುವರ್ ಆ್ಯನ್ಯುವಲ್ ಟೆಸ್ಟ್ ನೀವು ಹೇಳ್ದಂಗೆ ಮೇ ಬಿ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಟ್ ಇಫ್ ಸಂಬಡಿ ವಾಂಟ್ಸ್ ಟು ನೋ, ನಾನು ಬರೀ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾತ್ರನೇ ನಾನು ಆ ಟೈಮಲ್ಲೂ ಮಾಡಿಸ್ಬೇಕಾ? ಹೌದು, ಪ್ಯಾಪ್ಸ್ಮಿಯರ್ ಇಸ್ ನಾಟ್ ಮೆನೋಪಾಸ್ಗೆ ಲಿಮಿಟ್ ಆಗಿಲ್ಲ. ಅದು ಏಜ್ ಪ್ರೀವಿಯಸ್ ನೀವು ಪ್ಯಾಪ್ಸ್ಮಿಯರ್ ಮಾಡಿಸಿದ್ರಲ್ಲಿ ರಿಪೋರ್ಟ್ ಏನಿದೆ ಅದರ ಪ್ರಕಾರವಾಗಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಓನ್ಲಿ ಬಿಕಾಸ್ ನಮಗೆ 45 ಇಯರ್ಸಲ್ಲಿ ಮೆನೋಪಾಸ್ ಆಯಿತು ಅಂತ ಸ್ಟಾಪ್ ಮಾಡೋದು ತಪ್ಪು. ಸೊ ಅದನ್ನು ನೀವು ಕಂಟಿನ್ಯೂ ಮಾಡಲೇಬೇಕು. ಸೊ ವರ್ಷಕ್ಕೆ 3 ಇಯರ್ಸಿಗೆ ಒಂದು ಸತಿ ನೀವು ಪ್ಯಾಪ್ಸ್ಮಿಯರ್ ಮಾಡಿಸಿದ್ರೆ ಕರೆಕ್ಟಾಗಿ ಕಂಟಿನ್ಯೂ ಮಾಡಬೇಕು. 65 ಇಯರ್ಸ್ವರೆಗೂ ನಾವು ಕಂಟಿನ್ಯೂ ಮಾಡ್ತೀವಿ. 65 ಆದಮೇಲೆ ಮುಂಚೆ ಮಾಡಿರೋವಂಥ 3 ಪ್ಯಾಪ್ಸ್ಮಿಯರ್ ನೆಗೆಟಿವ್ ಬಂತು ಅಂದರೆ ದೆನ್ ಇಟ್ಸ್ ಫೈನ್. ಓಕೆ. ಸೊ ಈಗ ಒನ್ ಇಸ್ ಪ್ಯಾಪ್ಸ್ಮಿಯರ್, ಇನ್ನೊಂದು ಮ್ಯಾಮೋಗ್ರಾಮ್ನ ನಾವು ಯಾವ ಏಜಿಂದ, ನೀವು ಆವಾಗಲೇ ಹೇಳಿದ್ರಿ ಆ್ಯನ್ಯುವಲ್ ಇದರಲ್ಲಿ ದಟ್ ಆಲ್ಸೋ ಹ್ಯಾಸ್ ಟು ಬಿ ದೇರ್. 40 ಪ್ಲೀಸ್ ಮಾಡಿಸಿ. 40 ಯಾವಾಗವರೆಗೂ? ಕಂಟಿನ್ಯೂ ಮಾಡಿ ಅಂಟಿಲ್ ಲೈಫ್ ಸ್ಪ್ಯಾನ್. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ಈಗ ಆರ್ ದೇರ್ ಎನಿಥಿಂಗ್ ದಟ್ ಇದು ನನಗೆ ಮೆನೋಪಾಸ್ ಬಗ್ಗೆ ನಂಗೆ ಮೊದಲೇ ಗೊತ್ತಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ? ಯಾಕಂದರೆ ಈಗ ಈ ಮೆನೋಪಾಸ್ ಮತ್ತು ಪೆರಿಮೆನೋಪಾಸ್ ಬಗ್ಗೆ ಡಿಸ್ಕಷನ್ಸ್ ಏನಾಗ್ತಿದೆಯಲ್ಲ ಅದೆಲ್ಲ ತುಂಬ ಇತ್ತೀಚೆಗಿನ ಡೆವಲಪ್ಮೆಂಟ್. ಅಂದರೆ ಇವಾಗ ತುಂಬ ಜನ ಅದ್ರ ಬಗ್ಗೆ ಮಾತಾಡ್ತಾರೆ. ಥ್ಯಾಂಕ್ ಯು. ಐ ಥಿಂಕ್ ಇಟ್ಸ್ ವೆರಿ ವೆರಿ ಗುಡ್. ಯಾಕಂದರೆ ಅದು ಮಾತಾಡಿಲ್ಲ ಅಂದರೆ ಕಷ್ಟ ಆಗೋಗಿರ್ತಿತ್ತು, ಗೊತ್ತೇ ಆಗ್ತಿರಲಿಲ್ಲ ನಮ್ಮ ಬಾಡಿಲಿ ಏನಾಗ್ತಿದೆ, ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ. ಬಟ್ ಈ ವಿಷಯ ನಂಗೆ ಗೊತ್ತಿದ್ರೆ ನಾನು ಈ ಸಿಮ್ಟಮ್ಸ್ ಲೈಕ್ ಬಯೋಲಾಜಿಕಲಿ ಐ ಆಮ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಗೈನಕಾಲಜಿ ಪರ್ಸ್ಪೆಕ್ಟಿವಲ್ಲಿ ನೋಡೋದಾದರೆ ಇದೆಲ್ಲ ನನಗೆ ಗೊತ್ತಿದ್ದಿದ್ರೆ ಬೆಟರ್ ಆಗಿರ್ತಿತ್ತು. ನಾನು ನಾಳೆ ನನ್ನ ಮಗಳಿಗೆ ಹೇಳಬೇಕು, ಅಥವಾ ನನ್ನ ಮನೇಲಿ ಯಾರೋ 30 ವರ್ಷದಲ್ಲಿ ಅವರಿದ್ದಾರೆ, 35 ವರ್ಷದವ್ರಿದ್ದಾರೆ, ಅವ್ರಿಗೆ ನಾನು ಇನ್ಫಾರ್ಮ್ ಮಾಡಬೇಕಂದ್ರೆ ಏನು ವಿಷಯಗಳನ್ನ ನಾನು ಹೇಳ್ಬೋದು ಅವ್ರಿಗೆ? ಸಿಮ್ಟಮ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡಿಬಿಡಿ. ಇದು ಬರೀ ಒಂದು ತಾಯಿಗಲ್ಲ, ನಿಮ್ಮ ಮಗಳಿಗೆ ಇನ್ಫಾರ್ಮೇಷನ್ ಕೊಡೋಕ್ಕಲ್ಲ. ಐ ಪರ್ಸನಲಿ ವಾಂಟ್ ಸೇ ದ ಮೆನ್ ಇನ್ ದ ಫ್ಯಾಮಿಲಿಗೂ ಅರ್ಥ ಮಾಡಿಸ್ಬೇಕು ಇದನ್ನು. ಅಂಡರ್ಸ್ಟ್ಯಾಂಡ್ ದಟ್ ಅವರು ಶಿ ಈಸ್ ನಾಟ್ ಬಿಕಮಿಂಗ್ ಕೇರ್ಲೆಸ್, ಶಿ ಈಸ್ ನಾಟ್ ಸುಮ್ಮನೆ ಹೇಳ್ತಾ ಇಲ್ಲ ಅವರು ಸುಸ್ತಾಗ್ತಿದೆ ಅಂತ. ದೆರ್ ಇಸ್ ಅ ರೀಸನ್ ಬಿಹೈಂಡ್ ಇಟ್, ದೆರ್ ಇಸ್ ಸೈನ್ಸ್ ಬಿಹೈಂಡ್ ಇಟ್. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮೇಜರ್ ರೋಲ್ ಐ ಹ್ಯಾವ್ ಸೀನ್ ಹೂ ಪ್ಲೇಸ್ ಇಸ್ ದ ಹಸ್ಬೆಂಡ್. ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಲಾಂಗ್ ವಿತ್ ದ ಫ್ಯಾಮಿಲಿ. ಸೊ ಐ ವಾಂಟ್ ಬೋತ್ ಆಫ್ ದೆಮ್ ಟು ಅಂಡರ್ಸ್ಟ್ಯಾಂಡ್. ಇಬ್ಬರಿಗೂ ಅರ್ಥ ಮಾಡಿಸಿದ್ರೆ ಒಳ್ಳೆಯದು. ಕಾಮನಾಗಿ ಸಿಮ್ಟಮ್ಸ್ನ ವಾಚ್ ಔಟ್ ಮಾಡೋಕ್ಕೆ ಶುರು ಮಾಡಿ. ಹೆಡ್ ಟು ಟೋ ಸಿಮ್ಟಮ್ಸ್ನ ಕ್ಲೋಸಾಗಿ ನೋಡೋಕ್ಕೆ ಶುರು ಮಾಡಿ. ದ ಮಿನಿಮಲ್ ಸಿಮ್ಟಮ್ಸ್ ಕ್ಯಾನ್ ಬಿ ನಥಿಂಗ್. ಸ್ವಲ್ಪ ಕೂದಲು ತೆಳ್ಳಗಾಗ್ತಾ ಬರೋದು, ಕೂದಲು ಜಾಸ್ತಿ ಉದುರುವಂಥದ್ದು, ವಿಷನ್ ಡಿಸ್ಟರ್ಬೆನ್ಸಸ್, ಶಿ ಕ್ಯಾನ್ ಹ್ಯಾವ್ ರಿಂಕಲ್ಸ್, ಪಿಗ್ಮೆಂಟೇಷನ್ಸ್ ಅಥವಾ ಮಚ್ಚೆ ಜಾಸ್ತಿ ಆಗುವಂಥದ್ದು, ಓರಲ್ ಡ್ರೈನೆಸ್, ಬಾಯಲ್ ಡ್ರೈನೆಸ್ ಬರೋದು, ಥೈರಾಯ್ಡು, ಸ್ಕಿನ್ ಸ್ಯಾಗಿಂಗ್, ಬ್ರೆಸ್ಟ್ ಸ್ಯಾಗಿಂಗ್, ಅಲಾಂಗ್ ವಿತ್ ದಟ್ ಮುಂದೆ ಹೋಗಿ ಅವ್ರಿಗೆ ಸ್ವಲ್ಪ ಹೊಟ್ಟೆ ಸುತ್ತ ಫ್ಯಾಟ್ ಡೆಪಾಸಿಷನ್ ಆಗುವಂಥದ್ದು, ಮತ್ತೆ ಯೂರಿನ್ ಇನ್ಫೆಕ್ಷನ್ನು, ತಗೋತಾನೆ ಇರ್ತಾರೆ ಆ್ಯಂಟಿಬಯೋಟಿಕ್ಸ್. ಒಂದೊಂದು ಸತಿ ನಾನು ನೋಡಿದ್ದೀನಿ ತಿಂಗಳ ಆ್ಯಂಟಿಬಯೋಟಿಕ್ಸ್, 7 ದಿನದ ಆ್ಯಂಟಿಬಯೋಟಿಕ್ಸ್. ತಪ್ಪು. ಮೇ ಬಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನಕ್ಕೆ ಇದಾಗ್ತಾ ಇದೆ, ಟ್ರೀಟ್ ದ ಕೋರ್ ರೀಸನ್. ಅದ್ರ ಜೊತೆಗೆ ವಜೈನಲ್ ಡ್ರೈನೆಸ್, ಅದರಿಂದ ಕಾನ್ಸ್ಟೆಂಟ್ ಇಚಿಂಗ್, ವೈಟ್ ಡಿಸ್ಚಾರ್ಜ್, ನೆಕ್ಸ್ಟ್ ಜಾಯಿಂಟ್ ಪೇನ್ಸ್, ಸುಸ್ತಾಗುವಂಥದ್ದು. ಅದ್ರ ಜೊತೆಗೆ ದೇ ವಿಲ್ ಸ್ಟಾರ್ಟ್ ಹ್ಯಾವಿಂಗ್, ನಡಿಬೇಕಾದ್ರೆ ಎಲ್ಲ ಸೌಂಡ್ ಬರುವಂಥದ್ದು, ಕೂತ್ಕೊಂಡ್ರೆ ಎದೊಳಕ್ಕಾಗಲ್ಲ. ಸೊ ದಿಸ್ ಇನ್ಕ್ಲೂಡಿಂಗ್ ಓವರ್ ಆಲ್ ಸಿಮ್ಟಮ್ಸ್ನ ನಾವು ನೋಡೋಕ್ಕೆ ಶುರು ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ಲಿ ಡೆಫಿನೆಟ್ಲಿ ವಾಟ್ ಈಸ್ ವಿಸಿಬಲ್ ಅಥವಾ ವಾಟ್ ದೇ ಸೀಕ್ ಮೆಡಿಕಲ್ ಅಟೆನ್ಷನ್ ಇಸ್ ಮೆನ್ಸ್ಟ್ರುಯಲ್ ಅಬ್ನಾರ್ಮ್ಯಾಲಿಟಿ. ಅದರಲ್ಲಿ ಮೆನ್ಸಸ್ ಕರೆಕ್ಟಾಗಿ ಆಗ್ತಿಲ್ಲ, ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು ಅಂದರೆ ಬಹಳನೇ ಇಂಪಾರ್ಟೆಂಟ್. ಐ ಥಿಂಕ್ ಲೋ ಸೆಕ್ಸ್ ಡ್ರೈವ್ ಇಸ್ ಆಲ್ಸೋ ಅನದರ್ ವೆರಿ ಬಿಗ್ ಇಶ್ಯೂ ವಿಚ್ ತುಂಬ ಜನ ಏನು ಮಾಡ್ತೀವಿ, ಎಸ್ಪೆಷಲಿ ನಮ್ಮ ದೇಶದಲ್ಲಿ ನಾವು ಅದನ್ನು ಮಾತಾಡೋಕ್ಕೆ ಹಿಂಜರಿದ್ಬಿಟ್ಟು ನಾವು ಅದನ್ನು ವಿ ಜಸ್ಟ್ ಬ್ರಷ್ ಇಟ್ ಅಂಡರ್ ದ ಕಾರ್ಪೆಟ್. ಆ್ಯಂಡ್ ನನ್ನ ಸೀರೀಸಲ್ಲಿ ನಾನು ಅದನ್ನು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೆಕ್ಷುವಲ್ ಹೆಲ್ತ್ ಈ ಟೈಮಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಗಂಡ ಆಗಲಿ ಹೆಂಡತಿ ಆಗಲಿ ಎಷ್ಟು ಆರ್ ಎನಿ ಪಾರ್ಟ್ನರ್ ದೇ ಶುಡ್ ಬಿ ಅವೇರ್ ಆಫ್ ದೀಸ್ ಥಿಂಗ್ಸ್ ಅಂತ. ಸೊ ಐ ಥಿಂಕ್ ಒನ್ ಆಫ್ ದ ಸಿಮ್ಟಮ್ಸ್ ಟು ವಾಚ್ ಔಟ್ ಫಾರ್ ಇಸ್ ದ್ಯಾಟ್ ಆಸ್ ವೆಲ್. There will be lesser sexual drive, arousal, satisfaction, ಎಲ್ಲ ಕಮ್ಮಿ ಆಗಿಬಿಡುತ್ತೆ. So that is where the role of the husband comes in. Yeah, absolutely. I think that's very, very important. So ಈ ಸ್ಪೆಸಿಫಿಕ್ ಚೆಕಪ್ಸ್ in the whole process ನೀವು ಹೇಳಿದ್ರೆ ಸುಮಾರು you've touched upon most of it. But if you have to summarize, ಈ ಸ್ಪೆಸಿಫಿಕ್ ಚೆಕಪ್ಸ್ ಇನ್ ದಿಸ್ ಏಜ್ ಏನೇನು ಮಾಡಿಸ್ಬೋದು? ಸೊ ಕಾಮನ್ ಆಗಿ ಪೆರಿಮೆನೋಪಾಸಲ್ಲಿ ಸಿಂಪಲ್ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಸಿ. ಅದರಲ್ಲಿ ನಿಮ್ಮ ಹಿಮೋಗ್ಲೋಬಿನ್ ನನಗೆ ಇಂಪಾರ್ಟೆಂಟ್, ಥೈರಾಯ್ಡ್ ಇಂಪಾರ್ಟೆಂಟ್,
ಲಿವರ್ ಫಂಕ್ಷನ್, ರೀನಲ್ ಫಂಕ್ಷನ್, ಕೊಲೆಸ್ಟ್ರಾಲ್ ಎಷ್ಟಿದೆ ಬಾಡಿನಲ್ಲಿ, ಶುಗರ್ ಎಷ್ಟಿದೆ, ಒಂದು ಪ್ಯಾಪ್ಸ್ಮಿಯರ್, ಒಂದು ECG ಫಾರ್ ಹಾರ್ಟ್ ಆ್ಯಂಡ್ ಡೆಫಿನೆಟ್ಲಿ ಅಲ್ಟ್ರಾಸೌಂಡ್ ಫಾರ್ ದ ಅಬ್ಡಮಿನ್ ಆ್ಯಂಡ್ ಪೆಲ್ವಿಸ್. ಬೇಸಿಕ್ಕಾಗಿ ಮಾಡಿಸ್ಬೇಕು ಅಂದರೆ ಇದಷ್ಟಂತೂ ಬೇಕೇ ಬೇಕು. ಸೊ ಮ್ಯಾಮೋಗ್ರಾಮ್ ಕ್ಯಾನ್ ಬಿ ಆ್ಯಡೆಡ್ ಟು. We will start adding once the lady is 40. Okay. I think this was wonderful conversation, Dr. Chaitra. ಇನ್ನೇನಾದರೂ have we missed out on anything which is very important, but I have not asked that question ಅಂತ ಏನಾದರೂ ಇದೆಯಾ? You've done a great job. I think we've covered as much as possible in the most ಅಂದರೆ ಯಾರು ನೋಡಿದ್ರು ಇವಾಗ ಅರ್ಥ ಆಗುತ್ತೆ. ಮೆನೋಪಾಸ್ ಬಗ್ಗೆ ಅವೇರ್ನೆಸ್ ಇತ್ತು, ಬಟ್ ನೀವು ಹೆಂಗೆ ತೊಗೊಂಬಂದ್ರಿ ಅಂದರೆ ಅದರಲ್ಲಿ any woman can relate to it. I think that layman understanding is what I felt was very important. ಯಾಕಂದರೆ ತುಂಬ ಸಲ ಏನಾಗುತ್ತೆ, ನಾವು ಟೆಕ್ನಿಕಲಾಗಿ ಮಾತಾಡಿದಾಗ ಅಥವಾ ನಾವು ತುಂಬ ಸೈಂಟಿಫಿಕ್ ಜಾರ್ಗನ್ಸ್ ಯೂಸ್ ಮಾಡಿ ಮಾತಾಡಿದಾಗ ಎಷ್ಟೋ ಜನಕ್ಕೆ ಕೇಳೋ ಪೇಷನ್ಸ್ ಇರೋದಿಲ್ಲ, ಇನ್ನು ಕೆಲವ್ರಿಗೆ ಅರ್ಥನೇ ಆಗಿರಲ್ಲ. ನಂಗೆ ತುಂಬ ಜನ ಆ್ಯಕ್ಚುಲಿ ಆಮೇಲೆ ಮೆಸೇಜ್ ಮಾಡಿ ಹೇಳ್ತಾರೆ, ಮೇಡಮ್ ಅವ್ರು ಏನೋ ಹೇಳ್ತಿದ್ರು ನಂಗೆ ಅದು ಅರ್ಥ ಆಗಲಿಲ್ಲ, ನೀವು ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ಅದಾಗಿದೆ. ಸೊ ಅದಕ್ಕೆ ಈ ಸೀರೀಸ್ನ ನಾನು ಎಷ್ಟು ಬೇಸಿಕ್ ಆಗುತ್ತೋ ಅಷ್ಟು ನಮ್ಮ ಮನೆಯಲ್ಲಿ ನನ್ನ ಸುತ್ತಮುತ್ತ ನಾವು ಡಿಸ್ಕಸ್ ಮಾಡಿರೋ ಅಂತಹ ಪ್ರಾಬ್ಲಮ್ಸ್ ಮತ್ತು ನನ್ನ ಫ್ರೆಂಡ್ಸ್ ಸರ್ಕಲ್, ಬಿಕಾಸ್ ನಾನು ಪೆರಿಮೆನೋಪಾಸ್ ಸ್ಟೇಜಲ್ಲಿ ಇರೋದ್ರಿಂದ ಐ ಥಿಂಕ್ ನನ್ನಲ್ಲಿರೋವಂಥ ಡೌಟ್ಸ್ನೇ ನಾನು ವಾಸ್ಟ್ ಆ್ಯಂಡ್ ನೀವು ವಂಡರ್ಫುಲಿ ಎಕ್ಸ್ಪ್ಲೇನ್, ಸಚ್ ವೆರಿ ಸಿಂಪಲ್ ವೇ ಆಫ್ ಎಕ್ಸ್ಪ್ಲೇನಿಂಗ್ ಆ್ಯಂಡ್ ಟು ದ ಪಾಯಿಂಟ್. ಇಷ್ಟು ಕೇಳಿಸ್ಕೊಂಡ್ರೆ ಓಕೆ ಐ ಹ್ಯಾವ್ ಅಂಡರ್ಸ್ಟುಡ್ ಇಟ್ ಅನ್ನೋ ಥರ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಚೈತ್ರ. ಇಟ್ ವಾಸ್ ವಂಡರ್ಫುಲ್ ನಿಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು. ಕೇಳಿದ್ರಲ್ಲ, ಸೊ ನಿಮ್ಮ ಆ ಪೆರಿಮೆನೋಪಾಸ್ ಮತ್ತು ಮೆನೋಪಾಸ್ ಸ್ಟೇಜ್ ಏನಿದೆ ಅದು ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಇನ್ ದ್ಯಾಟ್ ಸ್ಟೇಜ್. ಯಾಕೆ ಅಂತಂದರೆ ನಿಮ್ಮ 50 ವರ್ಷದ ಸೆಕೆಂಡ್ ಇನ್ನಿಂಗ್ಸ್ ಏನಿದೆ, ಇಟ್ ಹ್ಯಾಸ್ ಟು ಬಿ ದ ಬೆಸ್ಟ್ ಇನ್ನಿಂಗ್ಸ್ ಆಫ್ ಯುವರ್ ಲೈಫ್. ಆ್ಯಂಡ್ ಐ ಥಿಂಕ್ ನಮ್ಮ ಈ ಸೀರೀಸ್ ಅದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅನಿಸುತ್ತೆ. ಡಾಕ್ಟರ್ ಚೈತ್ರ ಥರದವರು ತುಂಬ ಜನ ಮಾತಾಡಿದ್ದಾರೆ. ಆ ಹೋಲಿಸ್ಟಿಕ್ ವ್ಯೂನ ನಾನು ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ಹರ್ ನ್ಯೂ ಸೀಸನ್, ಅವಳ ಹೊಸ ಋತು. ಸೊ ಇದರಲ್ಲಿ ಖಂಡಿತ ನನ್ನ ಇವತ್ತಿನ ಖಾಸ್ ಬಾತ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಡೌಟ್ಸ್ಗಳಿದ್ರೆ ದಯವಿಟ್ಟು ಅದನ್ನು ಅಲ್ಲಿ ಹಾಕಿ. ಐ ವಿಲ್ try my best to answer those doubts through people like Dr. Chaitra. And ನನ್ನ ಇನ್ನಷ್ಟು ಖಾಸ್ ಬಾತ್ಗಳಿಗೆ ಕಿವಿಯಾಗಲು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಖಾಸ್ ಬಾತ್ ವಿತ್ ಚೇತನಾ ಬೆಳಗೆರೆ. ಥ್ಯಾಂಕ್ ಯು.